ಇನ್ನು ವರ್ಷದ ಆರಂಭ ಅಂದ್ರೆ ಮಾರ್ಚ್ ಏಪ್ರಿಲ್ ಟೈಮ್ ನಲ್ಲಿ ಒಂದು ಎಕ್ಸಾಮ್ ಸೀಸನ್ ಅಂತಲೇ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ PUC ಎಕ್ಸಾಮ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬಂತು. ಮತ್ತೊಂದು ಕಡೆ SSLC ಮಕ್ಕಳು ಪರೀಕ್ಷೆ ಬರೆಯೋದಕ್ಕೆ ಸಿದ್ಧತೆಗಳನ್ನ ನಡೆಸ್ಕೊಳ್ತಾ ಇರ್ತಾರೆ. ಜೊತೆಗೆ ಆ ಒಂದು ಸಿದ್ಧತೆ ಹೇಗಿರಬೇಕು, ಎಷ್ಟೇ ಓದಿದ್ರು ಕೂಡ ತಲೆಗೆ ಹೋಗ್ತಾ ಇಲ್ಲ, ಎಷ್ಟೇ ಇಂಟ್ರೆಸ್ಟ್ ತಗೊಂಡು ಓದ್ತಾ ಇದ್ರು ಕೂಡ ಓದಿರುವಂತಹ ವಿದ್ಯೆ ತಲೆಗೆ ಹೋಗ್ತಾ ಇಲ್ಲ ಅನ್ನುವಂತಹ ಸಮಸ್ಯೆಗಳು ಸಾಕಷ್ಟು ವಿದ್ಯಾರ್ಥಿಗಳಿಗಿರುತ್ತೆ. ಅದು ತಲೆನೋವು ಪೋಷಕರಿಗೆ ಒಂದು ರೀತಿಯಾದಂತಹ ದೊಡ್ಡ ಮಟ್ಟನ ತಲೆನೋವಾಗಿ ಕೂಡ ಪರಿಣಮಿಸ್ತಾ ಇರುತ್ತೆ. ಇತ್ತೀಚಿನ ದಿನಗಳಲ್ಲಂತೂ ಸರ್ವೇ ಸಾಮಾನ್ಯ ಅಂತ ಹೇಳಬಹುದು ಈ ಒಂದು ವಿಚಾರವನ್ನ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಜ್ಯೋತಿಷ್ಯ ಏನ್ ಹೇಳುತ್ತೆ, ಯಾವ ದಿಕ್ಕಿನಲ್ಲಿ ಕೂತು ಓದ್ಬೇಕಾಗತ್ತೆ ಅಥವಾ ಓದೋದಕ್ಕೂ ಮೊದಲು ಯಾವೆಲ್ಲ ಒಂದು ಕ್ರಮಗಳನ್ನ ಅನುಸರಿಸಬೇಕಾಗತ್ತೆ, ಇದಕ್ಕೆ ಜ್ಯೋತಿಷ್ಯ ಏನ್ ಹೇಳುತ್ತೆ ಅನ್ನೋ ಕುರಿತು ನಾವು ಕೂಡ ಚರ್ಚೆ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಗುರುಗಳನ್ನ ಸ್ವಾಗತಿಸ್ತೀನಿ ಕಾರ್ಯಕ್ರಮಕ್ಕೆ. ವಿದ್ಯಾಶಂಕರ ಗುರುಗಳೇ, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ಮತ್ತೊಬ್ಬ ಗುರುಗಳಿದ್ದಾರೆ, ಹರೀಶ್ ಶಾಸ್ತ್ರಿ ಅವರು. ಸರ್ ಗುರುಗಳೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ವಿದ್ಯಾಶಂಕರ ಗುರುಗಳೇ, ನಿಮ್ಮಿಂದ ಸ್ಟಾರ್ಟ್ ಮಾಡ್ತೀನಿ. ಅಂದ್ರೆ ಮೊದಲನೇದಾಗಿ ಏನು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಇದ್ದಂತಹ ಕಾಲದಲ್ಲಿ ಅವ್ರಿಗೊಂದು ಜಾಗ ಇರಲಿಲ್ಲ ಅಥವಾ ಯಾವ ಕಡೆ ಕೂತು ಓದಬೇಕು ಅನ್ನುವಂತಹದ್ದು ಅರಿವಿರಲಿಲ್ಲ. ಲೈಟ್ ಅಂದ್ರೆ ಬೆಳಕಿನ ಒಂದು ಕೊರತೆ ಎಷ್ಟು ಮಟ್ಟಿಗಿತ್ತು ಅಂತ ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಆದ್ರೂ ಕೂಡ ಇತಿಹಾಸದ ಪುಟಗಳಲ್ಲಿ ಸೇರಿದ್ದಾರೆ. ಸೊ ಈಗಿನ ಕಾಲದಲ್ಲಿ ಎಷ್ಟೇ ಒಂದು ಸೌಲಭ್ಯಗಳು ಕೊಡ್ತಾ ಇದ್ರು ಕೂಡ ತಂದೆ ತಾಯಿಗಳು ಮಕ್ಕಳಿಗೆ ಓದೋದಕ್ಕೆ ಮಾತ್ರ ಸಾಧ್ಯ ಆಗ್ತಿಲ್ಲ. ಏನಿದಕ್ಕೆ ಮೂಲ ಕಾರಣ ಹಾಗಿದ್ರೆ? ಇಲ್ಲಿ ನೋಡಿ, ವಿದ್ಯಾರ್ಥಿ ಅಂತ ಹೇಳಿದ ತಕ್ಷಣ ವಿದ್ಯಾರ್ಥಿಗೆ ಕೆಲವೊಂದು ಗುಣಲಕ್ಷಣಗಳು ಬೇಕಾಗುತ್ತೆ. ಗುಣಲಕ್ಷಣಗಳು ಅಂತ ಬಂದ ತಕ್ಷಣ ವಿದ್ಯಾರ್ಥಿಗೆ ಮೊದಲನೇದಾಗಿ ಬೇಕಾಗಿರೋದೇ ಡೆಡಿಕೇಶನ್, ಶ್ರದ್ಧೆ ಇಲ್ಲದ ವಿದ್ಯಾರ್ಥಿಯ ಜೀವನ ಅದು ವಿದ್ಯಾರ್ಥಿಯ ಜೀವನನೇ ಅಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಏನೇ ಆಗ್ಲಿ ಪ್ರತಿಯೊಂದಕ್ಕೂ ಅಷ್ಟೇ ನಾನು ಕಲಿತ್ಕೊಳ್ತಕ್ಕಂತಹ ಕುತೂಹಲ ಇರಬೇಕು, ನನಗೆ ಬೇಕು ಅನ್ನುವಂತಹ ಆ ಕ್ರೇವಿನೆಸ್ ಬೇಕು. ಯಾರಿಗೇ ಆಗ್ಲಿ ಮನುಷ್ಯನಿಗೆ ಆ ಬಯಕೆ ಬೇಕು, ಆ ಕಾಮ ಬೇಕು, ನನಗೆ ಇನ್ನೂ ಬೇಕು, ಜಾಸ್ತಿ ಬೇಕು, ನಾನು ಓದಬೇಕು, ಕಲಿಬೇಕು, ನನ್ನ ಜೀವನದಲ್ಲಿ ಚೆನ್ನಾಗಿರ್ಬೇಕು ಅಂತಕ್ಕಂಥ ಬಯಕೆಗಳು ಯಾವಾಗ ಇರ್ತವೆ, ಆ ಕ್ರೇವಿನೆಸ್ ಯಾವಾಗಿರುತ್ತೆ, ಖಂಡಿತವಾಗ್ಲೂ ನಾನು ಏನನ್ನಾದ್ರೂ ಜೀವನದಲ್ಲಿ ಸಾಧನೆ ಮಾಡ್ಕೊಂಡು ಹೋಗ್ಬೋದು. ನೀವು ಈಗಲೇ ಹೇಳ್ದ ಹಾಗೆ ವಿಶ್ವೇಶ್ವರಯ್ಯನವರ ಅಂತ ಅವರು ಇದ್ರ ವಿಚಾರವನ್ನ ತಗೊಂಡ್ರಿ. ಆಗಿನ ಕಾಲದಲ್ಲಿ ಅಂತ ಅಂದಾಗ ನಮ್ಗೆ ಗೊತ್ತೇ ಇದ್ದ ಹಾಗೆ ಎಲೆಕ್ಟ್ರಿಸಿಟಿ ಇರಲಿಲ್ಲ. ಸೊ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ನಾವು ಕಂಪೇರ್ ಮಾಡ್ಕೊಳಕ್ ಹೋದ್ರೆ ಅವ್ರು ಬೀದಿ ದೀಪದ ಕೆಳಗಡೆ ಓದಿದ್ದಾಗಿರ್ಬೋದು, ಕ್ಯಾಂಡಲ್ ಲೈಟ್ಸ್ ಗಳನ್ನ ಇಟ್ಕೊಂಡು ಓದಿದ್ದಾಗಿದ್ದಿರಬಹುದು. ಬಟ್ ಆದ್ರೆ ಇವಾಗ ಏನಾಗಿದೆ, ಎಲೆಕ್ಟ್ರಿಸಿಟಿ ಅದಕ್ಕಿಂತನೂ ದೊಡ್ಡ ಮಟ್ಟದಲ್ಲಿ ನಮ್ಮ ಒಂದು ಜಾಗತಿಕ ಮಟ್ಟದಲ್ಲಿ ಬೆಳ್ಕೊಂಡು ಹೋಗಿದೆ. ಆಗಿರ್ತಕ್ಕಂಥ ಒಂದು ವಿದ್ಯಾವ್ಯವಸ್ಥೆ ಬೇರೆ ಇತ್ತು, ಈಗಿರುವಂತಹ ವಿದ್ಯಾವ್ಯವಸ್ಥೆ ಬೇರೆ ಇದೆ. ಅದಕ್ಕೆ ಸ್ವಲ್ಪ ಒಂದು 40 ವರ್ಷದ ಹಿಂದೆ ಹೋದರೆ SSLC ಎಕ್ಸಾಮ್ಗಳು ಅಂತ ಬಂದಾಗ ಒಂದೊಂದು ಸಬ್ಜೆಕ್ಟ್ ಗಳನ್ನ ಎರಡೆರಡು ಬಾರಿ ಬರಿತಾ ಇದ್ರು. ಬೆಳಗ್ಗೆ ಒಂದು ಪೇಪರ್ ಬರೀತಿದ್ರು, ಮಧ್ಯಾಹ್ನ ಒಂದು ಪೇಪರ್ ಬರೀತಿದ್ರು. ಅಂತಹ ಒಂದು ಸಂಕಷ್ಟಗಳನ್ನೆಲ್ಲ ಎದುರಿಸ್ಕೊಂಡು ಬಂದಂತಹ ವಿದ್ಯಾರ್ಥಿಗಳು ಒಂದ್ ಕಡೆ ಆದ್ರೆ ಸುಮ್ಮನೆ 60 ಮಾರ್ಕ್ಸ್ ಟಿಕ್ ಮಾಡ್ಕೊಂಡು ಹೋಗುವಂತಹ ಒಂದು ಕಾಲಘಟ್ಟ ಬಂದ್ಬಿಟ್ಟಿದೆ. ಆದ್ರೂ ಸಹ ನಮ್ಗೆ ಏನಾಗ್ತಿದೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಲ್ಲಿ ಅಧ್ಯಯನದ ಕೊರತೆ ಇರುವಂತದ್ದಾಗಿರಬಹುದು, ಜೊತೆಗೆ ಅವ್ರಿಗೆ ಆ ಬೇಕು, ನನಗೆ ವಿದ್ಯೆ ಬೇಕು ಅಂತಕ್ಕಂಥದ್ದು ಇತ್ತೀಚಿನ ಕಾಲಘಟ್ಟದಲ್ಲಿ ಕಮ್ಮಿ ಆಗೋಗ್ಬಿಟ್ಟಿದೆ. ಯಾಕೆ ಅಂತ ಹೇಳಿದ್ರೆ ಅವರು ಇವಾಗ ಎಲ್ಲರೂ ಮೊಬೈಲ್ಗಳಿಗೆ ಅಡಿಕ್ಟ್ ಆಗ್ಬಿಟ್ಟು ಆ ಗೇಮು, ಈ ಗೇಮು, ಆನ್ಲೈನ್ಸು ಎಲ್ಲ ಈ ಥರದಕ್ಕೆ ಅಡಿಕ್ಟ್ ಆಗಿರೋದ್ರಿಂದ ಏನಾಗುತ್ತೆ, ಪ್ರತಿಯೊಂದು ಜೀವನಕ್ಕೂ ಅಷ್ಟೇ ತುಂಬಾ ದೊಡ್ಡ ಮಟ್ಟದ ಹೊಡೆತ. ಇಲ್ಲಿ ಎಲ್ಲರೂ ಅದೇ ರೀತಿ ಇರ್ತಾರೆ ಅಂತ ನಾನು ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಇಲ್ಲಿ ಕೆಲವರ ಏನಾಗುತ್ತೆ ಅಂದ್ರೆ ತುಂಬಾ ಚೆನ್ನಾಗಿ ಓದುವಂತಹ ವಿದ್ಯಾರ್ಥಿಗಳು ಈಗ ಮೊಬೈಲ್ಸ್ಗಳಿಂದ ಹಾಳಾಗಿರ್ತಕ್ಕಂಥದ್ದನ್ನ ನಾನು ನೋಡ್ಕೊಂಡು ಬಂದಿದ್ದೀನಿ. ಎಷ್ಟೋ ಜನ ಹಾಳಾಗಿರೋ ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿ ಮಾರ್ಕ್ಸ್ಗಳನ್ನ ತಗೊಂಡು ಪರೀಕ್ಷೆಗಳಲ್ಲಿ ಇದು ಮಾಡ್ತಕ್ಕಂಥ ವ್ಯಕ್ತಿಗಳನ್ನ ನಾನು ನೋಡಿದ್ದೀನಿ. ಕೆಲವೊಬ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸ್ಟಾರ್ಟ್ ಅಂದ್ರೆ ಕಾಲೇಜ್ ಅಥವಾ ಸ್ಕೂಲ್ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡಿಂಗ್ ಪರೀಕ್ಷೆ ಬರೋವರೆಗೂ ದಿನ ಬೆಳಗಾದ್ರೆ ಕೂತು ಓದಿದ್ದೇ ಓದಿದ್ದು. ಆದ್ರೆ ಕೆಲವರು ಇರ್ತಾರೆ, ಅವ್ರ ಎಕ್ಸಾಮ್ ಟೈಮ್ ನಲ್ಲಿ ಮಾತ್ರ ಆ ಸಬ್ಜೆಕ್ಟ್ ಏನಿರುತ್ತೆ ಅವತ್ತಿನ ದಿನದ ಸಬ್ಜೆಕ್ಟ್ ಮಾತ್ರ ಓದ್ತಾರೆ, ಹೈ ಕ್ಲಾಸ್ ನಲ್ಲಿ ಪಾಸ್ ಆಗಿರ್ತಾರೆ. ವರ್ಷ ಪೂರ್ತಿ ಓದ್ಕೊಂಡು ಬಂದಿದ್ರು ಸಹ ಫೇಲ್ ಆಗೋಗ್ಬಿಟ್ಟಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಒಂದು ಅವರಲ್ಲಿರುವಂತಹ ಒಂದು ಸ್ಟೇಜ್ ಫಿಯರ್ ಇರುವಂತದ್ದು ಇರಬಹುದು, ಎಕ್ಸಾಮ್ ಫಿಯರ್ ಅಂತ ಇರುತ್ತೆ ಅಂತ ಹೇಳ್ತೀವಿ. ಆ ಭಯಗಳೆಲ್ಲ ಉತ್ಪತ್ತಿ ಆದಾಗ ಏನಾಗುತ್ತೆ, ಯಾವುದೇ ಕಾರಣಕ್ಕೂ ಒಂದು ಎಕ್ಸಾಮ್ಗಳಲ್ಲಿ ಸರಿಯಾದಂತಹ ಒಂದು ಉತ್ತರ ಗೊತ್ತಿದ್ರು ಬರೆಯಕ್ಕಾಗದಿರತಕ್ಕಂಥ ಸಂದರ್ಭಗಳನ್ನ ವಿದ್ಯಾರ್ಥಿಗಳು ಎದುರಿಸ್ಬಿಡ್ತಾರೆ. ಯಾವೆಲ್ಲ ಕಾರಣ ಇರುತ್ತೆ. ಎಷ್ಟೋ ಜನ ಪಾಪ, ಅಯ್ಯೋ ನನ್ನ ಮಗ ಓದೋದೇ ಇಲ್ಲ ರೀ, ಆದ್ರೆ ಅವ್ನು 80% ತಗೊಂಡಿದ್ದಾನೆ, 90% ತಗೊಂಡಿದ್ದಾನೆ, ನಿಮ್ಮ ಮಗ ಏನ್ರಿ ಯಾವಾಗ್ಲೂ ಪುಸ್ತಕದ ಹುಳು ಆಗೋಗಿದ್ದ, ಯಾಕೆ ಫೇಲ್ ಆಗೋಗಿದ್ದಾನೆ, ಅದೆಲ್ಲ ನೋಡ್ಕೊಂಡು ಬಂದಾಗ ಜಾತಕದಲ್ಲಿ ಗ್ರಹ ಸ್ಥಿತಿಗಳ ಆಧಾರ, ಜೊತೆಗೆ ಅವನಿಗೆ ಪೂರ್ಣ ಪ್ರಮಾಣದ ವಿದ್ಯಾ ಪ್ರಾಪ್ತಿ ಇದೆಯಾ ಅದನ್ನು ಸಹ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಸುಮ್ಮನೆ ಕಾಲೇಜಿಗೆ ಹೋಗಿದ ತಕ್ಷಣ, ಸ್ಕೂಲಿಗೆ ಹೋಗಿದ ತಕ್ಷಣ, ಎಕ್ಸಾಮ್ಸ್ಗಳಲ್ಲಿ ಜಾಸ್ತಿ ಮಾರ್ಕ್ಸ್ ತಗೊಂಡಿದ ತಕ್ಷಣ ಆ ವ್ಯಕ್ತಿ ಜೀವನ ಚೆನ್ನಾಗಿರುತ್ತೆ ಅಂತ ಅನ್ಕೊಳ್ಳೋದು ಸಹ ಸುಳ್ಳು. ಎಲ್ಲಾ ಅಂಶಗಳನ್ನು ಸಹ ನಾವು ಗಮನ ಕೊಟ್ಟು ಹಲವಾರು ವಿಚಾರಗಳನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಲಿಖಿತ ಅಂತ ಕರೆ ಮಾಡಿದ್ದಾರೆ ತುಮಕೂರಿನಿಂದ. ಲಿಖಿತ ನಮಸ್ಕಾರ, ಹೇಳಿ. ಲಿಖಿತ, ನಿಮ್ಮ ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ ಮಾತನಾಡ್ತೀರಾ? ಪ್ರಶ್ನೆ ಏನಿದೆ ಕೇಳಿ. ಹಲೋ, ಮಾತಾಡಿ ಲಿಖಿತ. ನಮಸ್ತೆ ಮೇಡಮ್. ಎಸ್, ಹೇಳಿ. ಮೇಡಮ್ ಲಿಖಿತಾ ಅಂತ, ನಾನು ಸೆಕೆಂಡ್ PU. ಓಕೆ.
ಮೇಡಮ್ ನಂದು ಮುಂದಿನ ಭವಿಷ್ಯ ಹೇಗಿದೆ ಅಂತ ಕೇಳ್ಬೇಕಿತ್ತು. ಅಲ್ಲ, ಭವಿಷ್ಯದ ಬಗ್ಗೆ ಮಾತನಾಡ್ತಿಲ್ಲ. ವಿದ್ಯಾರ್ಥಿಗಳಿಗೆ ಒಂದು ಪರೀಕ್ಷೆಯ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಕ್ರಮಗಳನ್ನು ಅನುಸರಿಸಬೇಕು, ಎಷ್ಟೇ ಓದಿದ್ರು ಕೂಡ ವಿದ್ಯೆ ಹತ್ತಲ್ಲ ಅನ್ನುವಂತ ಸಮಸ್ಯೆಗಳಿರುತ್ತಲ್ಲ, ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರೂ ಕ್ವಶನ್ಸ್ ಇದ್ರೆ ಕೇಳಿ. ಓಕೆ, ಥ್ಯಾಂಕ್ ಯು ಕರೆ ಮಾಡೋದಕ್ಕೆ. ವೀಕ್ಷಕರ, ಮೊದಲನೇದಾಗಿ ಹೇಳ್ತಾ ಇದ್ದೀನಿ, ಅಂದ್ರೆ ಈಗಾಗಲೇ ಏನು ಸಾಕಷ್ಟು ಸಮಸ್ಯೆಗಳಿರುತ್ತೆ. ಎಷ್ಟೇ ಓದಿದ್ರು ಓದು ತಲೆಗೆ ಹತ್ತಾ ಇಲ್ಲ, ಜೊತೆಗೆ ಹೇಗೆ ಓದಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಒಂದು ಪರೀಕ್ಷಾ ಪೂರ್ವದಲ್ಲಿ ಸಿದ್ಧತೆಗಳನ್ನು ಮಾಡ್ಕೊಂಡ್ರೆ ಒಳ್ಳೇದಾ, ಅಥವಾ ಹಿಂದಿನಿಂದಲೂ ಕೂಡ ಅವತ್ತಿನ ಒಂದು ಪಾಠವನ್ನ ಅವತ್ತೇ ಓದಿ ಮುಗಿಸ್ಬೇಕು ಅನ್ನುವಂತಹ ಮಾತೇನಿದೆ, ಹಿರಿಯರು ಹೇಳುವಂತಹ ಮಾತು. ಸೊ ಅದು ನಿಜಕ್ಕೂ ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ, ಇದಕ್ಕೆ ಸಂಬಂಧಪಟ್ಟಂತೆ ಯಾವ ದಿಕ್ಕಿನಲ್ಲಿ ಕೂತು ಓದ್ಬೇಕಾಗತ್ತೆ, ಆದ್ರೆ ಯಾವ್ದು ರೀತಿಯಾಗಿ ಅದನ್ನ ನಾವು ಪಾಲಿಸಬೇಕಾಗತ್ತೆ, ಆಹಾರ ಕ್ರಮ ಹೇಗಿರ್ಬೇಕು, ಹೀಗೆ ಸಾಕಷ್ಟು ಪ್ರಶ್ನೆಗಳಿಗೆ ಜ್ಯೋತಿಷ್ಯ ಕೂಡ ಉತ್ತರ ಕೊಡುತ್ತೆ. ಅದೇ ನಿಟ್ಟಿನಲ್ಲಿ ನಾವು ಕೂಡ ಚರ್ಚೆಯನ್ನು ಮಾಡ್ತಾ ಇರುವಂತಹದ್ದು. ಇದೇ ರೀತಿಯಾದಂತಹ ಪ್ರಶ್ನೆಗಳಿದ್ರೆ ಕರೆ ಮಾಡಿ ನೀವು ಕೂಡ ಮಾತನಾಡಬಹುದು ಅಂತ ಹೇಳ್ತಾ ಹರಿಶಾಸ್ತ್ರಿ ಅವ್ರನ್ನ ಮಾತನಾಡಿಸ್ತೀನಿ. ಗುರುಗಳೇ, ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಪ್ರತಿನಿತ್ಯ ಓದಲ್ಲ ಕೆಲವು ಮಕ್ಕಳು. ಸೊ ಈಗ ವಿದ್ಯಾಶಂಕರ ಗುರುಗಳು ಹೇಳ್ದಂಗೆ ಎಕ್ಸಾಮ್ ಟೈಮ್ ಅಂದ್ರೆ ಯುದ್ಧ ಕಾಲ ಶಸ್ತ್ರಾಭ್ಯಾಸ ಅಂತ ಮಾತೇನಿದೆ. ಸೊ ಆ ರೀತಿಯಾಗಿ ಓದಿ ಎಷ್ಟೋ ಮಕ್ಕಳು ಕ್ಲಿಕ್ ಆಗ್ತಾರೆ, ಬಟ್ ಎಲ್ರಿಗೂ ಕೂಡ ಅದು ಅನ್ವಯ ಆಗುತ್ತೆ ಅನ್ನೋದು ಸುಳ್ಳು. ಸೊ ಹೀಗಾಗಿ ಪರೀಕ್ಷೆ ಆರಂಭ ಆಗೋದಕ್ಕೂ ಮೊದಲೇ ಅಂದ್ರೆ ಪ್ರತಿದಿನ ಅವತ್ತಿಂದ ಅವತ್ತಿಗೆ ಓದಿದ್ರೆ ಒಳ್ಳೇದು ಅಂತ ಹೇಳ್ತೀರಾ, ಅಥವಾ ಕಡೆ ಟೈಮಲ್ಲೂ ಕೂಡ ಓದ್ಬೋದು ಮಾಡ್ಬೋದು ಅನ್ನೋದಕ್ಕಾದ್ರೆ ಜ್ಯೋತಿಷ್ಯ ಯಾವ ರೀತಿ ಸಾಥ್ ಕೊಡುತ್ತೆ? ಓಂ ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವ ವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ ಸದ್ಗುರು ಚರಣಾರವಿಂದಾಭ್ಯಾಂ ನಮಃ. ಈ ಪ್ರಶ್ನೆಗೆ ಭಾಗಶಃ ಎಲ್ಲರಿಗೂ ಉತ್ತರ ಗೊತ್ತೇ ಇರುತ್ತೆ, ಬಟ್ ಯಾರು ಅದನ್ನ ಅಪ್ಲೈ ಮಾಡ್ಕೊಳ್ಳೋದಿಲ್ಲ. ಕಾರಣ ಏನಪ್ಪಾ ಅಂತಂದ್ರೆ, ನೀವು ಈಗಾಗಲೇ ಹೇಳಿದ್ರೆ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂತ, ಅದನ್ನ ಖಂಡಿತವಾಗ್ಲೂ ಮಾಡಬಾರದು. ಯಾಕೆಂತಂದ್ರೆ ಯಾವ ದಿನ ಏನು ವಿದ್ಯೆಯನ್ನು ಕಲಿತಾರೋ ಅದನ್ನ ಅವತ್ತೇ ಪೂರ್ಣ ಮಾಡ್ಕೊಳ್ಬೇಕು ಅಂತ ಶಾಸ್ತ್ರ ಹೇಳುತ್ತೆ. ನೋಡಿ, ಈಗಾಗಲೇ ಹಲವಾರು ಜನ ವೇದವನ್ನ ಅಧ್ಯಯನ ಮಾಡ್ತಾ ಇದ್ದಾರೆ. ವೇದಾಭ್ಯಾಸ ಮಾಡಬೇಕಾದ್ರೆ ಸಂಪೂರ್ಣವಾಗಿ ನಿಮಗೆ ಅದಕ್ಕೊಂದು ಪರೀಕ್ಷೆ ಅಂತ ಇರುತ್ತೆ, ವರ್ಷಕ್ಕೊಮ್ಮೆ ಪರೀಕ್ಷೆ ಅಂತ. ಪರೀಕ್ಷೆ ಸಮಯದಲ್ಲಿ ಅದನ್ನ ಓದಿದ್ರೆ ಖಂಡಿತವಾಗ್ಲೂ ಅದನ್ನ ಪಾಸ್ ಮಾಡ್ಲಿಕ್ಕೆ ಆಗಲ್ಲ. ಪ್ರತಿನಿತ್ಯ ಗುರುಗಳು ಏನು ಹೇಳ್ಕೊಡ್ತಾರೋ ಅದನ್ನ ಸಂಪೂರ್ಣವಾಗಿ ಕ್ರಮಬದ್ಧವಾಗಿ ಅದನ್ನ ಪಾಠವನ್ನ ಮಾಡ್ಕೊಳ್ಬೇಕು, ಅದನ್ನ ಸಂಪೂರ್ಣವಾಗಿ ಮನದಟ್ಟು ಮಾಡ್ಕೊಳ್ಬೇಕು. ಆ ತರ ಮಾಡಿದ್ರೆ ಮಾತ್ರನೇ ಪರೀಕ್ಷೆಯಲ್ಲಿ ನಾವು ಉತ್ತೀರ್ಣ ಆಗ್ಲಿಕ್ಕೆ ಸಾಧ್ಯ. ಪರೀಕ್ಷೆಯಲ್ಲಿ ನಾನು ಓದ್ತೀನಿ, ಆ ಸಮಯದಲ್ಲಿ ಆ ಸಬ್ಜೆಕ್ಟ್ ಇದ್ದಂತ ದಿನ ಓದ್ಬಿಟ್ಟು ರಾತ್ರಿ ಇಡೀ ಹಗಲು ರಾತ್ರಿ ಓದ್ಬಿಟ್ಟು ನಾನು ಟಾಪರ್ ಆಗ್ತೀನಿ ಅನ್ನೋಂಥದ್ದು ಖಂಡಿತವಾಗ್ಲೂ ಶುದ್ಧ ಸುಳ್ಳು. ಅಲ್ಲೇನಾಗುತ್ತೆ ಅಂತಂದ್ರೆ, ಕೆಲವರಿಗೆ ಈ ಬುಧ ಏನಾದ್ರೂ ತುಂಬಾ ಗಟ್ಟಿಯಾದಂತ ಸ್ಥಾನದಲ್ಲಿದ್ರೆ, ಉದಾಹರಣೆಗೆ ಒಂದು ಕನ್ಯಾ ರಾಶಿಯಲ್ಲಿ ಬುಧ ಇದ್ದೆ ಅನ್ಕೊಳ್ಳಿ, ಅದು ಬಹಳ ವಿಶೇಷವಾದಂತ ಒಂದು ಜಾತಕ ವಿದ್ಯಾರ್ಥಿಗಳಿಗೆ. ಅಂತವ್ರಿಗೆ ಈ ಮೆಮೊರಿ ಪವರ್ ಅನ್ನೋಂಥದ್ದು ಸಾಧಾರಣವಾಗಿರುತ್ತೆ. ಸುಮಾರು ಜನ 10 ವರ್ಷದ ಹಿಂದೆ ಯಾರನ್ನಾದ್ರೂ ನೋಡಿದ್ರೆ 10 ವರ್ಷ ಆದ ನಂತರ ಆ ವ್ಯಕ್ತಿನ ಮತ್ತೆ ನೋಡಿದ್ರೆ ನಿನ್ನ ಹೆಸರು ಇದಲ್ಲಪ್ಪ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ಮೆಮೊರಿ ಪವರ್ ಇರುತ್ತೆ ಅಂತ. ಅಂಥವ್ರಿಗೆ ಬುಧನ ಒಂದು ಶಕ್ತಿ ಬಹಳಷ್ಟು ಚೆನ್ನಾಗಿರುತ್ತೆ ಜಾತಕದಲ್ಲಿ. ಇಲ್ಲಿ ಪ್ರತಿನಿತ್ಯ ಓದುವಂಥದ್ದು ಬಹಳ ಮುಖ್ಯ. ಯುದ್ಧ ಕಾಲದಲ್ಲಿ ಯಾವುದೇ ಕಾರಣಕ್ಕೂ ಶಸ್ತ್ರಾಭ್ಯಾಸ ಮಾಡಬಾರದು. ಅದಲ್ಲದೆ ಒಂದೊಂದು ಸಮಯ ಕ್ಷಣ ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಬರುತ್ತೆ. ಕ್ಷಣಶಃ ಕಣಶಶ್ಚೈವ ವಿದ್ಯಾಮರ್ಥಂಚ ಸಾಧಯೇತ್ ಕ್ಷಣೇನಷ್ಟೇ ಕುತೋ ವಿದ್ಯಾ ಕಣೇನಷ್ಟೇ ಕುತೋ ಧನಂ ಅಂತ ಹೇಳಿ. ಅಂದ್ರೆ ಒಬ್ಬ ವಿದ್ಯಾರ್ಥಿನ ರೈತರಿಗೆ ಹೋಲಿಸಿದ್ದಾರೆ ನಮ್ಮ ಶಾಸ್ತ್ರಜ್ಞರು. ಯಾವ ರೀತಿಯಾಗಿ ಹೋಲಿಸಿದ್ದಾರೆ ಅಂತಂದ್ರೆ, ಕ್ಷಣಶಃ ಕಣಶಶ್ಚೈವ, ಕ್ಷಣ ಅಂದ್ರೆ ಒಂದು ಸೆಕೆಂಡ್ ಅಂತ ಹೇಳಿ, ಕಣ ಅಂದ್ರೆ ಒಂದು ಕಾಳು, ಯಾವ್ದಾದ್ರು ಕಾಳು ಆಗ್ಬೋದು, ಭತ್ತ ಆಗ್ಬೋದು, ರಾಗಿ ಆಗ್ಬೋದು. ವಿದ್ಯಾಮರ್ಥಂಚ ಸಾಧಯೇತ್ ಕ್ಷಣೇನಷ್ಟೇ ಕುತೋ ವಿದ್ಯಾ ಅಂದ್ರೆ ಒಂದೊಂದು ಅಯ್ಯೋ ಆಮೇಲೆ ಓದೋಣ ಬಿಡು, ಇಲ್ಲ ನಾಳೆ ಓದೋಣ, ನಾಳಿದ್ದು ಓದೋಣ ಅಂತ ಹೇಳ್ಬಿಟ್ಟು ನಾವು ದಿನಗಳನ್ನ ಕಳೀತಾ ಇದ್ರೆ ಎಲ್ಲಿ ಬರುತ್ತೆ ವಿದ್ಯಾ? ಕಣೇನಷ್ಟೇ ಕುತೋ ಧನಂ. ಒಬ್ಬ ರೈತ ಸರಿ ಒಂದ್ ಸ್ವಲ್ಪ ತಾನೇ ಕಾಳು ವೇಸ್ಟ್ ಆಗ್ಲಿ ಬಿಡು, ಜಾಸ್ತಿ ಇದೆಯಲ್ಲ, ಆ ತರ ವೇಸ್ಟ್ ಮಾಡ್ತಾ ಬಂದ್ರೆ ಆ ಕಣಜ ಹೇಗೆ ತುಂಬುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಹಾಗೆ ಕಣೇನಷ್ಟೇ ಕುತೋ ವಿದ್ಯಾ ಕ್ಷಣೇನಷ್ಟೇ ಕುತೋ ಧನಂ. ಎರಡನ್ನೂ ನಾವು ನೋಡಿದಾಗ ಏನಾಗುತ್ತೆ, ಸಾಧಾರಣವಾಗಿ ವಿದ್ಯಾರ್ಥಿಗಳು ಒಂದೊಂದು ಸೆಕೆಂಡ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಹಾಗಾಗಿ ವಿದ್ಯಾರ್ಥಿಯ ಲಕ್ಷಣಗಳನ್ನ ನಾವು ತಿಳ್ಕೊಳ್ಬೇಕು ಮೊದಲು. ಅದೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹೇಗೆ ಓದಬೇಕು, ಯಾವ ರೀತಿಯಾಗಿ ಓದಬೇಕು, ಯಾವ ಜಾಗದಲ್ಲಿ ಕುಳಿತುಕೊಂಡು ಓದಬೇಕು, ಹೇಗೆ ಕುತ್ಕೊಂಡು ಅಧ್ಯಯನ ಮಾಡಿದ್ರೆ ನಮಗೆ ಫಲ ಸಿಗುತ್ತೆ, ಯಾವ ಸಮಯದಲ್ಲಿ ಓದಬೇಕು, ಆ ಒಂದು ವಾತಾವರಣ ಹೇಗಿರಬೇಕು, ಇವೆಲ್ಲವನ್ನ ತಿಳಿತಾ ಬರ್ಬೇಕು. ಯಾಕಂದ್ರೆ ವಿದ್ಯಾಥುರಾಣ ನ ಸುಖಂ ನ ನಿದ್ರಾ ಅಂತ ಶಾಸ್ತ್ರ ಹೇಳುತ್ತೆ. ಪ್ರಾಯಶಃ ಈ ಮಾತನ್ನ ನೀವು ಕೇಳಿರ್ತೀರ. ಯಾಕೆಂತಂದ್ರೆ ವಿದ್ಯಾಥುರಾಣ ನ ನಿದ್ರಾ ನ ಸುಖ ಅಂತಂದ್ರೆ, ವಿದ್ಯೆಯನ್ನ ಅಧ್ಯಯನ ಮಾಡತಕ್ಕಂಥ ವಿದ್ಯಾರ್ಥಿಗೆ ಸುಖ ಕೊಡಬಾರದಂತೆ, ನಿದ್ರೆಯನ್ನ ಕೊಡಬಾರದಂತೆ. ಹಾಗಂತೇನು ಇಡೀ ರಾತ್ರಿ ಮಲ್ಕೊಳ್ಳದೆ ಇರೋದಂತಲ್ಲ.
ಹೇಗೆ ಅಂತಂದ್ರೆ ಕನಿಷ್ಠ ಪಕ್ಷ 7 ರಿಂದ 8 ಗಂಟೆ ಮಾತ್ರ ನಿದ್ದೆ ಮಾಡಬೇಕು. ಮಿಕ್ಕಿದ ಸಮಯ ಎಲ್ಲ ವಿದ್ಯೆಗೆ ಅವನು ಅರ್ಪಣೆ ಮಾಡಿದಾಗ ಇಲ್ಲೇನಾಗುತ್ತೆ ಅಂದ್ರೆ ಈಗಿನ ಕಾಲಕ್ಕೆ ಇದು ತುಂಬಾ ಆಕ್ಟಿವೇಟಿವ್ ಆಗ್ಬಿಟ್ಟಿದೆ. ಯಾವಾಗ್ಲೂ ಪುಸ್ತಕದ ಬದನೆಕಾಯಿ ಅಂತ ಹೇಳಿ ಪುಸ್ತಕದ ಮುಂದೆ ಕುತ್ಕೊಂಡು ಓದ್ತಾ ತಮ್ಮ ತಲೆನ ಕೆಡಿಸ್ಕೊಂಡು ಸುಮಾರು ಜನ ಕೌನ್ಸಿಲಿಂಗ್ ತಗೊಳ್ತಾ ಇದಾರೆ, ಡಿಪ್ರೆಷನ್ಗೆ ಹೋಗಿ ಮಾತ್ರೆಗಳು ತಗೊಳ್ತಾ ಇದಾರೆ. ಇನ್ನಷ್ಟು ಜನ ಓದಿ ಮೆಂಟಲ್ ಆಗ್ಬಿಡ್ತಾರೆ. ಸುಮಾರು ಜನ ನೀವು ಕೇಳಿರ್ಬೋದು, ಕೆಲವೊಂದು ಮಾತುಗಳು ಹೇಳ್ತಾರೆ, ಏನೋ ಇಷ್ಟು ಮಾತಾಡ್ತೀಯಾ, ಓದಿ ಮೆಂಟಲ್ ಆಗ್ಬಿಟ್ಟಿದ್ಯಾ ಅಂತ ಹೇಳ್ತಾರೆ. ನೀವು ಆ ತರ ಕೂಡ ಆಗ್ಬಿಟ್ಟಿದೆ. ಹಾಗಾಗಿ ಆ ತರನು ಬಿಡಬಾರ್ದು. ಸ್ವಲ್ಪ ಆಟ ಆಡೋದಕ್ಕೆ ಸಮಯ ಬಿಡಬೇಕು, ಒಂದಷ್ಟು ಸಮಯವನ್ನ ಸಂಗೀತ ಅಥವಾ ಮೆಡಿಟೇಷನ್ಗೋಸ್ಕರ ಬಿಡಬೇಕು. ಹೀಗೆ ಕೆಲವೊಂದು ಹಾಸ್ಯದ ಸನ್ನಿವೇಶಗಳನ್ನ ನೋಡೋದ್ರಿಂದ ಸಹ ಅವ್ರಿಗೆ ಬ್ರೈನ್ ತುಂಬಾ ಆಕ್ಟಿವೇಟ್ ಆಗಿರುತ್ತೆ. ಯಾವಾಗ್ಲೂ ಓದ್ತಾ ಇದ್ರೆ ಓದ್ಕೊಂಡೇ ಇದ್ದು ಪರೀಕ್ಷೆಗೆ ಹೋಗ್ಬಿಟ್ಟು ನಾನು ಏನು ಓದಿದೀನಿ ಅಂತ ಗೊತ್ತಾಗುತ್ತೆ. ಬರೀ ಕ್ವಶನ್ ಪೇಪರ್ ನೋಡ್ಬಿಟ್ಟು ಕ್ವಶನ್ ಪೇಪರ್ ಹೇಗಿದೆಯೋ ಆಸ್ ಇಟ್ ಈಸ್ ಆನ್ಸರ್ ಪೇಪರ್ ಅದೇ ತರ ಬರೆದ್ಬಿಟ್ಟು ದೊಡ್ಡದಾದಂತ ಸೊನ್ನೆಯನ್ನ ತಗೊಂಡು ಮನೆಗೆ ಬರುವಂತ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಈಗ ನಡೀತಾನೆ ಇದೆ ಆ ತರ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಮೊದಲು ಸುಖ ಮತ್ತೆ ನಿದ್ರೆ ಕಡಿಮೆ ಮಾಡಬೇಕು. ಯಾವಾಗ ಸುಖ ನಿದ್ರೆ ಕಡಿಮೆ ಆಗುತ್ತೋ ಅವನ ಒಂದು ಹಾರ್ಮೋನ್ಸ್ ಅಂದ್ರೆ ವಿದ್ಯಾರ್ಥಿಗಳು ಓದೋದಕ್ಕೆ ಯಾವ ಹಾರ್ಮೋನ್ಸ್ ಆಕ್ಟಿವೇಟ್ ಆಗಬೇಕು ಅದೆಲ್ಲ ಆಕ್ಟಿವೇಟ್ ಆಗುತ್ತೆ. ಅದಕ್ಕೆ ಪೂರಕವಾಗಿ ಪ್ರೇರಕವಾಗಿ ಕೆಲವೊಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಅನುಸಾರವಾಗಿ, ಆಯುರ್ವೇದ ಶಾಸ್ತ್ರದ ಅನುಸಾರವಾಗಿ ಕೆಲವೊಂದು ಭೋಜನಗಳ ವಿಚಾರದಲ್ಲೂ ಕೂಡ ಹೇಳಿದೆ. ಅದನ್ನೆಲ್ಲ ಮುಂದಕ್ಕೆ ಮಾತಾಡ್ತಾ ಹೋಗೋಣ. ಇದೀಗ ಅನುರಾಧ ಅಂತ ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ಅನುರಾಧ ಅವರೇ ನಮಸ್ಕಾರ. ಹಲೋ ನಮಸ್ಕಾರ ಅನುರಾಧ, ಹೇಳಿ. ಅದೇ ನನ್ನ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು. ಏನ್ ಓದ್ತಾ ಇರೋದು ಮಗ? ಅವನು ಬಿಕಾಮ್ 3rd ಇಯರ್. ಇವಾಗ ಮುಂದೆ ಒಂದು ಎಜುಕೇಶನ್ ಹೇಗಿರತ್ತೆ ಅಂತ ಕೇಳ್ಬೇಕಾಗಿತ್ತು. ಎಜುಕೇಶನ್ ಅಲ್ಲ, ಈಗ ಓದೋದಕ್ಕೆ ಯಾವ ರೀತಿ ಏನಾದ್ರೂ ಸಮಸ್ಯೆಗಳಾಗ್ತಾ ಇದ್ರೆ, ಎಷ್ಟೇ ಓದಿದ್ರು ಓದುವಂತಹ ಓದಿದ್ದು ತಲೆಗೆ ಹತ್ತುತ್ತಾ ಇಲ್ಲ, ಈ ರೀತಿಯಾದಂತಹ ಸಮಸ್ಯೆಗಳೇನಾದ್ರೂ ಇದೆಯಾ ತಮ್ಮ ಮಗನಿಗೆ? ಹೌದೌದು, ಮುಂಚೆ ತುಂಬಾ ಚೆನ್ನಾಗಿ ಓದ್ತಾ ಇದ್ದ, ಇವಾಗ ಅಷ್ಟೊಂದು ಇದಿಲ್ಲ. ಅದಕ್ಕೆ ನಿಮ್ಮ ಮಗ ನಿಮ್ಮ ಪಕ್ಕದಲ್ಲೇ ಇದಾರಮ್ಮ? ಇಲ್ಲ ಸರ್, ಕಾಲೇಜ್ಗೆ ಹೋಗಿದ್ದಾರೆ. ನೋಡಿ, ಅವ್ರಿಗೆ ವಿದ್ಯಾಭ್ಯಾಸ ಮಾಡ್ತಾ ಇದಾರಲ್ವಾ, ಈಗ ಯಾವ ರೀತಿಯಾದಂತ ಒಂದು ಅನುಕೂಲಗಳು ಅವ್ರಿಗಿದೆ? ಅಂದ್ರೆ ವಿದ್ಯೆಯನ್ನ ಮುಂದುವರಿಸ್ತೀನಿ ಅಂತ ಹೇಳ್ತಾ ಇದಾರ ಅಥವಾ ನಿಲ್ಲಿಸ್ಬಿಟ್ಟು ನಾನೇನ? ಇಂಟ್ರೆಸ್ಟ್ ಇದೆ ಅವನಿಗೆ, ಓದ್ಬೇಕು ಅನ್ನೋದು ಇಂಟ್ರೆಸ್ಟ್ ಇದೆ, ಆದ್ರೆ ಅವ್ನಿಗೆ ಆಗ್ತಾ ಇಲ್ಲ. ಇವಾಗ ಬಿಕಾಮ್ 3rd ಇಯರ್ ಅವನು. ಆದ್ರೆ ನೋಡಿ, ಈಗ ನೀವೇನ್ ಮಾಡ್ಬೇಕು ಅಂದ್ರೆ, ನೀವು ಪೋಷಕರಾಗಿ ನಿಮ್ಗೆ ಕರ್ತವ್ಯ ಇದು, ನಿಮ್ಮ ಮಗನಿಗೆ ವಿದ್ಯಾಭ್ಯಾಸ ಮಾಡ್ಬೇಕು ಅಂತ ಆಸೆ ಇದ್ರು ಕೂಡ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಏಕಾಗ್ರತೆ ಇಲ್ಲ ಅಂತ ಆಯ್ತು, ಮೆಮೊರಿ ಪವರ್ ಲಾಸ್ ಇದೆ ಅಂತ ಆಯ್ತು. ಹಾಗಾಗಿ ನೀವು ಒಂದು ನುರಿತ ಜ್ಯೋತಿಷ್ಯರನ್ನ ಹೋಗಿ ಭೇಟಿ ಮಾಡಿ, ಒಂದು ಜಾತಕವನ್ನು ತಗೊಂಡು ಹೋಗಿ. ನೀವು ಯಾವ ಶಾಂತಿ ಪೂಜೆಯನ್ನು ಮಾಡೋ ಅವಶ್ಯಕತೆ ಇಲ್ಲ. ಏನು ಅವರ ಒಂದು ಜಾತಕದಲ್ಲಿ ಯಾವ ರೀತಿ ಅಂತ ಫಲ ಇದೆ ಅವ್ರಿಗೆ ಮೊದಲು ಅದನ್ನ ತಿಳ್ಕೊಳ್ಳಿ. ವಿದ್ಯೆಯನ್ನ ಮುಗಿಸ್ತಾನ ನೋಡಿ, ಅಪ್ ಟು SSLC ವರೆಗೂ ಒಂದು ಮನೆಯನ್ನ ನೋಡ್ಬೇಕು, SSLC ಇಂದ ಒಂದು ಹೈಯರ್ ಎಜುಕೇಶನ್ ವರೆಗೂ ಒಂದು ಮನೆ, ಅದಾದ ನಂತರ ಡಾಕ್ಟರೇಟ್ ಅಥವಾ MS PhD ಮಾಡ್ತಾರಂತ ಅದಕ್ಕೆ ಇನ್ನೊಂದು ಮನೆಯನ್ನ ನೋಡ್ಬೇಕು ಜ್ಯೋತಿಷ್ಯ ಶಾಸ್ತ್ರ ಲಗ್ನದಿಂದ. ಇದನ್ನ ಒಬ್ಬ ನುರಿತ ಜ್ಯೋತಿಷ್ಯರನ್ನು ತಿಳ್ಕೊಂಡು ಅವ್ರಿಗೆ ಹೈಯರ್ ಎಜುಕೇಶನ್ ಮಾಡುವಂತ ಯೋಗ ಇದೆಯಾ ಮೊದಲು ತಿಳ್ಕೊಂಡು ಇದ್ರೆ ಮುಂದುವರಿಸಿ, ಇಲ್ಲ ಅಂದ್ರೆ ಅದಕ್ಕೆ ತಕ್ಕಂತೆ ಯಾವ ರೀತಿಯಾಗಿ ಅವ್ರಿಗೆ ಫ್ಯೂಚರ್ ಪ್ಲಾನ್ ಮಾಡ್ಬೇಕು ಅಂತ ಅದನ್ನ ನೀವು ಮಾತಾಡಿ ಒಂದು ಕೌನ್ಸಿಲಿಂಗ್ ತರ ತಗೊಂಡು ಮುಂದುವರಿಸಿ. ಖಂಡಿತ ಒಳ್ಳೇದಾಗುತ್ತೆ. ಶುಭವಾಗ್ಲಿ ತಾಯಿ. ಓಕೆ, ಥ್ಯಾಂಕ್ ಯು ಅನುರಾಧ, ಕರೆ ಮಾಡಿ ಮಾತನಾಡೋದಕ್ಕೆ. ವಿದ್ಯಾಶಂಕರ್ ಗುರುಗಳು, ಈಗಾಗಲೇ ಕೆಲವೊಂದಷ್ಟು ಮಕ್ಕಳಿಗೆ ಓದಿನ ಕಡೆ ಸಾಕಷ್ಟು ಆಸಕ್ತಿ ಇರುತ್ತೆ, ಜೊತೆಗೆ ಪ್ರತಿನಿತ್ಯ ಓದ್ತಾ ಇರ್ತಾರೆ, ಆದ್ರೆ ಏಕಾಗ್ರತೆ ಇರಲ್ಲ. ಒಂದು 10 ನಿಮಿಷ ಓದ್ಬೋದು, ಮ್ಯಾಕ್ಸಿಮಮ್ ಅಂದ್ರೆ ಒಂದು 20 ನಿಮಿಷ, ಅದಾದ ನಂತರ ಓದ್ಕೊಂಡು ಒಂದೇ ಕಡೆ ಕೂತು ಓದೋಂತಹ ಏಕಾಗ್ರತೆ ಇರಲ್ಲ, ಕಾನ್ಸಂಟ್ರೇಷನ್ ಪವರ್ ಕಡಿಮೆ ಅಂತ. ಸೊ ಅಂತಹ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕಾಗತ್ತೆ? ಇಲ್ಲಿ ಫಸ್ಟ್ ಅವ್ರಿಗೆ ಕಾನ್ಸಂಟ್ರೇಷನ್ ಯಾಕೆ ಬರ್ತಿಲ್ಲ ಅನ್ನೋದನ್ನ ನಾನು ಚೆಕ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಪ್ರತಿಯೊಂದಕ್ಕೂ ಅಷ್ಟೇ, ರೋಗ ಯಾಕೆ ಬರುತ್ತೆ, ರೋಗ ಯಾಕೆ ಬಂತು ಅನ್ನೋದನ್ನ ನಾನು ಯೋಚನೆ ಮಾಡ್ಬೇಕಾಗತ್ತೆ. ರೋಗ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಒಂದೊಂದು ಲೈಫ್ ಸ್ಟೈಲ್ ಚೇಂಜ್ ಆದಾಗ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಯಾಕೆ ಬರುತ್ತೆ ಅಂತಂದಾಗ ಅಲ್ಲಿ ನಾನು ಬದಲಾವಣೆ ಮಾಡ್ಕೊಂಡು ಬಿಟ್ಟಿದ್ದೀನಿ, ಹಾಗಾಗಿ ಬರುತ್ತೆ. ಇಲ್ಲಿ ಕಾನ್ಸಂಟ್ರೇಷನ್ ಪವರ್ ಯಾಕೆ ಇಲ್ಲ, ಯಾರಲ್ಲಿ ವೀಕ್ ಇರುತ್ತೆ, ಯಾವ ಗ್ರಹ ವೀಕ್ ಆಗಿದ್ದಾಗ ಅವ್ರಿಗೆ ಕಾನ್ಸಂಟ್ರೇಷನ್ ಬರಲ್ಲ ಅಂತಂದಾಗ, ಬುಧ ವೀಕ್ ಆಗಿದ್ದಾಗ, ನೀಚ ರಾಶಿನಲ್ಲಿ ಸ್ಥಿತನಾಗಿದ್ದಾಗ ಅಂದ್ರೆ ಮೀನ ರಾಶಿನಲ್ಲಿ ಸ್ಥಿತನಾಗಿದ್ದಾಗ, ಇಲ್ಲ ಅಂದ್ರೆ ದುಸ್ಥಾನಗಳಲ್ಲಿ ಏನಾದ್ರೂ ಸ್ಥಿತನಾಗಿದ್ದಾಗ ಖಂಡಿತವಾಗ್ಲೂ ಏನಾಗುತ್ತೆ, ತುಂಬಾ ಪಾಪ ಅವ್ರು ಓದ್ಬೇಕು ಅಂತ ಪುಸ್ತಕ ಹಿಡ್ಕೊಂಡು ಕೂತ್ಕೊಳ್ತಾರೆ. ಆದ್ರೆ ಏನ್ ಹೇಳ್ತಾರೆ, ಅದೇನೋ ಹೇಳ್ತಾರೆ, ಉತ್ತರನ ಪೌರುಷ ಒಲೆ ಮುಂದೆ ಅಂದ ಹಾಗೆ 2 ನಿಮಿಷ 3 ನಿಮಿಷ ಹೀಗೆ ಕೂತ್ಕೊಂಡು ಓದೋದು, ಬೇಡ ಇದೆಲ್ಲ ಬೇಡ, ಕೊನೆ ಪೇಜ್ ಹೋಗೋಣ ಅಂತ ಕೊನೆ ಪೇಜಿಗೆ ಹೊರಟೋದು. ಈ ರೀತಿ ಮಾಡ್ಕೊಂಡು ಬಂದಿರೋ ನಾನು ಕಣ್ಣಲ್ಲಿ ನೋಡ್ಕೊಂಡು ಬಂದಿದ್ದೀನಿ. ಏನಾಗತ್ತೆ ಅಂದ್ರೆ, ಫಸ್ಟ್ ಪೇಜಾ, ಅಯ್ಯೋ ಈ ಪಾಠ ನನಗೆ ಗೊತ್ತಿದೆ, ಬಿಟ್ಬಿಡೋ, ನೆಕ್ಸ್ಟ್ ಹೋಗೋಣ, ಇದು ನನಗೆ ಗೊತ್ತಿದೆ. ಆದ್ರೆ ಒಂದು ಪ್ರಶ್ನೆ ಕೇಳಿದ್ರೆ ಮಾತ್ರ ಏನು ಗೊತ್ತಿರೋದಿಲ್ಲ. ಇದೆಲ್ಲ ಯಾಕಾಗತ್ತೆ ಅಂತ ಹೇಳಿದ್ರೆ, ಫಸ್ಟು ಪ್ರತಿಯೊಬ್ಬರಿಗೂ ಅಷ್ಟೇ ಇಲ್ಲಿ ಜಾತಕಗಳು ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಇಲ್ಲಿ ಜಾತಕಗಳಲ್ಲೇ ಏನಾದ್ರೂ ನಿಮ್ಗೆ ಲೋಪದೋಷಗಳಿದ್ದಾಗ, ಜಾತಕದ ಆಧಾರದಲ್ಲಿ ವಿದ್ಯಾಸ್ಥಾನದ ಅಧಿಪತಿಗಳು ಸರಿ ಇಲ್ಲದೆ ಇದ್ದಾಗ ಖಂಡಿತವಾಗ್ಲೂ ಕಾನ್ಸಂಟ್ರೇಷನ್ ಆಗಿರ್ಲಿ, ಇಲ್ಲ ಅಂತ ಹೇಳಿದ್ರೆ ಹೈಯರ್ ಎಜುಕೇಶನ್ಸ್ಗಳಲ್ಲಾಗಿದ್ದಿರಲಿ, ಇಲ್ಲ ಅಂದ್ರೆ ಪ್ರಾಥಮಿಕ ಒಂದು ಎಜುಕೇಶನ್ಸ್ಗಳಲ್ಲೇ ಆಗಿದ್ದಿರಲಿ, ತೊಂದರೆಗಳು ಕಟ್ಟಿಟ್ಟು ಬುತ್ತಿ. ಫಸ್ಟ್ ಅದಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ, ಯಾಕೆ ಬರ್ತಾ ಇದೆ ಒಂದು ಜಾತಕದಲ್ಲಿ. ಯಾಕಂದ್ರೆ ಕೆಲವೊಂದು ಮಕ್ಕಳುಗಳನ್ನ ನೋಡ್ಕೊಂಡು ಬಂದಾಗ ಏನಾಗುತ್ತೆ ಅಂದ್ರೆ, ಅಪ್ ಟು ಒಂದು 8th ಸ್ಟ್ಯಾಂಡರ್ಡ್ ಅಥವಾ 9th ಸ್ಟ್ಯಾಂಡರ್ಡ್ ಒಂದ್ ರೀತಿ ಓದ್ತಿರ್ತಾರೆ, ಅಂದ್ರೆ ಏನು ತುಂಬಾ ಅಂದ್ರೆ ತುಂಬಾ ಡಲ್ ಆಗಿ ಹೋಗ್ಬಿಟ್ಟಿರ್ತಾರೆ. ಬಟ್ ಯಾವಾಗ 10th ಕ್ರಾಸ್ ಆಗುತ್ತೆ, 10th ಪಾಸ್ ಮಾಡೋದೇ ಕಷ್ಟ ಆಗಿರುತ್ತೆ. ಬಟ್ ಆ 10th ಕ್ರಾಸ್ ಆದ್ಮೇಲೆ ಇದ್ದಕ್ಕಿದ್ದ ಹಾಗೆ ಎಲ್ಲಿಂದ ಬಂದಿರುತ್ತೋ ಗೊತ್ತಿಲ್ಲ ಬುದ್ಧಿ,
ಎಷ್ಟು ಚುರುಕುತನ, ಎಷ್ಟು ಒಳ್ಳೆತನ, ಎಲ್ಲಾ ಬದಲಾವಣೆಗಳಾಗೋಗಿ ಇದ್ದಕ್ಕಿದ್ದ ಹಾಗೆ ಟಾಪರ್ ಆಗಿ ಹೋಗ್ಬಿಟ್ಟಿರ್ತಾನೆ. ಒಂದು ಸ್ಟೇಟ್ ರ್ಯಾಂಕ್ ಲೆವೆಲ್ ಆಗಿರ್ಬೋದು, ಗೋಲ್ಡನ್ ಮೆಡಲ್ ತಗೊಳ್ಳೋದಿರ್ಬೋದು, ಇಂಥ ಲೆವೆಲ್ಗೆಲ್ಲ ಹೊಟ್ಟೋಗ್ತಾರೆ. ಆದ್ರೆ ಪ್ರಾಥಮಿಕ ಎಜುಕೇಶನ್ ಅಂತ ನೋಡಿದಾಗ ಏನೂ ಇರಲ್ಲ. ಸೊ ಅಂತ ಜಾಗದಲ್ಲಿ ಏನ್ ಮಾಡ್ಬೇಕಾಗತ್ತೆ, ಲಗ್ನದಿಂದ 2ನೇ ಮನೆಯಲ್ಲಿ ಇರ್ತಕ್ಕಂತಹ ಒಂದು ಗ್ರಹಗಳ ಪ್ರಭಾವವನ್ನ ನೋಡ್ಬೇಕಾಗತ್ತೆ. ಆ ವಿದ್ಯಾಸ್ಥಾನದಲ್ಲಿ ಯಾವ ರೀತಿ ಲೋಪದೋಷ ಬಂದಿತ್ತು, ಅಲ್ಲಿಂದ ಪಂಚಮ ಭಾವದಲ್ಲಿ ಯಾವ ರೀತಿ ಲೋಪದೋಷಗಳು ಬಂದು ಒಳ್ಳೆ ರೀತಿಯ ಫಲಗಳನ್ನ ಕೊಡ್ತು, ಅಲ್ಲಿಂದ ಭಾಗ್ಯಸ್ಥಾನದಲ್ಲಿ ಯಾವ ರೀತಿಯ ಲೋಪದೋಷಗಳಿದ್ದು ಅದು ಒಳ್ಳೇದಾಯ್ತು ಅನ್ನೋದನ್ನ ಫಸ್ಟ್ ಅವ್ರ ಜಾತಕಗಳನ್ನ ತೋರಿಸ್ಕೋಬೇಕು. ಇಲ್ಲಿ ಏನಾಗುತ್ತೆ ಅಂದ್ರೆ ಜನರಲ್ ಆಗಿ ಹೇಳ್ಕೊಂಡು ಹೋದಾಗ ಆ ರಾಶಿಗೆ ಹೀಗೆ, ಈ ರಾಶಿಗೆ ಹೀಗೆ ಅಂತ ಜನರಲ್ ಆಗಿ ಹೇಳ್ಕೊಳ್ಳೋದು ಒಂದು ಮಾತು. ಆದ್ರೆ ಅದು ಎಲ್ಲರಿಗೂ ಹಾಗೆ ನಡೆಯಲ್ಲ. ಯಾಕಂದ್ರೆ ಮೇಷರಾಶಿನಲ್ಲಿ ಒಬ್ಬರೇ ಅಂತ ಹುಟ್ಟಿರಲ್ಲ, ಲಕ್ಷ ಕೋಟಿ ಜನ ಹುಟ್ಟಿರ್ತಾರೆ. ಹಾಗಂತ ಮೇಷರಾಶಿಯವ್ರು ಎಲ್ಲರೂ ಹಾಗೆ, ಮೀನ ರಾಶಿಯಲ್ಲಿರೋರು ಎಲ್ಲರೂ ಹಾಗೆ ಅಂತ ಆಗೋದಿಲ್ಲ. ನಿಮ್ಮ ಒಂದು ವೈಯಕ್ತಿಕ ಜಾತಕಗಳನ್ನ ತೋರಿಸ್ಕೊಂಡಾಗ ಅಲ್ಲಿ ವಿದ್ಯಾಸ್ಥಾನದ ಅಧಿಪತಿ ಯಾರು, ಅವನಿಗೆ ಎಷ್ಟು ಬಲ ಇದೆ, ಅವನಿಗೆ ಬೇಕಾದಂತಹ ಒಂದು ಕೊಡಬೇಕಾದಂತಹ ರೀತಿ ನೀತಿಗಳೇನು, ಅಲ್ಲಿರುವಂತಹ ಲೋಪದೋಷಗಳೇನು ಅಂತ ತಿಳ್ಕೊಂಡು ಅದರ ಅನುಸಾರವಾಗಿ ನೀವು ಓದ್ಕೊಂಡೋದಾಗ್ಲಿ ಅಥವಾ ಅದಕ್ಕೆ ಬೇಕಾದಂತಹ ರೀತಿನಲ್ಲಿ ನಿಮ್ಮ ಲೈಫ್ ಸ್ಟೈಲ್ಗಳನ್ನ ಚೇಂಜ್ ಮಾಡ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ಒಂದು ಒಳ್ಳೆ ರೀತಿ ಪ್ರಗತಿನ ನಿಮ್ಮ ಜೀವನದಲ್ಲಿ ಕಾಣಿಸ್ಕೋಬಹುದು. ಓಕೆ, ಎಸ್ ಹರಿಶಾಸ್ತ್ರಿ ಅವರು, ಈಗ ಸಾಕಷ್ಟು ಮನೆಗಳಲ್ಲಿ ಓದೋದಕ್ಕೂ ಕೂಡ ಕೆಲವೊಂದಿಷ್ಟು ಮನೆಗಳು ಕಂಜೆಸ್ಟೆಡ್ ಇರುತ್ತೆ, ಅಥವಾ ಬೆಂಗಳೂರಿನ ಮನೆಗಳು ಸರ್ವೇ ಸಾಮಾನ್ಯ ನೋಡಿರ್ತೀವಿ. ಬಟ್ ಮನೆಯಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಓದೋದಕ್ಕೆ ಸ್ಟಡಿ ಕಾರ್ನರ್ ಅನ್ನುವಂತಹ ಸಪರೇಟ್ ಕಾರ್ನರ್ ಇಡಬೇಕು ಅನ್ನೋದಾದ್ರೆ ಯಾವ ರೀತಿಯ ಒಂದು ಪೂರಕವಾದಂತಹ ವಾತಾವರಣ ಸೃಷ್ಟಿ ಮಾಡಬೇಕಾಗುತ್ತೆ ಮನೆಯಲ್ಲಿ ಪೋಷಕರು ವಿದ್ಯಾರ್ಥಿಗಳಿಗೋಸ್ಕರ? ನೋಡಿ, ಸಂಪೂರ್ಣವಾಗಿ ಒಬ್ಬ ವಿದ್ಯಾರ್ಥಿಗೆ ಮನೆ ಎಷ್ಟೇ ಚಿಕ್ಕದಿರ್ಲಿ ದೊಡ್ಡದಿರ್ಲಿ ವಿದ್ಯೆಯನ್ನ ಓದುವಂತಹ ಸ್ಥಾನದಿಂದ ಹಿಡಿದು ಎಲ್ಲವೂ ಕೂಡ ಗಣನೆಗೆ ತಗೊಳ್ಬೇಕಾಗತ್ತೆ. ಇಲ್ಲಿ ವಿದ್ಯಾರ್ಥಿಗೆ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನೋದು ಇರಬೇಕು. ಸ್ನೇಹಿತರು ವಿದ್ಯಾಶಂಕರ್ ಅವರು ಹೇಳಿದಾಗೆ ನಮಗೆ ಸ್ಥಾನಗಳು ತುಂಬಾ ಇಂಪಾರ್ಟೆಂಟ್. ಭಾಗ್ಯಸ್ಥಾನ ಆಗ್ಬೋದು ಅಥವಾ ಚತುರ್ಥ ಸ್ಥಾನ ಆಗ್ಬೋದು, ಸುಖಸ್ಥಾನ, ಇವೆಲ್ಲವನ್ನ ನಾವು ನೋಡ್ಲೇಬೇಕು. ಆದ್ರೆ ಏನೇನು ವಿದ್ಯಾರ್ಥಿಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನೋದನ್ನ ತುಂಬಾ ಇಂಪಾರ್ಟೆಂಟ್ ತಿಳ್ಕೊಬೇಕು. ಪ್ರೇಕ್ಷಕರು ಇದನ್ನ ನೋಡ್ತಾ ಇದ್ರೆ ಖಂಡಿತ ನೋಟ್ ಮಾಡ್ಕೊಳ್ಳಿ. ಯಾಕೆಂತಂದ್ರೆ ಇದು ತುಂಬಾ ಅವಶ್ಯಕತೆ, ವಿದ್ಯೆಯನ್ನು ಓದುವಂತ ವಿದ್ಯಾರ್ಥಿಗಳಿಗೆ ತುಂಬಾ ಅವಶ್ಯಕತೆ. ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಅತಿ ಮುಖ್ಯವಾಗಿ ಪರೀಕ್ಷೆಯ ಸಮಯದಲ್ಲಿ ಮನಸ್ಸು ಚಂಚಲವಾಗಿರಬಾರದು. ಚಂಚಲವಾಗಿದ್ರೆ ಖಂಡಿತವಾಗ್ಲೂ ನೀವು ಪರೀಕ್ಷೆಯನ್ನ ಗೆಲ್ಲಿಕ್ಕಾಗೋದಿಲ್ಲ. ಲೋಭಕಾರಕಗಳು ಹಾಗೆ ಮೋಹಕಾರಕಗಳು ಇರಬಾರದು. ಏನಂದ್ರೆ ಲೋಭ ಅಂದ್ರೆ ಬೇರೆಯವ್ರಿಗೆ ಕೆಟ್ಟದ್ದು ಮಾಡಬೇಕು, ಅಥವಾ ಮೋಹ ಬೇರೆದ್ರ ಮೇಲೆ ಆಸೆ ಪಡಬೇಕು ಅನ್ನುವಂತ ಕಾರಕಗಳು ಅವರ ಮನಸ್ಸಿಗೆ ಬರಬಾರದು. ಮತ್ತೆ ವರ್ಷವಿಡೀ ಗುರುಗಳು ಹೇಳಿರ್ತಕ್ಕಂಥ ಪಾಠವನ್ನ ಓದುತ್ತಾ ಹಾಗೂ ಬರೆಯುತ್ತಾ ಇರತಕ್ಕಂಥ ವಿದ್ಯಾರ್ಥಿಗಳು ಪರೀಕ್ಷೆ ಸಮಯದಲ್ಲಿ ಮಾತ್ರ ಭಯ ಮತ್ತು ಬಹಳಷ್ಟು ಮರ್ತು ಹೋಗಿ ಏನನ್ನೂ ಬರೀದೆ ಸುಮ್ಮನೆ ನ್ಯೂಟ್ರಲ್ ಆಗ್ಬಿಡ್ತಾರೆ. ಆ ತರದ ಪರಿಸ್ಥಿತಿಗಳು ಬರುತ್ತೆ. ಹಾಗಾಗಿ ಇದಕ್ಕೆಲ್ಲ ನಾವು ವ್ಯವಸ್ಥೆಗಳನ್ನ ಮಾಡ್ಕೊಳ್ಬೇಕು. ಹೇಗೆ ಸಮಯವನ್ನ ವ್ಯರ್ಥ ಮಾಡಬಾರದು, ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ. ಅತಿಯಾದ ಭೋಜನವನ್ನ ಮಾಡಬಾರದು. ಹೊಟ್ಟೆ ತುಂಬಾ ಊಟವನ್ನ ಈ ಪರೀಕ್ಷೆ ಸಮಯದಲ್ಲಿ ಯಾವಾಗ್ಲೂ ಹೊಟ್ಟೆ ತುಂಬಾ ಊಟ ಮಾಡಬಾರದು. ಆಸ್ ಪರ್ ಸೈನ್ಸ್ ಆಗ್ಬೋದು, ಜ್ಯೋತಿಷ್ಯ ಆಗ್ಬೋದು, ಹೊಟ್ಟೆ ತುಂಬಾ ಊಟ ಯಾವಾಗ್ಲೂ ಮಾಡಬಾರದು. ಯಾಕಂದ್ರೆ ಹಸಿವುಕೊಂಡು ಇರಬಾರದು, ಹೊಟ್ಟೆ ತುಂಬಾ ಊಟ ಮಾಡಬಾರದು, ಮಧ್ಯಮ ಪ್ರಗತಿಯಲ್ಲಿ ಊಟ ಮಾಡಬೇಕು ಅಂತ ಹೇಳುತ್ತೆ. ಅದಾದ ನಂತರ ರಾಜಸಿಕ ಹಾಗೂ ತಾಮಸಿಕವಾದಂತಹ ಆಹಾರಗಳನ್ನ ಸೇವನೆ ಮಾಡಬಾರದು. ಅಂತಂದ್ರೆ ನಾನ್ ವೆಜ್ ತಿನ್ನುವಂಥದ್ದು, ಮತ್ತೆ ಜಂಕ್ ಫುಡ್ಸ್ ನೋಡಿ, ಜಂಕ್ ಫುಡ್ಸ್ ತಿನ್ನೋದ್ರಿಂದ ಸುಮಾರು ಜನಕ್ಕೆ ಆರೋಗ್ಯ ಕೆಟ್ಟೋಗ್ಬಿಡುತ್ತೆ. ಈ ಸಮಯದಲ್ಲಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗೋದು ಜಾಸ್ತಿ ವಿದ್ಯಾರ್ಥಿಗಳು. ಈ ತರದ ಸಮಸ್ಯೆ ಇದೆ. ಕೆಲವೊಂದು ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ನಾನು ಪರೀಕ್ಷೆಯಲ್ಲಿ ಖಂಡಿತವಾಗ್ಲೂ ಫೇಲ್ ಆಗ್ತೀನಿ ಉದ್ದೇಶಕ್ಕೆ ಈ ಸಮಯದಲ್ಲಿ ಬೇಕು ಅಂತ ರೋಗ ಬರ್ಸ್ಕೊಂಡವರು ಕೂಡ ಸುಮಾರು ಜನ ಇದ್ದಾರೆ. ಅದಕ್ಕೆ ಅಂತ ಹಾಸ್ಪಿಟಲ್ ಅಡ್ಮಿಟ್ ಆಗೋದು ಪರೀಕ್ಷಾ ಭಯವ ಅಥವಾ ಬೇಜವಾಬ್ದಾರಿತನವ? ಬೇಜವಾಬ್ದಾರಿ ಅಂತ ಸ್ಪಷ್ಟವಾಗಿ ಹೇಳ್ಬೋದಲ್ಲಮ್ಮ ಇದನ್ನ ನೋಡಿದಾಗ. ಆ ರೀತಿ ತಾಮಸಿಕ ಮತ್ತು ರಾಜಸಿಕ ಆಹಾರವನ್ನ ಸೇವಿಸಬಾರದು. ಬಹುಮುಖ್ಯವಾಗಿ ರಾತ್ರಿ 9 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೂ ನಿದ್ರೆ ಮಾಡಲೇಬೇಕು. ಈಗಿನ ಲೈಫ್ ಸ್ಟೈಲ್ ಆಗಿದೆ, ರಾತ್ರಿ 11 ಗಂಟೆ 12 ಗಂಟೆವರೆಗೂ ಕೂಡ ಏನಾಗುತ್ತೆ, ಮೊಬೈಲ್ ಅಲ್ಲಿ ಇಂಟರ್ನೆಟ್ ನ ಸರ್ಚ್ ಮಾಡ್ಕೊಂಡು ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಈ ತರದ್ದು ಎಲ್ಲವನ್ನ ನೋಡ್ಕೊಂಡು ಅದರ ಆ ಸಮಯದಲ್ಲಿ ಕೆಲವೊಂದು ಫಿಲಮ್ಸ್ ಯಾವ್ದೋ ಹೊಸ ಫಿಲಂ ರಿಲೀಸ್ ಆಯ್ತು ನೆಟ್ ಅಲ್ಲಿ ಬಂದಿದ್ಯಾ ಅಂತ ನೋಡೋದು. ಈ ತರದ್ದು ಹಲವಾರು ಕೆಟ್ಟ ಚಟುವಟಿಕೆಗಳನ್ನ ನಾವು ರೂಪಿಸ್ಕೊಳ್ಳೋದ್ರಿಂದ ನಮ್ಮ ಲೈಫ್ ಸ್ಟೈಲ್ ಹಾಳಾಗುತ್ತೆ. ಹಾಗಾಗಿ ರಾತ್ರಿ 9 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೂ ಮಲಗಿರಲೇಬೇಕು. ಯಾಕೆ ಮಲಗಬೇಕು ಅಂತಂದ್ರೆ ಕನಿಷ್ಠ ಪಕ್ಷ 7 ಗಂಟೆ ಮಲಗಿದ್ರೆ ನಿದ್ರೆ ಮಾಡೋದ್ರಿಂದ ನಮಗೆ ಸೋಂಬೇರಿತನ ದೂರವಾಗುತ್ತೆ ಅಂತ ಹೇಳ್ತೀವಿ. ಆಮೇಲೆ ಪರೀಕ್ಷೆ ಸಮಯದಲ್ಲಿ ನಿದ್ರೆ ಬರಲ್ಲ. ಇಡೀ ರಾತ್ರಿ ಎಲ್ಲ ಓದ್ಕೊಂಡು ಅಥವಾ ರಾತ್ರಿ ಎಲ್ಲ ಮೊಬೈಲ್ ನೋಡ್ಕೊಂಡು ಬೆಳಗ್ಗೆ ಹೋಗಿ ಪರೀಕ್ಷೆ ಕೊಠಡಿಯಲ್ಲಿ ಕುತ್ಕೊಂಡು ನಿದ್ದೆ ಮಾಡ್ತಾ ಇರ್ತಾರೆ. ಈ ತರದ ಸಮಸ್ಯೆಗಳು ಕೂಡ ಹಲವಾರು ನೋಡಬಹುದು. ಹಾಗಾಗಿ ಚೈತನ್ಯ ಶಕ್ತಿ ವೃದ್ಧಿ ಆಗ್ಬೇಕಂದ್ರೆ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಬೇಕು. ಮತ್ತೆ ಬೆಳಗ್ಗೆ 5 ಗಂಟೆಯಿಂದ 7 ಗಂಟೆವರೆಗೂ ಈ ಸಮಯ ಏನಿದೆ ಇದು ತುಂಬಾ 100% ಪಾಸಿಟಿವ್ ವೈಬ್ರೇಷನ್ಸ್ ಪ್ರಕೃತಿ ನಮಗೆ ಕೊಡುವಂತ ಸಮಯ. ಆ ಸಮಯದಲ್ಲಿ ವಿದ್ಯಾರ್ಜನೆಯನ್ನ ಹೆಚ್ಚು ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಅದಲ್ಲದೆ ಬೆಳಗಿನ ಜಾವ ನೀವು ಇನ್ನೇನು ಎಲ್ಲ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ಇನ್ನೇನು ಪರೀಕ್ಷೆಗೆ ಹೋಗ್ಬೇಕು ಅನ್ನುವಂಥ ವಿದ್ಯಾರ್ಥಿಗಳು ಮುಖ್ಯವಾಗಿ 10 ನಿಮಿಷಗಳ ಕಾಲ ಮೌನವಾಗಿದ್ದು ಒಂದು ಮೆಡಿಟೇಷನ್ ಅನ್ನ ಮಾಡಬೇಕು. ಇದರಿಂದ ನಿಮ್ಗೆ ಏನಾಗುತ್ತೆ, ಸಂಪೂರ್ಣವಾಗಿ ನಿಮ್ಮ ವಿದ್ಯೆಯಲ್ಲಿ ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಆಗುತ್ತೆ, ಮೆಮರಿ ಪವರ್ ಜಾಸ್ತಿ ಆಗುತ್ತೆ. ಹಾಗಾಗಿ ನೀವೇನು ವಿದ್ಯಾಭ್ಯಾಸನ ಓದಿದಿರೋ ಅದನ್ನ ನೀವು ಅಪ್ಲೈ ಮಾಡ್ತೀರಾ ಇಲ್ಲಿ ಆನ್ಸರ್ ಶೀಟ್ ಅಲ್ಲಿ. ಇದಷ್ಟೇ ಅಲ್ಲದೆ ಇನ್ನೂ ಹಲವಾರು ಪ್ರಮುಖವಾದಂತ ವಿಚಾರಗಳಿದೆ, ನಾನು ಮುಂದಕ್ಕೆ ಹೇಳ್ತಾ ಬರ್ತೀನಿ. ಈಗ ಕವಿತಾ ಅಂತ ಬೆಳಗಾವಿಯಿಂದ ಕರೆ ಮಾಡಿದ್ದಾರೆ. ಮೇಡಮ್ ನಮಸ್ತೆ. ಹಲೋ. ಹಾ ಕವಿತಾ ಅವರೇ ಮಾತಾಡಿ, ಏನ್ ಪ್ರಶ್ನೆ ಇದೆ ಕೇಳಿ.
ಹಲೋ ಮೇಡಮ್, ನಾನ್ ಸುಮಿತ್ರಾ ಅಂತ ಮಾತಾಡ್ತೀನಿ. ಓಕೆ ಸುಮಿತ್ರಾ ಮಾತನಾಡಿ. ಅರ್ಚಕೆರೆಯಿಂದ ಮೇಡಮ್. ಕೇಳ್ಬೇಕಾಯ್ತು. 10th ಓದ್ತಾಳೆ ಶ್ರೀಲಕ್ಷ್ಮಿ ಅಂತ. ಅವಳಿಗೆ ಮೆಮೊರಿ ಪವರ್ ಒಂದ್ ಸ್ವಲ್ಪ ವೀಕ್ ಇದೆ ಮೇಡಮ್. ಓದಿದ್ದೆಲ್ಲ ಮರ್ತೋಗುತ್ತೆ ಅಂತ ಹೇಳ್ತಾಳೆ ಮೇಡಮ್. ನೋಡಿ, ಯಾವುದೇ ಕಾರಣಕ್ಕೂ ಇವಾಗ ಮರ್ತು ಹೋಗೋದಾಗ್ಲಿ ಅಥವಾ ಓದಿರೋದು ಸರಿಯಾಗಿ ನೆನಪು ಬರದೇ ಇರೋದಾಗ್ಲಿ ಇದೆಲ್ಲ ತುಂಬಾ ಕಾಮನ್ ಆಗ್ಬಿಡುತ್ತೆ. ಯಾಕಂದ್ರೆ ನೀವು ಕೊಡುವಂತಹ ಊಟ ಇರಬಹುದು, ಆಹಾರ ಪದ್ಧತಿಗಳಿರಬಹುದು, ಲೈಫ್ ಸ್ಟೈಲ್ ಇರಬಹುದು, ಏನಾಗುತ್ತೆ ಎಲ್ಲ ಫಾಸ್ಟ್ ಫುಡ್ಗಳು ಬಂದಾಗ್ಲಿಂದ ನಾವು ಓದಿದ್ದು ಅಷ್ಟೇ ಫಾಸ್ಟ್ ಆಗಿ ಮರ್ತೋಗ್ತಾ ಇದ್ದೀವಿ. ಯಾವುದು ಸಹ ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ನೀವು ಮಾಡಬೇಕಾಗಿರೋದು ಇಷ್ಟೇ, ಬ್ರಾಹ್ಮಿ ಚೂರ್ಣನ ಪ್ರತಿನಿತ್ಯ ಬೆಳಗ್ಗೆ ಹಾಲ್ನಲ್ಲಿ 1 ಚಮಚ ಬ್ರಾಹ್ಮಿ ಚೂರ್ಣನ ಬಿಸಿ ಹಾಲ್ನಲ್ಲಿ ಮಿಕ್ಸ್ ಮಾಡಿ ಮಗು ಕುಡಿಸ್ತಾ ಬನ್ನಿ. ಮೆಮೊರಿ ಪವರ್ ತುಂಬಾನೇ ಚೆನ್ನಾಗಿ ಜಾಸ್ತಿ ಆಗುತ್ತೆ. ಜೊತೆಗೆ ಆ ಪಿಟ್ಯೂಟರಿ ಗ್ಲ್ಯಾಡ್ ಏನಿರುತ್ತೆ ಸ್ವಲ್ಪ ಅದು ವರ್ಕು ಸಹ ಜಾಸ್ತಿ ಆಗೋದ್ರಿಂದ ಖಂಡಿತವಾಗ್ಲೂ ಮುಂದೆ ನೆನಪಿನ ಶಕ್ತಿ ಆಗಿರಲಿ ಅಥವಾ ಭಯಗಳು ಉತ್ಪತ್ತಿ ಆಗೋದಾಗ್ಲಿ, ಕೆಲವೊಬ್ರಿಗೆ ಏನಾಗುತ್ತೆ ಇದೆಲ್ಲ ನೆನಪಿರುತ್ತೆ, ಭಯದಿಂದ ಏನಾಗ್ತಿರುತ್ತೆ ಮರ್ತು ಹೋಗ್ತಿರ್ತಾರೆ. ಈ ಬ್ರಾಹ್ಮಿ ಚೂರ್ಣ ತುಂಬಾ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಬರುತ್ತೆ. ಅದನ್ನ ನೀವು ಮಗುಗೆ ಪ್ರತಿನಿತ್ಯ ಕೊಡ್ತಾ ಬನ್ನಿ. ಯಾವುದೇ ಭಯ ಪಡಬೇಕಾಗಿಲ್ಲ. ಸೈಡ್ ಎಫೆಕ್ಟ್ಸ್ ಆಗುತ್ತಾ, ಮತ್ತೊಂದಾಗುತ್ತಾ, ಅಯ್ಯೋ ಇದು ನನ್ನ ಮಗುಗೆ ಆಗಿ ಬರುತ್ತಾ, ಅದೆಲ್ಲ ತಲೆನೇ ಕೆಡಿಸ್ಕೋಬೇಕಾಗಿಲ್ಲ. ಯಾಕಂದ್ರೆ ಇದು ಆಯುರ್ವೇದದ ಚೂರ್ಣಗಳಾಗಿರೋದು, ಚೂರ್ಣಗಳು ಅಂದ್ರೆ ಪುಡಿಗಳು ಆಗಿರೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ಗಳಾಗ್ಲಿ ಅಥವಾ ಮುಂದೆ ಇನ್ನೇನಾದ್ರೂ ತೊಂದರೆಗಳಾಗ್ಬಿಡತ್ತಾ ಅನ್ನೋ ಬಗ್ಗೆ ನೀವು ಯೋಚನೆನೂ ಮಾಡಬೇಕಾಗಿಲ್ಲ. ಧೈರ್ಯವಾಗಿ, ಯಾಕಂದ್ರೆ ಇದು ಡಾಕ್ಟರ್ಸ್ಗಳು ಸಹ ರೆಫರ್ ಮಾಡೋದ್ರಿಂದ ನೀವು ಯೋಚನೆ ಮಾಡದೇ ಮಗುಗೆ ಪ್ರತಿನಿತ್ಯ 1 ಚಮಚ ಬ್ರಾಹ್ಮಿ ಚೂರ್ಣದ ಪುಡಿಯನ್ನ ನೀವು ಹಾಲ್ನಲ್ಲಿ ಮಿಕ್ಸ್ ಮಾಡಿ ಮಗು ಕುಡಿಸ್ತಾ ಬನ್ನಿ, ಖಂಡಿತ ಅನುಕೂಲ ಆಗುತ್ತೆ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಸುಮಿತ್ರಾ ಅವರೇ. ಈಗ ಕವಿತಾ ಅಂತ ಬೆಳಗಾವಿಯಿಂದ ಕರೆ ಮಾಡಿದ್ದಾರೆ. ಕವಿತಾ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಹಾ ಮೇಡಮ್, ಮಾತಾಡಿ, ಕೇಳಿ, ಪ್ರಶ್ನೆ ಇದೆ ಕೇಳಿ. ಹಲೋ ಗುರುಜಿ, ನನ್ ಮಗ ಈ ಸಲ 10th ರೀ, ನಾಟ್ ಥರ್ಸ್ಡೇ ಎಕ್ಸಾಮ್ ಸ್ಟಾರ್ಟ್ ಆಗ್ತಾವ್ರಿ. ನಿಮ್ಮ ಆಶೀರ್ವಾದ ಬೇಕಾಗಿತ್ರಿ. ಖಂಡಿತಮ್ಮ, ನಮ್ಮ ಆಶೀರ್ವಾದಕ್ಕಿಂತ ಭಗವಂತನ ಆಶೀರ್ವಾದ ಖಂಡಿತ ಬೇಕಾಗುತ್ತೆ. ಹೇಳಿ ತಾಯಿ, ಹೇಗೆ ಓದ್ತಾ ಇದ್ದಾರೆ? 10th ಈ ಸಲ ಎಕ್ಸಾಮ್ ಬರೀತಾನ್ರಿ ಥರ್ಸ್ಡೇದಿಂದ ರೀ. ಸಮರ್ಥ ಅಂತ, ಕನ್ಯಾ ರಾಶಿ, ಹಸ್ತ ನಕ್ಷತ್ರ. ಇರ್ಲಿ, ಹಸ್ತ ನಕ್ಷತ್ರದವ್ರು ತುಂಬಾ ಬುದ್ಧಿವಂತರು ಅಂತ ಹೇಳ್ತೀವಿ. ಅದೊಂಥರ ಅತ್ಯಂತ ಬುದ್ಧಿವಂತಿಗೆ ಇರ್ತಕ್ಕಂಥ ನಕ್ಷತ್ರ. ಸಮಯ ನೋಡಿ ಗೆಲುವನ್ನ ಸಾಧಿಸುವಂತ ನಕ್ಷತ್ರ. ಏನು ಭಯಪಡೋ ಅವಶ್ಯಕತೆ ಇಲ್ಲ. ಈ ಸಮಯದಲ್ಲಿ ಒಂದ್ ಸ್ವಲ್ಪ ಅವ್ರಿಗೆ ನೀವು ವಾತಾವರಣನ ಚೇಂಜ್ ಮಾಡ್ಬೇಕಮ್ಮ. ದಿನದಲ್ಲಿ 10 ನಿಮಿಷ ಒಂದು ದೇವಸ್ಥಾನಕ್ಕೆ ಹೋಗಿ ಬರಕ್ ಹೇಳಿ. ಮತ್ತೆ ಅವ್ರಿಗೆ ವಿಶೇಷವಾಗಿ ನೋಡಿ, ನಾನು ಈಗ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೇಳ್ತಾ ಬರ್ತೇನೆ, ನೀವು ಟಿವಿ ಹಾಗೆ ಕಂಟಿನ್ಯೂ ಮಾಡಿ ನೋಡ್ತಾ ಇರಿ. ಕೆಲವೊಂದೆಲ್ಲ ನೀವು ನೋಟ್ ಮಾಡ್ಕೊಳ್ಳಿ. ಅವ್ರಿಗೆ ಯಾವುದೇ ಕಾರಣಕ್ಕೂ ನಿಮ್ಮ ಫ್ಯಾಮಿಲಿ ಟೆನ್ಷನ್ ಅನ್ನ ಕೊಡಬೇಡಿ, ಮತ್ತೆ ಹೊರಗಡೆ ಕಳಿಸ್ಬೇಡಿ ಜಾಸ್ತಿ. ಅಂದ್ರೆ ಈ ಸಮಯದಲ್ಲಿ ಫ್ರೆಂಡ್ಸ್ ಜೊತೆ ತಿರುಗಾಡೋದು, ಕ್ರಿಕೆಟ್ ಆಡಕ್ ಹೋಗೋದು ಅಥವಾ ಯಾರೋ ಫಿಲಂ ಮಾಡಕ್ ಹೋಗೋದು, ಈ ತರದ್ದು ಏನು ಮಾಡಬೇಡಿ. ಆದಷ್ಟು ವಾತಾವರಣನ ತುಂಬಾ ಪಾಸಿಟಿವ್ ಆಗಿ ಕ್ರಿಯೇಟ್ ಮಾಡಿ. ರಾತ್ರಿ ಲೇಟ್ ಆಗಿ ಮಲಗಬೇಡಿ, ಬೇಗ ಮಲಗಬೇಕು. ಅವರು 9 ಗಂಟೆ ಅಷ್ಟೊತ್ತು ಮಲಗಲಿ. ಬೆಳಗ್ಗೆ ಬೇಗ ಎದ್ದು ಓದಕ್ಕೆ ಸ್ವಲ್ಪ ನೀವು ಫೋರ್ಸ್ ಮಾಡಿ. ಈ ಸಮಯ ತುಂಬಾ ಮುಖ್ಯಮ್ಮ. SSLC ಅನ್ನುವಂಥದ್ದು ಒಬ್ಬ ವಿದ್ಯಾರ್ಥಿಗೆ ಲೈಫ್ ಟರ್ನಿಂಗ್ ಟೈಮ್ ಅಂತ ಹೇಳ್ತೀವಿ. ಹಾಗಾಗಿ ಆದಷ್ಟು ಮಹತ್ವವನ್ನು ಕೊಡಿ. ನಿಮ್ಮ ಫ್ಯಾಮಿಲಿ ಟೆನ್ಷನ್ ಯಾವ್ದು ತೋರಿಸ್ಬೇಡಿ. ಅವ್ರಿಗೆ ಆರೋಗ್ಯವಾದಂತ ಫುಡ್ ಅನ್ನು ಕೊಡಿ. ಖಂಡಿತವಾಗ್ಲೂ ಅವರು SSLC ಮುಂದುವರಿತಾರೆ. ಹಸ್ತ ನಕ್ಷತ್ರ ಸಣ್ಣ ನಕ್ಷತ್ರ ಅಲ್ಲ, ಬಲವಾದ ನಕ್ಷತ್ರ. ಒಳ್ಳೇದಾಗುತ್ತೆ, ಶುಭವಾಗ್ಲಿ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಈಗ ಬೆಂಗಳೂರಿನಿಂದ ಮಮತಾ ಅಂತ ಕರೆ ಮಾಡಿದ್ದಾರೆ. ಮಮತಾ ಅವರೇ ನಮಸ್ಕಾರ. ಹಲೋ, ನಮಸ್ಕಾರ ಮೇಡಮ್. ಹಾ ಮಮತಾ ಅವರೇ, ಪ್ರಶ್ನೆ ಏನಿದೆ ಕೇಳಿ, ಗುರುಗಳಿದ್ದಾರೆ, ಮಾತಾಡಿ. ನಮ್ ಪಲ್ಲವಿ ಅಂತ ಹೇಳಿ. ಪಲ್ಲವಿ ಅಂತ ನಮ್ಮ ಮಗಳ ಹೆಸರು. ಓಕೆ, ಡೇಟ್ ಆಫ್ ಬರ್ತ್ ಹೇಳ್ಬೇಕಾ ಮೇಡಮ್? ಏನ್ ಕಿಲ್ ನೋಡಿ, ವಿಚಾರ ಇರೋದು ಇಷ್ಟೇ. ನಿಮ್ಮ ಮಗು ಏನಾದರೂ ಎಕ್ಸಾಮ್ ಟೈಮ್ ನಲ್ಲಿ ಓದ್ತಾ ಇದ್ದಾಳೆ ಗುರುಜಿ. ಏನ್ ಹೇಳಿ? 9th ಸ್ಟ್ಯಾಂಡರ್ಡ್. ಸರಿ, ಏನ್ ಸಮಸ್ಯೆ ಇತ್ತು ಅವಳ ವಿದ್ಯಾಭ್ಯಾಸದಲ್ಲಿ? 95% ಇದ್ಲು ಮೊದ್ಲೆಲ್ಲ. ಈಗ ಒಂದ್ ಸ್ವಲ್ಪ 92% ಬಂದಿದ್ದಾಳೆ. ಅದಕ್ಕೆ ಮುಂದೆ ಹೇಗಿದೆ ಅವಳದು ವಿದ್ಯಾಭ್ಯಾಸ ಅಂತ? ಅಲ್ಲಮ್ಮ, ಎಲ್ರು ಯಾಕೆ ಇಷ್ಟೊಂದು ಮೌಢ್ಯವಾಗಿ ಯೋಚನೆ ಮಾಡ್ತೀರಿ ಅನ್ನೋದು ಅರ್ಥನೇ ಆಗಲ್ಲ. ಕೆಲವೊಂದು ನಂಬರ್ಗಳಿಂದಾನೇ ನಮ್ಮ ಜೀವನಗಳು ನಡೆದು ಹೋಗುತ್ತೆ. ಕೆಲವೊಂದು ನಂಬರ್ಗಳ ವೇರಿಯೇಷನ್ಸ್ ಇಂದಾನೇ ನನ್ನ ಮಗಳ ಜೀವನ ನಿರ್ಧಾರ ಆಗೋಗುತ್ತೆ ಅನ್ನೋದ ಆ ಮೂಢನಂಬಿಕೆ ಕೂಪದಿಂದ ಫಸ್ಟ್ ಹೊರಗೆ ಬನ್ನಿ ನೀವು. ಅರ್ಥ ಆಯ್ತಾ? ಯಾವ ಒಂದು ಸಂದರ್ಭ ಇರುತ್ತೆ, ಸನ್ನಿವೇಶಗಳಲ್ಲಿ ಇರುತ್ತವೆ, ಕೆಲವೊಂದು ವ್ಯಾಲ್ಯೂಯೇಷನ್ಸ್ ಗಳು ಸರಿಯಾಗಿ ಆಗಿಲ್ದೇ ಇದ್ದಿರಬಹುದು. ಸೊ ಅದಕ್ಕೆಲ್ಲ ನೀವು ಇಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಅಲ್ವಾ. 1-2% ನೀವು ಇಷ್ಟು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲಮ್ಮ. ಇದಕ್ಕೆ ತುಂಬಾನೇ ಸಿಲ್ಲಿ ಮ್ಯಾಟರ್ಗಳಾಗ್ತವೆ. ಅದನ್ನ ಚರ್ಚೆ ಮಾಡುವಂತ ಅವಶ್ಯಕತೆನೂ ಇಲ್ಲ. ಓಕೆ, ಥ್ಯಾಂಕ್ ಯು ಮಮತಾ ಕರೆ ಮಾಡಿ ಮಾತನಾಡೋದಕ್ಕೆ. ಇದೀಗ ನಾಗರತ್ನ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಾಗರತ್ನ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ. ಹಾ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ನನ್ನ ಮಗಳು ಯಶಸ್ವಿನಿ ಅಂತ ಈ ಸಲ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಬರೀತಿದ್ದಾಳೆ. ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿ ನಮ್ಮ. ಹೌದು 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 ಗುರುಜಿ. ಹೇಳಿ, ಏನು 10th ಎಕ್ಸಾಮ್ ಯಾವ ರೀತಿ ತಯಾರು ಮಾಡ್ಕೊಂಡಿದ್ದಾಳೆ? ಚೆನ್ನಾಗಿ ಈಗಾಗಲೇ ಒಬ್ರು ಕರೆ ಮಾಡಿದ್ರು, ಅವ್ರಿಗೆಲ್ಲ ಡೀಟೇಲ್ಸ್ ಹೇಳಿದೆ. ಆದಷ್ಟು ನೀವು ಫ್ಯಾಮಿಲಿ ಟೆನ್ಷನ್ ಅನ್ನು ಅವ್ರಿಗೆ ಕೊಡಬೇಡಿ.
ಓದುವಂತ ವಾತಾವರಣ ಸ್ವಲ್ಪ ಚೆನ್ನಾಗಿರ್ಲಿ. ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಈಗ ಹೇಳ್ತೀನಿ ನಮ್ಮ ಮುಂದಕ್ಕೆ ಒಂದು 5-10 ನಿಮಿಷದಲ್ಲಿ ಅದನ್ನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೇಳ್ತಾ ಇದ್ದೀನಿ. ಈಗ ಸ್ವಲ್ಪ ಆಗಿದೆ. ಮಗಳು ಮಾಡ್ತಾಳ ಅಂತ ಕೇಳ್ಬೇಕಿತ್ತು ಅಷ್ಟೇನೆ. ಹಾರ್ಡ್ ವರ್ಕ್ ಮಾಡುವಂತದ್ದಲ್ಲಮ್ಮ, ಯಾವತ್ತು ಬರೀ ಹಾರ್ಡ್ ವರ್ಕ್ ಇಂದ ನಾವು ಲೈಫ್ ಅನ್ನ ಗೆಲ್ಲಿಕ್ಕಾಗಲ್ಲ, ತಿಳ್ಕೊಂಬಿಡಿ. ಸ್ಮಾರ್ಟ್ ವರ್ಕ್ ತುಂಬಾ ಇಂಪಾರ್ಟೆಂಟ್. ಹಾರ್ಡ್ ವರ್ಕ್ ಮಾಡಿ ಎಲ್ಲ ನೋಡಿ, ಈ ಪುಸ್ತಕದಲ್ಲ ಬಾಯ್ ಹಾಟ್ ಮಾಡ್ಕೊಂಡು ಹೋಗಿ ನೀವು ಎಕ್ಸಾಮ್ ಅಲ್ಲಿ ಬರ್ದಂದ್ರೆ ಪಾಸ್ ಆಗುತ್ತೆ ಅನ್ಕೊಂಡ್ರ ಖಂಡಿತವಾಗ್ಲಲ್ಲ. ಕೆಲವೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರಗಳನ್ನ ತಲೆಲಿಟ್ಕೊಳ್ಬೇಕು. ಸಣ್ಣ ವಯಸ್ಸಿನಲ್ಲಿ ನೀವೇನ ಮಾಡಿದ್ರೆ ಇವಾಗಲೂ ನಿಮ್ಮನ್ನ ಕೇಳಿದ್ರೆ ಚೆಕ್ ಅಂತ ಹೇಳ್ತಾರೆ. ಹೇಗೆ ಅದನ್ನ ಮೆಮರಿ ಪವರ್ ಅಂತ ಹೇಳಿ, ಗ್ರಾಸ್ಪಿಂಗ್ ಪವರ್, ಮೆಮರಿ ಪವರ್ ನಿಮ್ಮ ಮಗಳಿಗೆ ಚೆನ್ನಾಗಿ ಬರಬೇಕು. ನಿಮ್ಮ ಮಗಳು ಇವತ್ತೇ ಹೇಳಿ ಹಾರ್ಡ್ ವರ್ಕ್ ಮಾಡ್ಬೇಡಮ್ಮ, ಸ್ಮಾರ್ಟ್ ವರ್ಕ್ ಜೊತೆಗೆ ಸೇರಿಸ್ಕೋ. ಅದರಲ್ಲಿ ಮುಖ್ಯವಾಗಿ ಭಯ ಇರಬಾರ್ದು, ಭಯದಿಂದ ಹೊರಗಡೆ ಬರಬೇಕು. ಯಾವಾಗ ನಮ್ ನೋಡಿ ಒಂದು ಸ್ಟೇಜ್ ಫಿಯರ್ ಇದ್ರೆ ನೀವು ಹೋಗಿ ಒಂದು ಸ್ಟೇಜ್ ಅಲ್ಲಿ ಏನೋ ಮೈಕ್ ಇಟ್ಕೊಂಡು ಮಾತಾಡಕ್ಕಾಗಲ್ಲ. ಹಾಗೆ ಆ ಸ್ಟೇಜ್ ಫಿಯರ್ ಹೇಗಿರುತ್ತೆ ಇರಲ್ವೋ ಹಾಗೆ ಪರೀಕ್ಷೆ ಫಿಯರ್ ಅನ್ನೋದು ನಿಮ್ಮ ಮಗಳಿಂದ ದೂರ ಆಗಬೇಕು. ಅದನ್ನ ಸ್ವಲ್ಪ ಮೋಟಿವೇಶನ್ ಮಾಡಿ, ಯಾವುದೇ ಯೋಚನೆ ಮಾಡಿ, ಖಂಡಿತವಾಗ್ಲೂ ಯಶಸ್ಸಾಗುತ್ತೆ. ಯಶಸ್ವಿನವರು ಜಯಪ್ರದವಾಗ್ತಾರೆ. ಶುಭವಾಗ್ಲಿ ತಾಯಿ. ಅಭ್ಯಾಸವನ್ನ ಮಾಡಬೇಕಾಗುತ್ತೆ, ಪ್ರತಿನಿತ್ಯ ಅವರ ಚಟುವಟಿಕೆಗಳು ಕೂಡ ಇಲ್ಲಿ ಮುಖ್ಯವಾಗುತ್ತೆ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬೇಕು. ಎಸ್ ವಿದ್ಯಾಶಂಕರ ಗುರುಗಳೇ, ಈಗ ಸಾಕಷ್ಟು ಮಕ್ಕಳಿಗೆ ಓದಿದ್ದು ನೆನಪಿರುತ್ತೆ, ಬಟ್ ಒಂದು ಭಯ ಅನ್ನುವಂತಹದ್ದಿರುತ್ತೆ. ಸೊ ಭಯವನ್ನ ದೂರ ಮಾಡೋದಕ್ಕೆ ಪೋಷಕರು ಯಾವ ರೀತಿಯಾಗಿ ಒಂದು ಮುನ್ನೆಚ್ಚರಿಕಾ ಕ್ರಮಗಳನ್ನ ಮಕ್ಕಳಿಗೆ ತೋರಿಸಬೇಕಾಗತ್ತೆ? ಫಸ್ಟು ಅವ್ರು ಹೇಗಿರ್ತಾರೋ ಅವ್ರನ್ನ ಹಾಗಿರೋಗಿ ಬಿಡಬೇಕಾಗತ್ತೆ ಪೋಷಕರು. ಇಲ್ಲಿ ಪೋಷಕರದ್ದು ತುಂಬಾ ದೊಡ್ಡ ಮಟ್ಟದ ಪಾತ್ರ. ಯಾಕಂದ್ರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಸ್ಟ್ರೆಸ್ ಕೊಡಕ್ ಹೋಗಬಾರ್ದು. ಯಾಕಂದ್ರೆ ಅವ್ರಿಗೆ ಒಂದು ಒತ್ತಡ ತಂದು ಹಾಕ್ಬಿಡ್ತಾರೆ. ಇಲ್ಲ ನೀನು ಓದು ಆ ತರ ಮಾಡಕ್ ಹೋಗ್ಲೇಬಾರ್ದು. ಯಾವುದೇ ಕಾರಣಕ್ಕೆ ಹೇಳಿ ಮಕ್ಳಿಗೆ ನೀವು ಯಾವಾಗ ಒತ್ತಡ ಹಾಕ್ತೀರಿ ಮೊಂಡ ಬಿದ್ದು ಹೋಗ್ತಾರೆ. ಖಂಡಿತವಾಗ್ಲೂ ಅವ್ರು ಓದಲ್ಲ, ನಿನ್ ಕೈನಲ್ಲಿ ಆಗತ್ತೆ, ನೀನ್ ಮಾಡು. ಸ್ವಲ್ಪ ಪ್ರತಿಯೊಂದಕ್ಕೂ ಟೈಮಿಂಗ್ಸ್ಗಳನ್ನ ಫಿಕ್ಸ್ ಮಾಡ್ಕೊಂಡ್ಬಿಡ್ಬೇಕಾಗತ್ತೆ. ಆ ಟೈಮಿಂಗಿನ ಪ್ರಕಾರ ನೀವು ಓದ್ಕೊಂಡು ಬರೋದಾಗ್ಲಿ ಮಾಡ್ಕೊಂಡು ಬರೋದಾಗ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೇದಾಗೆ ಆಗುತ್ತೆ. ಇನ್ನೊಂದೇನಾಗತ್ತೆ ಅಂದ್ರೆ ಪ್ರತಿಯೊಬ್ಬ ಈಗಿನ ಒಂದು ಜನರೇಷನ್ಸ್ಗಳಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಮಕ್ಕಳಿಗೆ ನೀನ್ SSLC ಓದ್ತಾ ಇದ್ಯಾ, ನೀನ್ PUC ಮಾಡ್ತಾ ಇದ್ಯಾ, ನೀನ್ ಇದು ಅಂತ ಸುಮ್ಮನೆ ತಲೆಗೆ ತುಂಬಿ ಮಕ್ಳಿಗೆ ಭಯ ಹುಟ್ಟಿಸ್ಬಿಡ್ತಿದ್ದಾರೆ. ಅದು ಟೀಚರ್ಸ್ಗಳಾಗಿರ್ಬಹುದು, ಪೇರೆಂಟ್ಸ್ಗಳಾಗಿದ್ದಿರಬಹುದು, ಅಥವಾ ಅಕ್ಕಪಕ್ಕದ ನೈಬರ್ಸ್ಗಳಾಗಿದ್ದಿರಬಹುದು. ನನ್ನ ಮಗ ಹಾಗೆ ಓದಿದ ಗೊತ್ತಾ, ನಿನ್ ಮಗ ಹೀಗೆ ಓದ್ತಿದ್ದಾನೆ. ಇಲ್ಲಿ ಕಂಪೇರ್ ಬಂದ್ಬಿಡತ್ತೆ. ಅವ್ರ ಮನೇಲಿ ಹುಡುಗ ಚೆನ್ನಾಗಿ ಓದ್ತಿದ್ದಾನೆ, ನಮ್ಮ ಮನೆ ಹುಡುಗ ಚೆನ್ನಾಗಿ ಓದ್ತಿಲ್ಲ. ಅವಾಗ ಆದಾಗ ಮಕ್ಳಿಗೆ ಏನಾಗುತ್ತೆ, ಅವ್ರ ಮನಸ್ಥಿತಿಗಳ ಮೇಲೆ ತುಂಬಾ ದೊಡ್ಡ ಮಟ್ಟದ ಪರಿಣಾಮ ಬೀರುತ್ತೆ. ನಮ್ಮಪ್ಪ ನಾನು ಎಷ್ಟು ಕಷ್ಟಪಟ್ಟು ಓದಿದ್ರು ಸಹ ನಮ್ಮಪ್ಪ ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ವಲ್ಲ. ಇಲ್ಲಿ ಯಾವುದೇ ಕಾರಣಕ್ಕೂ ಒಬ್ಬ ವಿದ್ಯಾರ್ಥಿನ ಇನ್ನೊಬ್ಬ ವಿದ್ಯಾರ್ಥಿ ಜೊತೆ ಕಂಪೇರ್ ಮಾಡಕ್ ಹೋಗ್ಬಾರ್ದು. ಅದು ಪೋಷಕರಾಗಿರಬಹುದು ಅಥವಾ ಟೀಚರ್ಸ್ಗಳೇ ಆಗಿದ್ದಿರಬಹುದು. ಕಂಪೇರ್ ಮಾಡಕ್ ಹೋಗ್ಬೇಕಂದ್ರೆ ನಾನ್ ಪಡ್ಕೊಂಡ್ ಬಂದಿದ್ದು ನನಗೆ, ಇನ್ನೊಬ್ಬ ಪಡ್ಕೊಂಡ್ ಬಂದಿದ್ದು ಇನ್ನೊಬ್ಬನಿಗೆ, ಅವ್ನ ಹಾಗೆ ಇವ್ನು ಇರಬೇಕು, ಇವ್ನ ಹಾಗೆ ಇನ್ನೊಬ್ಬ ಇರಬೇಕು ಅಂದ್ರೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ನಮ್ಮ ಕೈನಲ್ಲೇ ಇರ್ತಕ್ಕಂಥ ಬೆರಳುಗಳೇ ಒಂದು ಸಮ ಇಲ್ಲ. ಇನ್ನು ಒಬ್ಬ ವಿದ್ಯಾರ್ಥಿ ಇದ್ದ ಹಾಗೆ ಇನ್ನೊಬ್ಬ ವಿದ್ಯಾರ್ಥಿ ಇರಬೇಕು ಅನ್ಕೊಳ್ಳೋದು ನಮ್ಮ ಮುಟ್ಟಾಳ್ತನ ಆಗೋಗುತ್ತೆ. ಅಂದ್ರೆ ಪ್ರಯತ್ನ ಪಡಕ್ಕೆ ಅಂದ್ರೆ ಅವ್ರ ಕೈಯಿಂದ ಪ್ರಯತ್ನ ಪಡಿಸಬೇಕು. ಇಲ್ಲ ನಿನ್ ಕೈನಲ್ಲಿ ಆಗುತ್ತೆ, ಮೋಟಿವೇಟ್ ಮಾಡ್ಬೇಕು ಅವ್ರನ್ನ. ಇಲ್ಲ ನೀನ್ ಓದ್ತೀಯಾ, ನೀನ್ ಮಾಡುವಂತೆ ನೀನ್ ಓದು ಅಂತ ಅಲ್ಲ, ನಿನ್ ಕೈನಲ್ಲಿ ಆಗುತ್ತೆ. ಸಮಾಧಾನವಾಗಿ ಎಷ್ಟು ಸಮಾಧಾನ. ಯಾಕಂದ್ರೆ ನಾವು ಚಿಕ್ಕವರಾಗಿದ್ದಾಗೆಲ್ಲ ನಮ್ಗೆ ಟೀಚರ್ಸ್ಗಳೆಲ್ಲ ಹಂಗೆ ಪಾಠ ಮಾಡ್ತಾ ಇದ್ದಿದ್ದು. ಏನ್ ಮಾಡ್ತಿದ್ರು ಅಂದ್ರೆ ಒಬ್ರು ಕಂಪೇರ್ ಮಾಡಕ್ ಹೋಗ್ತಿರ್ಲಿಲ್ಲ. ಇಲ್ಲ ನೀನ್ ಮಾಡ್ತೀಯಾ, ಯಾಕಂದ್ರೆ ಓದೋ ವಿದ್ಯಾರ್ಥಿಗಳನ್ನ ಅವರು ಅಷ್ಟು ಗಣನೆಗೆ ತಗೊಳ್ತಿರ್ಲಿಲ್ಲ. ಹೆಂಗಿದ್ರು ಓದ್ತಾರೆ ಅಂತ. ಓದರೇದ ವಿದ್ಯಾರ್ಥಿಗಳಿಗೆ ಏನ್ ಮಾಡೋರು, ಇಲ್ಲ ನಿನ್ ಕೈನಲ್ಲಿ ಆಗುತ್ತೆ, ಆತರ ಮೋಟಿವ್ ಕೊಡ್ತಾ ಇದ್ರು, ಮೋಟಿವ್ ಮಾಡ್ತಾ ಇದ್ರು. ಆಗೇನಾಗ್ತಿತ್ತು ಅಂತ ಹೇಳಿದ್ರೆ ಆ ಓದುವಂತ ಬಯಕೆ ಬರ್ತಾ ಇತ್ತು ಮಕ್ಕಳಿಗೆ. ಒಂದೇ ಒಂದು ಮಾರ್ಕ್ಸ್ ಜಾಸ್ತಿ ತಗೊಂಡು ಸಹ ಅಪ್ರಿಷಿಯೇಟ್ ಮಾಡ್ತಾ ಇದ್ರು. ನೋಡು ನೀನು 10 ಮಾರ್ಕ್ಸ್ ತಗೊಂಡಿದ್ದೆ ಈ ಎಕ್ಸಾಮ್ನಲ್ಲಿ, ನೀನು ಈ ಟೆಸ್ಟ್ನಲ್ಲಿ 11 ಮಾರ್ಕ್ಸ್ ತಗೊಂಡಿದ್ಯಾ, ನೋಡಿ ಎಷ್ಟು ಜಾಸ್ತಿ ಆಗೋಯ್ತು ಅಂತ. ಆ ರೀತಿಯಾಗಿ ಮಕ್ಕಳಿಗೆ ನೀವೇನ್ ಮಾಡಬೇಕು, ಅವ್ರ ಮನಸ್ಸಿನಲ್ಲಿ ಭಯನ ತೆಗೆದು ಹಾಕಿ ಒಂದು ಹೊಸ ಭರವಸೆನ ಒಂದು ಮೂಡಿಸಬೇಕು. ಇಲ್ಲಿ ಭರವಸೆ ಮೂಡಿಸೋ ಕೆಲಸ ಇರಲಿ, ಭಯ ತುಂಬಾ ಕೆಲಸಗಳಾಗ್ತಿದೆ. ಅದು ಟೀಚರ್ಸ್ಗಳಾಗ್ಬೋದು ಅಥವಾ ಪೇರೆಂಟ್ಸ್ಗಳಾಗ್ಬೋದು. ತುಂಬಾ ಜನ ನಾನು ನೋಡ್ಕೊಂಡು ಬಂದಿದ್ದೀನಿ. ನನ್ನ ಹತ್ರನೇ ಜಾತಕ ಕೇಳಕ್ ಬಂದಾಗ್ಲೂ ಏನ್ ಮಾಡ್ತಾರೆ ಅಂದ್ರೆ ಅಲ್ಲೇನೆ ಪಾಪ ಆ ಹುಡುಗನಿಗೆ ಬೈತಿರ್ತಾರೆ. ಅಯ್ಯೋ ಗುರುಗಳೇ, ನಾನು ಎಷ್ಟು ಬಾಯ್ ಪಡ್ಕೊಂಡ್ರು ಇವ್ನು ಎದ್ದೋಳಲ್ಲ, ಇವ್ನು ಓದಲ್ಲ. ಮಕ್ಳಿಗೆ ಅಲ್ಲೇನೆ ಡಿಸ್ಕರೇಜ್ ಮಾಡ್ಬಿಡ್ತಾರೆ. ಆ ಕೆಲಸಗಳನ್ನ ಯಾರು ಮಾಡಕ್ ಹೋಗ್ಬಾರ್ದು. ಇಲ್ಲ ಇವನು ಮಾಡ್ತಾನೆ, ಇವನ್ ಕೈನಲ್ಲಿ ಆ ಶಕ್ತಿ ಇದೆ, ಇಲ್ಲ ಈಕೆ ಓದ್ತಾಳೆ ಅಂತ ಭರವಸೆಗಳನ್ನ ಮನುಷ್ಯನ ಮನಸ್ಸಿನಲ್ಲಿ ಮೂಡಿಸ್ತಾ ಬಂದಾಗ ಏನಾಗುತ್ತೆ, ಖಂಡಿತವಾಗ್ಲೂ ಆ ವ್ಯಕ್ತಿ ಒಂದು ಉತ್ತಮವಾದಂತ ಸ್ಥಾನಮಾನಕ್ಕೆ ಹೋಗೋಕ್ ಸಾಧ್ಯ ಆಗುತ್ತೆ. ಇಲ್ಲಿ ನೀವು ತಂದೆ ತಾಯಿಗಳನ್ನೇ ಡಿಸ್ಕರೇಜ್ ಮಾಡಿದಾಗ ಏನಾಗುತ್ತೆ, ಅಯ್ಯೋ ನಮ್ಮಪ್ಪ ಎಷ್ಟು ಹೇಳಿದ್ರು ಇಷ್ಟೇ ಬಿಡು, ನಾನೇನು ಓದಿದ್ರು ಅಷ್ಟೇ, ಸರಿ ನಾನು ಓದಲ್ಲ, ಏನ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಮನಸ್ಸಿನಲ್ಲಿ ಬಂದ್ಬಿಡುತ್ತೆ ಮಕ್ಕಳಿಗೆ. ಅದನ್ನೆಲ್ಲ ಫಸ್ಟ್ ಹೊರಗೆ ಹಾಕಿಸ್ಬೇಕು. ತಂದೆ ತಾಯಿಗಳ ಒಂದು ಪಾತ್ರ ಎಷ್ಟು ಪ್ರಮುಖವಾಗುತ್ತೆ ಅಂತ ಹೇಳಿದ್ರೆ ತುಂಬಾನೇ ದೊಡ್ಡ ಮಟ್ಟದ ಪಾತ್ರವನ್ನ ವಹಿಸ್ತಾರೆ. ಅದು ಮಕ್ಕಳಿಗಾಗಿರಬಹುದು ಅಥವಾ ಬೇರೆಯಿಂದ ಹೊರಗಡೆಯಿಂದ ಅವ್ರಿಗೆ ಎಷ್ಟು ನೀವು ತಲೆಗೆ ಏನ್ ತುಂಬ್ತಾ ಬರ್ತೀರಿ, ಚಿಕ್ಕ ವಯಸ್ಸಿನಿಂದ ಮಕ್ಕಳಿಗೆ ನೀವೇನ್ ತಲೆಗೆ ತುಂಬ್ತಾ ಬರ್ತೀರಿ ಅದೇ ಮುಂದಕ್ಕೆ ಬೆಳ್ಕೊಂಡು ಹೋಗುತ್ತೆ. ಅವ್ರಿಗೆ ಒಂದು ಸಂಸ್ಕಾರಯುತ ಜೀವನವಾದ ಕೊಡಬೇಕು ಅಂದ್ರೆ ತಂದೆ ತಾಯಿಗಳು ತುಂಬಾನೇ ಪ್ರಮುಖ ಪಾತ್ರ ವಹಿಸ್ತಾರೆ. ಓಕೆ, ಈಗ ಅನಿತಾ ಅಂತ ರಾಮನಗರದಿಂದ ಕರೆ ಮಾಡಿದ್ದಾರೆ. ಅನಿತಾ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಹಾ ಮೇಡಮ್, ಕೇಳಿ, ಪ್ರಶ್ನೆ ಏನಿದೆ ಮಾತಾಡಿ. ಅದೇ ನಮ್ಮ ಮಗಳು ಇವಾಗ SSLC ಓದ್ತಾ ಇದ್ದಾಳೆ ಮೇಡಮ್. 8/4/2003 ಇಸ್ವಿಯಲ್ಲಿ ಹುಟ್ಟಿರೋದು. ವೃಶ್ಚಿಕ ರಾಶಿ, ವಿಶಾಖ ನಕ್ಷತ್ರ. ಅವಳ ಆರೋಗ್ಯ ಸ್ವಲ್ಪ ಏರುಪೇರಾಗಿತ್ತು. ಅದಕ್ಕೆ ಈಗ ಹೇಗಿದೆ ಅಂತ ಕೇಳಕ್ಕೆ ಅಂತ ಫೋನ್ ಮಾಡ್ದೆ ಮೇಡಮ್.
ಇಲ್ಲಿ ನೋಡಮ್ಮ, ಇದು ಟೋಟಲ್ ಆಗಿ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯಕ್ರಮ. ಇಲ್ಲಿ ವಿದ್ಯಾಭ್ಯಾಸ ಅಂದ್ರೆ ಓದಬೇಕಾದ್ರೆ ಟೆನ್ಷನ್ ಮಾಡ್ಕೊಂಡು ಏನಾದ್ರೂ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆಗಿದ್ಯಾ ಅಥವಾ ಬೇರೆ ಏನಾದ್ರೂ ವೈರಲ್ ಇಂದ ಎಫೆಕ್ಟ್ ಆಗಿರ್ತಕ್ಕಂಥದ್ದು? ಇಲ್ಲ ಸರ್, ಓದೋ ವಿಷಯದಲ್ಲಿ ಇಲ್ಲ. ಅವ್ರು ಸ್ವಲ್ಪ ಒಂದ್ ತಿಂಗಳು ಸ್ವಲ್ಪ ಬೇರೆ ತರ ಪ್ರಾಬ್ಲಮ್ ಆಗಿತ್ತು ಅದೇ ಆರೋಗ್ಯದಲ್ಲಿ. ಈಗ ಸ್ವಲ್ಪ ಪರವಾಗಿಲ್ಲ, ಅವಳು ಧೈರ್ಯದಿಂದನೂ ಇದ್ದಾಳೆ. ಆದ್ರೆ ಬಟ್ ವಿದ್ಯಾಭ್ಯಾಸ ಈಗ ಈ ರಾಶಿಗೆ ಹೇಗಿದೆ ಇವಳಿಗೆ ಅಂತ ಕೇಳಕ್ಕೆ. ನೋಡಿ, ಇದು ರಾಶಿಯ ಒಂದು ಭವಿಷ್ಯ ಹೇಳ್ತಕ್ಕಂಥ ಕಾರ್ಯಕ್ರಮ ಅಲ್ಲ. ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ, ಅದಕ್ಕೆ ಸೂಕ್ತ ಪರಿಹಾರಗಳನ್ನ ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮ ಇರೋದು. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಇದೀಗ ಶ್ರುತಿ ಅಂತ ಚಾಮರಾಜನಗರದಿಂದ ಕರೆ ಮಾಡಿದ್ದಾರೆ. ಶ್ರುತಿ ಅವರೇ ನಮಸ್ಕಾರ. ಶ್ರುತಿ ಅವರೇ ನಮಸ್ಕಾರ. ಓಕೆ, ಸಂಪರ್ಕ ಕಡಿತವಾಗಿದೆ. ಎಸ್ ಹರಿಶಾಸ್ತ್ರಿ ಅವರು, ಈಗಾಗಲೇ ಪ್ರತಿಯೊಂದು ವಿದ್ಯಾರ್ಥಿಗಳು ಕೂಡ ಏಕಾಗ್ರತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ವಿದ್ಯಾರ್ಥಿಗಳು ಪ್ರತಿನಿತ್ಯ ಶಾಲೆಗೆ ಹೋಗುವಾಗ ಆಗಿರಬಹುದು ಅಥವಾ ಎಕ್ಸಾಮ್ಸ್ ಹಾಲ್ಗಳಲ್ಲಿ ಹೋಗುವಂತ ಸಂದರ್ಭದಲ್ಲಿ ಏನಾದ್ರೂ ದೇವರಿಗೆ ಸಂಬಂಧಪಟ್ಟಂತಹ ಒಂದು ವಸ್ತುಗಳ ಅಥವಾ ಒಂದು ರುದ್ರಾಕ್ಷಿನ, ಕರ್ಪೂರನ ಅಥವಾ ಲವಂಚ ಬೇರ, ಹೀಗೆ ಸಾಕಷ್ಟು ಕೆಲವೊಂದು ನಂಬಿಕೆಗಳಿದೆ ಕೆಲವೊಬ್ರು ಮನೆಗಳಲ್ಲಿ. ಸೊ ಏನ್ ಹೇಳ್ತೀರಿ ಇದಕ್ಕೆ? ನಿಜವಾಗ್ಲೂ ಆತರ ಕ್ಯಾರಿ ಮಾಡೋದ್ರಿಂದ ಒಂದು ಪಾಸಿಟಿವ್ ವೈಬ್ರೇಷನ್ ಸಿಗುತ್ತಾ ವಿದ್ಯಾರ್ಥಿಗಳಿಗೆ? ಖಂಡಿತವಾಗ್ಲೂ ಇಲ್ಲಿ ಎರಡು ತರ ನಾವು ಇದನ್ನ ಯೋಚನೆ ಮಾಡಬೇಕಮ್ಮ. ಮೊದಲನೇದು ಕೆಲವೊಂದು ರಹಸ್ಯ ಅಂತ ಹೇಳ್ತೀವಿ, ಅದನ್ನೆಲ್ಲ ಹೊರಗಡೆ ಹೇಳಲಿಕ್ಕಾಗಲ್ಲ. ಆದ್ರೆ ಈ ವಿದ್ಯಾರ್ಥಿಗಳ ತಂದೆ ತಾಯಿ ಯಾರಾದ್ರೂ ಈ ಕಾರ್ಯಕ್ರಮ ನೋಡ್ತಿದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ. ಮೊದಲನೇದು, ವಿದ್ಯಾರ್ಥಿಗಳಿಗೆ ನೀನು ಈ ಒಂದು ವಸ್ತುವನ್ನು ನಿನ್ನ ಹತ್ರ ಇಟ್ಕೊಂಡ್ರೆ ನೀನ್ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ತೀಯಾ ಅನ್ನುವಂತ ಒಂದು ವಸ್ತು, ಏನಾದ್ರೂ ಒಂದು ಕಲ್ಲು ಕೊಡ್ಲಿ, ಒಂದು ಮಣ್ಣು, ಒಂದು ಇಡೀ ಮಣ್ಣು ತಗೊಂಡು ನೋಡಿ, ಈ ಮಣ್ಣು ತುಂಬಾ ವಿಶೇಷವಾದಂದ್ರೆ ನಿನ್ನ ಹತ್ರ ಇಟ್ಕೊಂಡಿರೋ, ನೀನ್ ಖಂಡಿತ ಓದ್ತೀಯಾ, ಖಂಡಿತ ನೀನ್ ಪಾಸ್ ಮಾಡ್ತೀಯ ಅಂತ ಕೊಟ್ರೆ ಅವನಿಗೆ ಅಥವಾ ಅವಳಿಗೆ ಏನಾಗುತ್ತೆ ಮನಸ್ಸಿಗೆ, ಓ ನಮ್ಮಮ್ಮ ಏನೋ ಒಂದು ಕೊಟ್ಟಿದ್ದಾರೆ ನನಗೆ, ಇದು ನನಗೆ ವಿದ್ಯಾಭ್ಯಾಸದಲ್ಲಿ ಬಹಳಷ್ಟು ಉನ್ನತ ಕೊಡುತ್ತೆ ಅನ್ನುವಂಥದ್ದು ನಂಬಿಕೆ ಬರುತ್ತೆ. ಆ ಒಂದು ನಂಬಿಕೆಯಲ್ಲೇ ವಿದ್ಯಾಭ್ಯಾಸನ ಪರಿಪೂರ್ಣ ಮಾಡುವಂತ ಶಕ್ತಿ ಇರುತ್ತಮ್ಮ. ಇಲ್ಲಿ ನಮ್ಗೆ ಒಂದು ಕೌನ್ಸಲಿಂಗ್ ಅಂತ ಹೇಳ್ತೀವಿ, ಇನ್ನೊಂದು ಅವರನ್ನ ನಾವು ಪ್ರಚೋದನೆ ಮಾಡಬೇಕು, ವಿದ್ಯಾರ್ಜನೆಗೆ ನಾವು ಪ್ರಚೋದನೆ ಮಾಡಬೇಕು. ಹಾಗೆ ನಾನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೇಳ್ತಾ ಬರ್ತಾ ಇದ್ದೆ ನೋಡಿ, ಯಾವ ಇರಬೇಕು ಪರೀಕ್ಷೆಗೆ ಸಂಬಂಧಪಟ್ಟಾಗಿ. ಮಾತಾಡೋಣ, ಮತ್ತೊಬ್ರು ಕಾಲ್ ಇದ್ದಾರೆ, ತಗೊಂಡ್ಬಿಡೋಣ. ಎಸ್, ಇದೀಗ ಸರೋಜಾ ಅಂತ ಕರೆ ಮಾಡಿದ್ದಾರೆ ತುಮಕೂರಿನಿಂದ. ಹೇಳಿ ಸರೋಜಾ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಗುರುಜಿ ನಮಸ್ಕಾರ. ನಮಸ್ಕಾರ, ಹೇಳಿ ತಾಯಿ. ನಮ್ಮ ಮಗನ್ಗೆ ಅವನು BE ಓದ್ತಿದ್ದಾನೆ. ಸರಿ. ಅವನು ಏನ್ ಮಾಡ್ತಾನೆ ಅಂದ್ರೆ ಎಕ್ಸಾಮ್ ಟೈಮಲ್ಲಿ ಕರೆಕ್ಟ್ ಆಗಿ ಓದ್ಕೊಂತಾನೆ, ಫಸ್ಟ್ ಚೆನ್ನಾಗಿರ್ತಾನೆ ಸರ್. ಎಕ್ಸಾಮ್ ಇನ್ನೊಂದ್ 2-3 ದಿವಸ ಅನ್ಬೇಕಾದ್ರೆ ಹೊಟ್ಟೆ ನೋವು ಇಲ್ಲಾಂದ್ರೆ ಜ್ವರ ಆತರ ಬಂದ್ಬಿಡುತ್ತೆ. ಅಂದ್ರೆ ನೋಡಿ, ಹೊಟ್ಟೆ ನೋವು ಬರುವಂತದ್ದು ಒಂದು ಅವ್ರು ತಿನ್ನುವಂತ ಆಹಾರದ ಮೇಲೆ ಡಿಪೆಂಡ್ ಆಗುತ್ತಮ್ಮ. ನೀವು ಮಾಂಸಾಹಾರಿಗಳಾಗಿದ್ರೆ ಆ ಒಂದು ಸಮಯದಲ್ಲಿ ಮಾಂಸಾಹಾರವನ್ನ ಅವ್ರಿಗೆ ಕೊಡಬೇಡಿ. ಮತ್ತೆ ತುಂಬಾ ನಿದ್ರೆ ಬರುವಂತದ್ದು ಆ ತರ ಪದಾರ್ಥಗಳನ್ನ ಕೊಡಬೇಡಿ. ಆದಷ್ಟು ಸಾತ್ವಿಕವಾದಂತ ವೆಜಿಟೇರಿಯನ್ ಫುಡ್, ಸೊಪ್ಪು, ತರಕಾರಿ ಈ ತರದ್ದು ಕೊಡೋದ್ರಿಂದ ಅವ್ರಿಗೆ ಹೊಟ್ಟೆ ಸಂಬಂಧಪಟ್ಟಂತ ಏನೂ ಸಮಸ್ಯೆ ಆಗಲ್ಲ. ಆಮೇಲೆ ಜ್ವರ ಬರ್ತಾ ಇದೆ ಅಂದ್ರೆ ನನ್ನ ಪ್ರಕಾರ ಅವ್ರಿಗೆ ಏನಾಗುತ್ತೆ, ಅವ್ರ ಜೊತೆ ಓದುವಂತ ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿ ವಿದ್ಯಾಭ್ಯಾಸನ ಮಾಡುವಂತ ನೋಡಿ, ಅವರಿಂದ ನಾನು ಎಲ್ಲಿ ಕಡಿಮೆ ಆಗ್ಬಿಡ್ತೀನಿ ಅನ್ನೋ ಒಂದು ಸ್ಟೇಜ್ ಫಿಯರ್ ಅಂತ ಏನ್ ಹೇಳ್ತೀವಿ ನಾವು, ಆ ತರ ಪರೀಕ್ಷೆ ಫಿಯರ್ ಅವ್ರಿಗೆ ಬಂದು ಆ ರೀತಿ ಜ್ವರ ಆಗುವಂತ ಸಾಧ್ಯತೆಗಳು ಇರುತ್ತೆ ವಿನಃ ಇದಕ್ಕೂ ಜ್ಯೋತಿಷ್ಯಕ್ಕೂ ಬೇರೆ ಯಾವ್ದು ಸಂಬಂಧಗಳು ಇರೋದಿಲ್ಲ. ಹಾಗಾಗಿ ನೀವೇನು ಯೋಚನೆ ಮಾಡಬೇಡಿ. ಆ ಸಮಯದಲ್ಲಿ ಬೇಕಾದಂತ ಆರೋಗ್ಯಕ್ಕೆ ಟಿಪ್ಸ್ ಅನ್ನ ತಗೊಳ್ಳಿ. ಆದಷ್ಟು ನೀವು ಕೆಲವೊಂದೆಲ್ಲ ವಾಚ್ ಮಾಡಬಹುದಮ್ಮ, ಯೂಟ್ಯೂಬ್ ಅಲ್ಲಿ ಹಲವಾರು ಪರೀಕ್ಷೆಗೆ ಸಂಬಂಧಪಟ್ಟಂತ ಕೇಳಿದ್ರೆ ಡಾಕ್ಟರ್ ಎಲ್ಲ ಟೆಸ್ಟ್ ಮಾಡ್ತಾರೆ ಸರ್, ಅವಾಗ ಏನು ಇರಲ್ಲ ಸರ್. ಅದನ್ನೇ ಹೇಳ್ತಾ ಇದ್ದೀನಿ, ಡಾಕ್ಟರ್ ಕೇಳಿದ್ರು ಏನು ಇರಲ್ಲ, ಜ್ಯೋತಿಷ್ಯರನ್ನ ಕೇಳಿದ್ರು ಏನು ಇರಲ್ಲ, ದೇವರನ್ನ ನೀವು ತಪಸ್ ಮಾಡಿ ಭಗವಂತನ ಕೇಳಿದ್ರು ಏನು ಇರೋದಿಲ್ಲ. ಏನಂತಂದ್ರೆ ಆಹಾರದ ಮೇಲೆ ತುಂಬಾ ವ್ಯತ್ಯಾಸ ಬೀಳುತ್ತೆ. ಹಾಗಾಗಿ ಆಹಾರವನ್ನ ಕರೆಕ್ಟ್ ಆಗಿ ಕೊಡಿ, ಖಂಡಿತವಾಗ್ಲೂ BE ಪಾಸ್ ಮಾಡಿ ಮುಂದಕ್ಕೆ ಜೀವನದಲ್ಲಿ ಚೆನ್ನಾಗಿರ್ತಾರೆ. ಒಳ್ಳೇದಾಗ್ಲಿದೆ. ಓಕೆ, ಇದೀಗ ಸ್ನೇಹ ಅಂತ ಕರೆ ಮಾಡಿದ್ದಾರೆ ಗುಲ್ಬರ್ಗಾದಿಂದ. ಸ್ನೇಹ ಅವರು ನಮಸ್ಕಾರ. ನಮಸ್ಕಾರ. ಹಾ ಸ್ನೇಹ, ಕೇಳಿ ನಿಮ್ಮ ಪ್ರಶ್ನೆ ಏನಿದೆ, ಮಾತಾಡಿ. ಗುರುಗಳಿದ್ದಾರೆ. ಗುರುಜಿ, ನಾವು ಓದಿದ್ದು ನಮ್ಗ್ ನೆನ್ಪಿರವಲ್ದು ಗುರುಜಿ, ಅದಕ್ಕೆ ನಾವು ಏನ್ ಮಾಡ್ಬೇಕು? ನಾಳೆ ನಮ್ದು ಎಕ್ಸಾಮ್ ಇದೆ ಗುರುಜಿ. ಏನ್ ಓದ್ತಿರೋದು? ನಾವು SSLC 10th ಓದ್ತಾ ಇದೀವಿ ಗುರುಜಿ. ನಾಳೆ ನಂದು ಎಕ್ಸಾಮ್ ಇದೆ. ಅಶ್ವಗಂಧ ಚೂರ್ಣ ಅಂತ ಸಿಗುತ್ತಮ್ಮ, ಮೆಡಿಕಲ್ ಶಾಪ್ಗಳಲ್ಲಿ ಕೇಳು, ಅಶ್ವಗಂಧ ಚೂರ್ಣ ಅಂತ ಸಿಗುತ್ತೆ. ಅದನ್ನ ವಾರದಲ್ಲಿ 3 ಬಾರಿ ಬಿಸಿ ಹಾಲಿನ ಜೊತೆ ಕಲಿಸ್ಕೊಂಡು ಕುಡಿತಾ ಬಾ. ಖಂಡಿತವಾಗ್ಲೂ ಓದಿರೋದೆಲ್ಲ ನೆನಪಿನಲ್ಲಿ ಉಳ್ಕೊಂಡ್ ಬರುತ್ತೆ, ಯೋಚನೆ ಮಾಡ್ಬೇಡ. ಗುರುಜಿ, ನಂದು ಎಕ್ಸಾಮ್ ಚಲೋ ಹೋಗುತ್ತಾ? ಯಾವುದೇ ಕಾರಣಕ್ಕೂ ಡೌಟ್ ಇಟ್ಕೊಂಡ್ ಬಿಟ್ರೆ ಏನೂ ಆಗಲ್ಲ. ಫಸ್ಟ್ ನಿನ್ ಮೇಲೆ ನಿನಗೆ ಕಾನ್ಫಿಡೆನ್ಸ್ ಇರಬೇಕು, ನಮ್ಮನ್ನ ಕೇಳೋದಲ್ಲ. ನೀನ್ ಹೆಂಗ್ ಮಾಡಿದ್ಯಾ ಅಂತ ನೀ ಹೇಳ್ಬೇಕು ಹೊರತು ನಾ ಮಾಡ್ತೀನ, ನಾ ಬಿಡ್ತೀನ, ಆಗತ್ತಾ, ಆ ಪ್ರಶ್ನೆಗಳೇ ಬರಬಾರ್ದು. ಇದೇ ಫಸ್ಟ್ ನೆಗೆಟಿವ್. ಅದನ್ನೆಲ್ಲ ತಲೆಯಿಂದ ಹೊರಗಾಕಿ ನನಗೆ ಯಾಕೆ ಆಗಲ್ಲ ಇದು, ನಾ ಮಾಡೇ ಮಾಡ್ತೀನಿ ಅಂತ ಯಾಕೆ ಮುನ್ನುಗ್ ಹೋಗಲ್ಲ ವಿದ್ಯಾರ್ಥಿಗಳೆಲ್ಲ ಯಾರೇ ಆಗಿರ್ಲಿ, ನನ್ನ ಕೈಲಿ ಆಗತ್ತಾ ಬಿಡುತ್ತಾ ಆ ಪ್ರಶ್ನೆ ಕೇಳ್ಕೊಡ್ದು. ಇದನ್ನ ನಾನು ಮಾಡ್ಲೇಬೇಕು, ಅದಕ್ಕೆ ಏನ್ ಮಾಡ್ಬೇಕು ಅಂತ ಪ್ರಶ್ನೆ ಕೇಳಿ, ನಮಗ್ ಸಂತೋಷ ಆಗತ್ತೆ ಉತ್ತರ ಕೊಡಕ್ಕೆ.
ಪ್ರಾರಂಭದಲ್ಲಿ ಅಯ್ಯೋ ನನಗಿದು ಆಗುತ್ತಾ, ನನಗೆ ಬಿಡುತ್ತಾ ಅಂದರೆ ಖಂಡಿತವಾಗ್ಲೂ ಅಲ್ಲಿ ನೀವು ಕೇಳ್ತಿರೋಂಥ ಪ್ರಶ್ನೆನೇ ತಪ್ಪು. ನಾನು ಇದನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ, ಅದಕ್ಕೆ ನಾನು ಏನು ಮಾಡಬೇಕು ಅಂತ ಯಾರೇ ಆಗಲಿ, ನೆಕ್ಸ್ಟ್ ಕಾಲರ್ಸ್ಗಳು ಅಷ್ಟೇ, ನಾನು ಈ ಥರ ಯೋಜನೆ ಇಟ್ಕೊಂಡಿದ್ದೀನಿ, ಅದಕ್ಕೆ ನಾನು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ ಪ್ರಶ್ನೆ ಕೇಳಿ ಒಂದು ಒಳ್ಳೆ ರೀತಿನಾದ ಉತ್ತರವನ್ನು ಕೊಡೋಕ್ಕೆ ನಮಗೂ ಸಹ ಸಂತೋಷವಾಗುತ್ತೆ. ನೀವೇ ನೆಗೆಟಿವ್ನಲ್ಲಿ ನನಗೆ ಆಗತ್ತಾ ಹೋಗತ್ತಾ ಅಂತ ನೀವು ಅಲ್ಲೇ ಕೂತ್ಕೊಂಡ್ಬಿಟ್ರೆ ಯಾರು ಸಹ ಮುಂದುವರ್ಕೊಂಡು ಹೋಗೋಕ್ಕಾಗಲ್ಲ. ಓಕೆ, ಥ್ಯಾಂಕ್ ಯು ಸ್ನೇಹ ಕರೆ ಮಾಡಿ ಮಾತನಾಡೋದಕ್ಕೆ. ಸೊ ಹರಿಶಾಸ್ತ್ರಿ ಅವರಿಗೆ ಆಗಲೇ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಬಗ್ಗೆ ಮಾತನಾಡ್ತಾ ಇದ್ರೆ ಕಂಟಿನ್ಯೂ ಮಾಡಿ. ಹಾಗಾಗಿ ಈ ಒಂದು ಪರೀಕ್ಷೆ ಸಂಬಂಧಪಟ್ಟಂತ ದಿಕ್ಕುಗಳು ತುಂಬಾ ಮುಖ್ಯವನ್ನು ವಹಿಸುತ್ತೆ. ಮನೆಯಲ್ಲಿ ಈಶಾನ್ಯ ಭಾಗ ಅಂತ ಯಾವುದೇ ಜಾಗ ಇರಲಿ, ಆ ಈಶಾನ್ಯ ಭಾಗವನ್ನ ಓದೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳುವಂಥದ್ದು ಒಳ್ಳೆಯದು. ಎರಡನೇ ವಿಚಾರ, ಅದು ಉತ್ತರಕ್ಕೆ ಕುತ್ಕೊಂಡು ಓದ್ಬೋದು ಅಥವಾ ಪೂರ್ವ ಕುತ್ಕೊಂಡು ಓದ್ಬೋದು, ಒಟ್ಟು ಈಶಾನ್ಯ ಭಾಗದಲ್ಲಿ ಓದುವಂಥದ್ದು ಬಹಳ ಮುಖ್ಯ. ಸಾಧ್ಯವಾದ್ರೆ ಕೆಳಗಡೆ ಕುತ್ಕೊಂಡು ಓದಿ, ಒಂದು ಚಾಪೆನೋ ಮನೆ ಹಾಕೊಂಡು ಕುತ್ಕೊಂಡು ಓದಿ. ಇಲ್ಲ ಆಗಲ್ಲ ಅಂತಂದ್ರೆ ಒಂದು ಚೇರು ಅಥವಾ ನೀವು ಸ್ಟಡಿ ಟೇಬಲ್ ಏನು ಕೊಟ್ಟಿರ್ತಾರೋ ಅದರಲ್ಲೂ ನೀವು ಓದ್ಬೋದು. ಆದ್ರೆ ನಿಮ್ಮ ಕಾಲಿನ ಪಾದಗಳೇನಾಗಬೇಕು, ಅದು ಭೂಮಿಯನ್ನು ಸ್ಪರ್ಶ ಮಾಡಿರ್ಬೇಕು. ಆ ತರದ್ದು ಕುತ್ಕೊಂಡು ವಿದ್ಯಾಭ್ಯಾಸ ಮಾಡಿ. ಯಾವುದೇ ಕಾರಣಕ್ಕೂ ಹಾಸಿಗೆ ಮೇಲೆ ಮಲ್ಕೊಂಡು ಹಾಸಿಗೆ ಮೇಲೆ ಕುಳಿತುಕೊಂಡು ವಿದ್ಯಾಭ್ಯಾಸವನ್ನ ಮಾಡಬೇಡಿ. ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಸೀದಾ ಪುಸ್ತಕ ತಗೊಂಡು ಓದುವಂಥದ್ದಲ್ಲ. ಸ್ವಲ್ಪ ಮುಖ ಕೈಕಾಲು ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಶುದ್ಧಿಯಿಂದ ಭಕ್ತಿಯಿಂದ ಆ ಜ್ಞಾನವನ್ನ ನೀವು ಅರ್ಜನೆ ಮಾಡಬೇಕು. ಅದಲ್ಲದೆ ಇನ್ನು ಮುಖ್ಯವಾಗಿ ನೋಡೋದಾದ್ರೆ ಈ ಟೇಬಲ್ಸ್, ಯಾಕಂದ್ರೆ ನೀವು ಓದುವಂತ ಈ ಸ್ಟಡಿ ಟೇಬಲ್ ಏನಿರುತ್ತೆ ಒಂದು ದೀರ್ಘ ಚತುರಸ್ರಾಕಾರ ರೆಕ್ಟಾಂಗಲ್ ರೀತಿಯಾಗಿರ್ಬೇಕು. ಅದನ್ನ ಯಾವುದೋ ಹಾರ್ಟ್ ಶೇಪ್ ಅಲ್ಲಿ ಇಟ್ಕೊಳ್ಳೋದು ಅಥವಾ ರೌಂಡ್ ಶೇಪ್ ಅಲ್ಲಿ ಇಟ್ಕೊಳ್ಳೋದು, ಇದೆಲ್ಲ ನಿಮಗೆ ಸಮಸ್ಯೆನ ಉಂಟು ಮಾಡುವಂತದ್ದು ಜಾಸ್ತಿ ಆಗುತ್ತೆ. ಆಮೇಲೆ ಸೂರ್ಯನ ಬೆಳಕು ಸದಾ ಕಾಲ ನೀವು ಬೆಳಗ್ಗೆ, ಅದಕ್ಕೆ ನಾನು ಬೆಳಗ್ಗೆ 5 ಗಂಟೆಯಿಂದ 7 ಗಂಟೆವರೆಗೂ ಓದಬೇಕು ಅಂತ ಯಾಕೆ ಹೇಳ್ತೇನೆ ಅಂದ್ರೆ, ಆ ಸಮಯದಲ್ಲಿ ಸೂರ್ಯ ಉದಯ ಆಗುವಂತ ಸಮಯ, ಫ್ರೆಶ್ ಏರ್ ಅನ್ನ ತಗೊಳ್ಬೇಕು, ಮತ್ತೆ ಸೂರ್ಯನ ಬಿಸಿಲು ನಿಮ್ಮ ಒಂದು ಸ್ಟಡಿ ರೂಮ್ಗೆ ಬರಬೇಕು. ಅದಕ್ಕೋಸ್ಕರನೇ ಪೂರ್ವದಲ್ಲಿ ಸೂರ್ಯ ಉದಯ ಆಗ್ತಾನೆ, ಆದ್ರಿಂದನೇ ಈಶಾನ್ಯದಲ್ಲಿ ಓದಿ ಅಂತ ಹೇಳುವಂಥದ್ದು. ಅದಲ್ಲದೆ ಬಹಳಷ್ಟು ಮುಖ್ಯವಾಗಿ ಒಂದು ಗಡಿಯಾರವನ್ನ ವಿದ್ಯಾರ್ಥಿಯ ಮುಂದೆ ಇಟ್ಟಿರಬೇಕು. ಯಾಕಂದ್ರೆ ಆ ಸಮಯ ಎಷ್ಟು ಇಂಪಾರ್ಟೆಂಟ್, ಯಾವ ರೀತಿಯಾಗಿ ಸಮಯ ಪಂಕ್ಚುವಾಲಿಟಿ ಏನೇ ಆಗಲಿ ಆ ಟೈಮ್ ಅನ್ನ ಅದು ಕರೆಕ್ಟ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಆ ತರದ್ದು ಪಂಕ್ಚುವಾಲಿಟಿ ಆ ಒಂದು ವಿದ್ಯಾರ್ಥಿಗೆ ಬರಬೇಕಾದ್ರೆ ಒಂದು ಗಡಿಯಾರವನ್ನ ಮುಂದಿಟ್ಕೊಳ್ತಕ್ಕಂಥದ್ದು ತುಂಬಾ ಒಳ್ಳೇದು. ಮತ್ತೆ ಓದುವಂತ ಸಮಯದಲ್ಲಿ ಆ ಜಾಗದಲ್ಲಿ ಯಾವುದು ಕೆಟ್ಟ ವಾಸನೆಗಳಿರಬಾರ್ದು. ಮತ್ತೆ ಶಬ್ದ ಮಾಲಿನ್ಯ ಮುಖ್ಯವಾಗಿರಬಾರದು. ಶಬ್ದ ಮಾಲಿನ್ಯ ಅಂದ್ರೇನು, ಹಾರನ್ನು ಗಾಡಿಗಳು ಕಾರಲ್ಲಿ ಹಾರನ್ ಅನ್ಕೊಂಡ್ರ ಅಲ್ಲ, ಮನೆಯಲ್ಲಿ ಟಿವಿ ಸೌಂಡು ಮತ್ತೆ ಸೌಂಡ್ ಬಾಕ್ಸ್ ಸೌಂಡು ಈ ತರದ್ದು ಬೇರೆ ಬೇರೆ ಗಲಾಟೆಗಳು ಇದ್ರೆ ವಿದ್ಯಾರ್ಥಿ ಯಾವ ರೀತಿಯಾಗಿ ಓದ್ತಾರೆ, ಆ ಗಲಾಟೆ ಕಡೆ ಗಮನ ಬರುತ್ತೆ ಹೊರತು. ಆಮೇಲೆ ಮುಖ್ಯವಾಗಿ ಈ ಸಮಯದಲ್ಲಿ ಗಂಡ ಹೆಂಡತಿ ಜಗಳಗಳಾಡೋದು, ತಂದೆ ತಾಯಿ ಜಗಳ ಆಡೋದು, ಏನೋ ಬೇರೆ ಬೇರೆ ಸಮಸ್ಯೆಗಳು ಮಾಡ್ಕೊಳ್ಳೋದು, ಅದರಿಂದ ವಿದ್ಯಾರ್ಥಿಗಳು ಕೂಡ ಸಮಸ್ಯೆ ಆಗುತ್ತೆ. ಹಾಗಾಗಿ ಸೌಂಡ್ ಪೊಲ್ಯೂಷನ್ ಮನೇಲಿ ಇರಬಾರದು. ಅದಲ್ಲದೆ ಮುಖ್ಯವಾಗಿ ಇನ್ನೂ ತಿಳ್ಕೊಳ್ಬೇಕಾಗಿರತಕ್ಕಂಥ ವಿಚಾರ ಏನಪ್ಪ ಅಂತಂದ್ರೆ, ಜೀವನದಲ್ಲಿ ಮುಂದಿನ ವಿದ್ಯೆ ಏನು ಮಾಡಬೇಕು ಅನ್ನೋದನ್ನ ನಾವು ಈಗಲೇ ನಿರ್ಧಾರ ಮಾಡ್ಕೊಂಡ್ರೆ ಅದನ್ನ ಛಲ ಅಂತ ಹೇಳ್ತೀವಿ. ಅಥವಾ ನನ್ನ ಒಂದು ಗುರಿ ಅಥವಾ ಗೋಲ್ ಅಂತ ಏನ್ ಹೇಳ್ತೀವಿ ನಾವು, ಆ ಗೋಲ್ ಅನ್ನ ರೀಚ್ ಮಾಡ್ಬೇಕಾದ್ರೆ ಇವಾಗ ನನಗೆ ಈ ಪರೀಕ್ಷೆ ಅನ್ನೋದು ತುಂಬಾ ಮುಖ್ಯ ಅಂತ ಅವ್ರ ಮನಸ್ಸಿಗೆ ಅವರು ತಗೊಳ್ಬೇಕು. ಅದಲ್ಲದೆ ನಿಮಗೆ ಸುಮಾರು ಜನ ಕರೆ ಮಾಡಿದವರೆಲ್ಲ ಏನ್ ಹೇಳ್ತಾ ಇದಾರೆ ನೋಡಿ, ಈಗೆಲ್ಲ ಏನಾಗ್ತಿದೆ ಅಂದ್ರೆ ತುಂಬಾ ಸಮಸ್ಯೆ ವಿದ್ಯಾರ್ಥಿಗಳು ಇರ್ತಕ್ಕಂಥದ್ದು ಮೆಮರಿ ಪವರ್ ಲಾಸ್ ಆಗ್ತದೆ ಅಂತ. ಎಷ್ಟು ಡಾಕ್ಟರ್ನ ಕೇಳಿದ್ರು ಕೂಡ ಡಾಕ್ಟರ್ ಹೇಳುವಂತದ್ದೇ, ಅವ್ರು ಏನೋ ಒಂದು ಮಾತ್ರೆ ಬರ್ಕೊಡ್ತಾರೆ, ಚೂರ್ಣ ಬರ್ಕೊಡ್ತಾರೆ, ಏನೋ ಒಂದು ಇರುತ್ತೆ. ಯಾಕಂದ್ರೆ ಅವ್ರ ಪ್ರೊಫೆಷನ್ ಅವ್ರು ಮಾಡ್ಬೇಕು, ವಿದ್ಯಾರ್ಥಿಗೆ ಒಂದು ಶಕ್ತಿಯನ್ನು ತುಂಬಿ ಕಳಿಸ್ಬೇಕು. ಆದ್ರೆ ನಿಜವಾಗಲೂ ಮೆಮರಿ ಪವರ್ ನಿಮಗೆ ಲಾಸ್ ಆಯ್ತು ಅಂತಂದ್ರೆ ವಿದ್ಯಾಭ್ಯಾಸ ಪರಿಪೂರ್ಣ ಮಾಡ್ಲಿಕ್ಕೆ ಆಗಲ್ಲ. ಇದಕ್ಕೆ ನೀವೇನ್ ಮಾಡಬೇಕು, ಮೇಧಾ ಸೂಕ್ತ ಅನ್ನುವಂತ ಮಂತ್ರ ಬರುತ್ತೆ. ಇದನ್ನ ಬರೆದಿಟ್ಕೊಳ್ಳಿ. ನಿಮಗೆ ಪುಸ್ತಕದ ಮಳಿಗೆಯಲ್ಲಿ ಪುಸ್ತಕ ಸಿಗುತ್ತೆ ಅಥವಾ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಪ್ರತಿನಿತ್ಯ ಕೇಳುವಂತದ್ದು. ಹೇಳಿ ಅಂದ್ರೆ ಅದ್ಭುತವಾದಂತ ತ್ವಜಿ ಮೇಧಾಂ ತ್ವಜಿ ಪ್ರಜಾಂ ತ್ವಜಿ ಯಜ್ಞಸ್ತೇಜೋ ದಧಾತು, ಅದರಲ್ಲೆಲ್ಲ ಆ ಮೇಧಾ ಸೂಕ್ತದಲ್ಲಿ, ಮೇಧಾ ಅಂದ್ರೆ ಏನು, ಮೆಮೊರಿ ಅಂತ ಹೇಳಿ, ಆ ಮೇಧಾ ಸೂಕ್ತವನ್ನ ಕೇಳ್ತಾ ಇದ್ರೆ ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ. ಅದರಿಂದ ಖಂಡಿತವಾಗ್ಲೂ ಏನೇ ಓದಿದ್ರು ಕೂಡ ನಿಮ್ಮ ತಲೆಯಲ್ಲಿ ಇರುತ್ತೆ. ಅದಂತೂ ಮುಖ್ಯವಾಗಿ ನಾನು ಹೇಳುವಂತ ವಿಚಾರವಾಗಿರ್ಬೇಕು. ಆಮೇಲೆ ಪ್ರಚೋದನೆ ಆಗುವಂತಹ ಒಂದು ಫೋಟೋಸ್ ಅನ್ನ ಇಟ್ಕೊಳ್ಬಾರದು. ಯಾವುದೋ ಒಂಥರ ಪೇಂಟಿಂಗ್ಸ್ ನೋಡಿ, ಒಂದು ಪ್ರಕೃತಿ ರಮ್ಯವಾಗಿರ್ತಕ್ಕಂಥ ಒಂದು ಪೇಂಟಿಂಗ್ಸ್ ಇಟ್ಕೊಂಡ್ರೆ ಸಾಕು. ಪ್ರಚೋದನೆ ಆಗುವಂಥದ್ದು ಯಾವುದೋ ಒಂದು ಹೀರೋಯಿನ್ ಫೋಟೋ ಇಟ್ಕೊಳ್ಳುವಂಥದ್ದು ಅಥವಾ ಹೀರೋ ಫೋಟೋ ಇಟ್ಕೊಳ್ಳುವಂಥದ್ದು, ಈ ತರದ್ದೆಲ್ಲ ಏನಾಗುತ್ತೆ, ಮೈಂಡ್ ಕಾನ್ಸಂಟ್ರೇಷನ್ ನ ಡೈವರ್ಟ್ ಮಾಡುವಂತಹ ಸಮಸ್ಯೆಗಳನ್ನ ಉಂಟು ಮಾಡುತ್ತೆ. ಹಾಗಾಗಿ ಇದು ಬಹಳ ಮುಖ್ಯವಾಗುತ್ತೆ. ಆದಷ್ಟು ಮಕ್ಕಳು ಓದುವಂತಹ ಕೋಣೆಯಲ್ಲಿ ಗ್ರೀನ್ ಕಲರ್ ಪೇಂಟ್, ಹಸಿರು ಬಣ್ಣದ ಪೇಂಟ್ ಇದ್ರೆ ತುಂಬಾ ಒಳ್ಳೇದಿರುತ್ತೆ. ಹಾಗಂತೆ ನೀವು ಪೇಂಟ್ ಮಾಡಿಸ್ಕೊಂಡು ಕುತ್ಕೊಳ್ಳೋದಲ್ಲ, ಮುಂದಿನ ಒಂದು ಓದಿಗೆ ವಿದ್ಯಾಭ್ಯಾಸ ಕೂಡ ನಿಮ್ಗೆ ಇದು ಅನುಕೂಲ ಆಗುತ್ತೆ. ಹಾಗಾಗಿ ಇದನ್ನು ಮಾಡುವಂಥದ್ದು ಬಹಳ ಮುಖ್ಯ. ಆಮೇಲೆ ಫ್ರೆಶ್ ಫ್ಲವರ್ಸ್ ಅನ್ನ ಕೂಡ ಯಾವ್ದಾದ್ರು ಒಂದು ಬಟ್ಲಲ್ಲಿ ನೀರ್ ಹಾಕಿ ಇಡುವಂಥದ್ದು, ಅದರಿಂದ ಕೂಡ ಬಹಳಷ್ಟು ವಿದ್ಯಾಭ್ಯಾಸಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ವಿಚಾರಗಳು ಅಂತ ಹೇಳ್ಬೋದು. ಇನ್ನು ಬಹಳಷ್ಟು ಮಾಹಿತಿಗಳಿದೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತಹ ಪೋಷಕರು ಕೊಡುವಂಥದ್ದು ಬಹಳಷ್ಟು ಮಾಹಿತಿಗಳಿದೆ. ಮುಂದಕ್ಕೆ ಅದನ್ನ ನೋಡ್ತಾ ಹೋಗೋಣ. ಓಕೆ, ಈಗ ಜ್ಯೋತಿ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಜ್ಯೋತಿ ಅವರೇ ನಮಸ್ಕಾರ. ನಮಸ್ಕಾರ. ಹಾ ಜ್ಯೋತಿ, ಪ್ರಶ್ನೆ ಏನಿದೆ ಕೇಳಿ, ಮಾತಾಡಿ, ಗುರುಗಳಿದ್ದಾರೆ. ಗುರುಗಳೇ, ನಮ್ದು ಓದೋದ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಏನ್ ಓದಿದ್ರು ಮೈಂಡ್ ಹೋಗಲ್ಲ. ಮೈಂಡ್ ಇಟ್ಟು ಓದಮ್ಮ, ಎಲ್ಲ ಹೋಗುತ್ತೆ. ಫಸ್ಟ್ ಅದನ್ನೇ ನನಗೆ ಹೋಗಲ್ಲ ಅನ್ನೋದನ್ನ ಫಸ್ಟ್ ತಲೆಯಿಂದ ಹೊರಗೆ ಹಾಕಿದ್ರೆ ಎಲ್ಲ ತಲೆ ಒಳಗೆ ಹೋಗ್ತವೆ. ಬೇರೆ ವಿಚಾರ ಎಲ್ಲ ಹೋಗುತ್ತೆ ತಲೆ ಒಳಗಡೆ. ಹೋಗಲ್ಲ ಅಂದ್ರೆ ನಿಜವಾಗ್ಲೂ ಅದು ಮುಟ್ಟಾಳ್ತನ ಆಗುತ್ತೆ. ಫಸ್ಟು ನನ್ನ ತಲೆಗೆ ಹೋಗಲ್ಲ ಅನ್ನೋದನ್ನ ತೆಗೆದು ಹೊರಗೆ ಹಾಕಿದ್ರೆ ಖಂಡಿತವಾಗ್ಲೂ ಹೋಗುತ್ತೆ.
ಫಸ್ಟ್ ನಿಮ್ ತಲೆಗಳಲ್ಲಿ ನನಗೆ ಆಗೋಲ್ಲ, ನನ್ನ ಕೈನಲ್ಲಿ ನಾನು ಮರ್ತು ಹೋಗ್ತೀನಿ, ಅದೇ ದೊಡ್ಡ ಭೂತಗಳು ಪೆಡಂಭೂತಗಳು. ಆ ಭೂತಗಳನ್ನ ತೆಗೆದು ಹೊರಗೆ ಹಾಕಿದ್ರೆ ಅಲ್ಲಿ ಸ್ಪೇಸ್ ಇರುತ್ತೆ, ಅವಾಗ ಬಂದು ನೀವು ಓದಿರೋದು ಕೂತ್ಕೊಳ್ಳುತ್ತೆ. ಫಸ್ಟ್ ತಲೆ ಖಾಲಿ ಮಾಡ್ಕೋಬೇಕಾಗತ್ತೆ. ತಲೆ ಖಾಲಿ ಮಾಡ್ಕೊಂಡ್ಮೇಲೆ ಹೊಸ ವಿಚಾರ ತುಂಬಿಸ್ಕೋಬಹುದು. ಎಲ್ಲ ಒಂದು ಆ ತುದಿಯಿಂದ ಈ ತುದಿವರೆಗೂ ಬರ್ದಿರೋ ಪೇಪರ್ ಇಟ್ಕೊಂಡು ನಾನು ಬರೆಯಕ್ ಜಾಗ ಇಲ್ಲ ಅಂದ್ರೆ ಎಲ್ಲಿರುತ್ತೆ ಜಾಗ? ಫಸ್ಟು ಕ್ಲಿಯರ್ ಆಗಿರೋ ಪೇಪರ್ನಲ್ಲಿ ಬರೆಯೋದನ್ನ ಅಭ್ಯಾಸ ಮಾಡ್ಕೋಬೇಕಾಗತ್ತೆ. ಯಾರೇ ಆಗಲಿ, ವಿದ್ಯಾರ್ಥಿಗಳಾಗಿರ್ಲಿ, ಇನ್ನೊಬ್ರು ಯಾರೇ ಆಗಿರ್ಲಿ, ನನ್ನ ಕೈಲಿ ಆಗಲ್ಲ, ನಾನು ಮಾಡೋಕ್ಕಾಗಲ್ಲ ಅನ್ಕೊಳ್ಳೋದೇ ಶುದ್ಧ ತಪ್ಪು. ನಿಮ್ಮ ಮುಟ್ಟಾಳತನದ ಪರಮಾವಧಿ ಅದು. ಅದನ್ನೆಲ್ಲ ಬಿಟ್ಟು ಯಾಕೆ ನನ್ನಿಂದ ಆಗೋದಿಲ್ಲ, ಪ್ರತಿಯೊಬ್ಬರಿಗೂ ಆ ಸ್ಥೈರ್ಯ ಇರುತ್ತೆ, ಪ್ರತಿಯೊಬ್ಬರಿಗೂ ಆ ಧೈರ್ಯ ಇರುತ್ತೆ, ಅದನ್ನ ಬಡಿಬೇಕು, ಎಬ್ಬರಿಸಬೇಕು. ಅದನ್ನ ಫಸ್ಟ್ ಅಭ್ಯಾಸ ಮಾಡ್ಕೊಳ್ಳಿ. ನಾನು ಏನೇ ಆದ್ರೂ ಸಹಿ ನಾನು ಚೆನ್ನಾಗಿರ್ಬೇಕು, ನಾನು ಚೆನ್ನಾಗಿ ಓದಬೇಕು ಅನ್ನುವಂಥ ಹಂಬಲ ನಿಮ್ಮಲ್ಲಿ ಇರಬೇಕು, ಆ ಬಯಕೆ ನಿಮ್ಮಲ್ಲಿ ಇರಬೇಕು. ಸುಮ್ಮನೆ ನಾನೇನೋ ಬರ್ತೀನಿ, ಇಲ್ಲಿ 1 hour ಪ್ರೋಗ್ರಾಮ್ ಕೊಡ್ತೀನಿ, ನಾನು ಪಾಡಿಗೆ ನಾನು ಹೇಳ್ತೀನಿ, ಎದ್ದು ಹೋಗ್ತೀನಿ, ನೀವು ಕೇಳಿಸ್ಕೊಂಡು ಸುಮ್ಮನೆ ಆಗ್ತೀರಾ. ಆದ್ರೆ ಅದನ್ನ ಫಾಲೋ ಮಾಡೋರು ಯಾರು? ಕುದುರೆನ ಎಲ್ಲಿವರೆಗೂ ಕರ್ಕೊಂಡು ಹೋಗ್ಬೋದು, ನೀರಿನವರೆಗೂ ಕರ್ಕೊಂಡು ಹೋಗ್ಬೋದು. ಕುಡಿಯೋದು ಬಿಡೋದು ಕುದುರೆಗೆ ಬಿಟ್ಟಿರೋದು. ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳಿ. ಇವಾಗ ಕುಡಿಬೇಕಾಗಿರೋದು ಯಾರು? ನೀವುಗಳು. ಇವಾಗ ಎಲ್ಲಿವರೆಗೂ ಕರ್ಕೊಂಡು ಹೋಗೋಕೆ ಸಾಧ್ಯ? ನಾವುಗಳೇ ಆದ್ರೂ ನೀರಿನವರೆಗೂ ಕರ್ಕೊಂಡು ಹೋಗ್ಬೋದು. ವಿದ್ಯೆ ಬೇಕಾ? ವಿದ್ಯೆ ನಿಮ್ಮಲ್ಲಿ ಅರ್ಥ ಆಗಬೇಕಾ? ಫಸ್ಟ್ ನೀವು ನಿಮ್ಮನ್ನ ಫಸ್ಟ್ ಸರಿ ಮಾಡ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಆಗಲ್ಲ ಅನ್ನೋದನ್ನ ಬಿಟ್ಬಿಡಿ, ಆಗತ್ತೆ ಅನ್ನೋದನ್ನ ಅಭ್ಯಾಸ ಮಾಡ್ಕೋಬೇಕು. ಯಾಕಂದ್ರೆ ಇಲ್ಲ 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 ಅನ್ಕೊಳ್ಳೋದ್ರಲ್ಲಿ ಇದೇ ಅನ್ನೋ ಅರ್ಥನ ನೀವು ಹುಡ್ಕೊಂಡಾಗ ಏನಾಗುತ್ತೆ, ನಿಮ್ ಜೀವನ ತುಂಬಾ ಚೆನ್ನಾಗಿ ಹೋಗ್ಬಿಡುತ್ತೆ. ಅದು ಬಿಟ್ಟು ನಾನೇನ್ ಮಾಡ್ಲಿ, ನಾನು ಇದನ್ನ ಮಾಡಬಹುದಾ, ಇದನ್ನ ಹೋಗಬಹುದಾ, ಈ ರೀತಿ ಅನ್ವಾಂಟೆಡ್ ಪ್ರಶ್ನೆಗಳನ್ನೆಲ್ಲ ಕೇಳ್ಕೊಂಡು ಕೂತ್ಕೊಂಡ್ರೆ ಯಾರಿಗೂ ಪ್ರಯೋಜನ ಬರಲ್ಲ. ಫಸ್ಟ್ ನಿಮ್ಮ ಸೆಲ್ಫ್ಗಳನ್ನ ನೀವೇ ಕರೆಕ್ಟ್ ಮಾಡ್ಕೊಂಡು ಬರ್ಬೇಕಾಗತ್ತೆ, ನೀವೇ ತಿದ್ಕೊಂಡು ಬರ್ಬೇಕಾಗತ್ತೆ. ನಿಮ್ಮ ಅರಿವಿಗಿಂತ ದೊಡ್ಡ ಗುರು ಇನ್ಯಾರು ಇಲ್ಲ ಪ್ರಪಂಚದಲ್ಲಿ. ಅರಿವೇ ಗುರು. ಅದನ್ನ ಅರ್ಥ ಮಾಡ್ಕೊಂಡು ಬನ್ನಿ, ಪ್ರತಿಯೊಬ್ರು ಚೆನ್ನಾಗಿರ್ತೀರಿ. ಅದನ್ನ ಅರ್ಥ ಮಾಡ್ಕೊಳಕ್ ಆಗದಿರೋರು ಯಾರು ಸಹ ಉದ್ಧಾರ ಆಗಲ್ಲ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಈಗ ಉಮಾದೇವಿ ಅಂತ ಬೆಳಗಾವಿಯಿಂದ ಕರೆ ಮಾಡಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ಕಾರ ರೀ. ಹಾ ಮೇಡಮ್, ಪ್ರಶ್ನೆ ಏನಿದೆ ಕೇಳಿ, ಗುರುಗಳಿದ್ದಾರೆ, ಮಾತಾಡಿ. ನಮಸ್ಕಾರ, ಹೇಳಿ ತಾಯಿ. ಸರ್, ನನ್ನ ಮಗ ಚಿಕ್ಕವನಿದ್ದಾಗ ತುಂಬಾ ಚೆನ್ನಾಗಿ ಓದ್ತಿದ್ದಾರಿ, ಈಗ ಓದೋದೇ ಇಲ್ಲ ಸರಿಯಾಗಿ. ಈಗ ಏನ್ ಓದ್ತಾ ಇದಾರೆ ತಾಯಿ ಅವರು? ಈಗ 8th ಮುಗಿಸಿ 9th ಅನ್ರಿ. 8th ಮುಗಿಸಿ 9th ಗೆ ಬರ್ತಾ ಇದಾರೆ. ಬರ್ತಾ ಇದ್ದೇನ್ರಿ. 8th ಪರೀಕ್ಷೆ ಅಷ್ಟ್ ಚೆನ್ನಾಗಿ ಬರ್ತಿಲ್ರಿ. ಯಾವ್ದು ಟೆಸ್ಟ್ ಆಗ್ಲಿ ಸೆಮಿಸ್ಟರ್ ವೈಸ್ ಯಾವ್ದು ಚೆನ್ನಾಗಿ ಬರ್ತಿಲ್ಲ. ಈ ವರ್ಷದಲ್ಲಿ ಯಾವತ್ತೂ ಇದ್ದಿಲ್ಲ. ಅದೇ ನೋಡಿ, ಕೆಲವೊಂದು ನಾನು ಹೇಳ್ತೀನಿ ನೋಡಿ, ಜಾತಕ ಅನ್ನೋದು ಎಲ್ಲರಿಗೂ ಒಂದೇ ರೀತಿಯಾಗಿ ಇರೋದಿಲ್ಲ. ಆಮೇಲೆ ಹಗಲಿದ್ದಾಗ ರಾತ್ರಿ ಇರಲೇಬೇಕು, ಹಾಗೆ ಪೌರ್ಣಮಿ ಇದ್ದಾಗ ಅಮಾವಾಸ್ಯೆ ಇರಲೇಬೇಕು. ನಾನು ಯಾಕೆ ಉದಾಹರಣೆ ಹೇಳ್ತಾ ಇದ್ದೀನಿ ನಿಮ್ಗೆ, ಜೀವನದಲ್ಲಿ ಎಲ್ಲಾ ಮೇಲೆ ಇರಲ್ಲಮ್ಮ, ಬೀಳು ಇದ್ದೇ ಇರುತ್ತೆ. ಅದೊಂಥರ ಚಕ್ರ ಇದ್ದಾಗೆ, ಮೇಲೋದಂತ ಚಕ್ರ ಮತ್ತೆ ಕೆಳಗೆ ಬರಲೇಬೇಕು. ಹಾಗಾಗಿ 1 ವರ್ಷ ಏನೋ ಅವರು ವಿದ್ಯಾಭ್ಯಾಸ ತೊಂದರೆ ಆಗಿದೆ, ಮೆಮೊರಿ ಪವರ್ ಕಡಿಮೆ ಆಗಿದೆ, ಅಥವಾ ಪರೀಕ್ಷೆಯಲ್ಲಿ ಅಂಕಗಳು ಕಡಿಮೆ ಆಗಿದೆ ಅಂತ ನೀವೇನೋ ಬೆಟ್ಟ ಬಿದ್ದ ಹಾಗೆ ಯೋಚನೆ ಮಾಡಬೇಡಿ. ಅವ್ರಿಗೆ ಇದನ್ನ ನೀವು ಒತ್ತಿ ಹೇಳ್ಬೇಡಿ, ನೀನು ಇಷ್ಟು ಚೆನ್ನಾಗಿ ಓದ್ತಾ ಇದ್ದೆ, ಇವಾಗ ಓದ್ತಾ ಇಲ್ಲ, ಹೀಗೆ ಮಾಡಿದ್ರೆ ನೀನು ಉದ್ಧಾರ ಆಗಲ್ಲ, ಹಾಳಾಗ್ತೀಯ, ಈ ತರದೆಲ್ಲ ಮಾತುಗಳನ್ನ ಮಾತಾಡಬೇಡಿ. ಅವ್ರಿಗೆ ಆದಷ್ಟು ಪ್ರಚೋದನೆ ಮಾಡಿ. ನೋಡಪ್ಪ, ಈ ವರ್ಷ ಏನೋ ನಿನ್ಗೆ ಹೋಗಕ್ಕಾಗಿಲ್ಲ, ಬರೋ ವರ್ಷ ಇನ್ನಷ್ಟು ಚೆನ್ನಾಗಿ ಮಾಡೋ, ನಿಂಗೆ ಏನ್ ಬೇಕು ಅನುಕೂಲ ಮಾಡೋ. ಆಮೇಲೆ ನೋಡಿ, ವಿದ್ಯಾರ್ಥಿಗಳಿಗೆ ಒಂದು ಭಯ ಉಡಿಸ್ಬೇಕು, ಇಲ್ಲ ಆಸೆ ಉಡಿಸ್ಬೇಕು. ಒಂದು ಆಸೆ ಉಡಿಸಿ, ನೋಡಪ್ಪ ನೀನ್ ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ ನೀನ್ ಎಲ್ಲಾದ್ರೂ ಕರ್ಕೊಂಡು ಹೋಗ್ತೀನಿ, ಒಂದು ಫ್ಲೈಟ್ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ, ಒಂದು ಅಕ್ಷರಧಾಮ ತೋರಿಸ್ತೀನಿ ಡೆಲ್ಲಿ ಅಂತ ಹೇಳಿ, ಒಂದು ರಾಮೋಜಿ ಫಿಲಂ ಸಿಟಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ, ಈ ತರದ ನಿನ್ಗೆ ಏನ್ ಬೇಕಪ್ಪ ಹಾಗಂತ ಗಾಡಿ ಕೊಡಿಸ್ತೀನಿ, ಸ್ಮಾರ್ಟ್ ಫೋನ್ ಕೊಡಿಸ್ತೀನಿ ಅಂತೆಲ್ಲ ನೀವು ಅವ್ರಿಗೆ ಆಜ್ಞೆ ಮಾಡ್ಬೇಡಿ, ಅಂದ್ರೆ ನಿರ್ಧಾರ ಮಾಡಿ ತಗೊಳ್ಬೇಡಿ. ಈ ತರದ ಕೆಲವೊಂದು ಪ್ರಚೋದನಾ ಆಸೆಗಳ ಉಳಿಸೋದ್ರಿಂದ ಓ ನಮ್ಮಮ್ಮ ಎಲ್ಲೋ ಕರ್ಕೊಂಡು ಹೋಗ್ತಾರೆ ನನ್ನ ಅನ್ನೋಂಥದ್ದು ಕೂಡ ಅವ್ರ ಮನಸ್ಸಿಗೆ ಬರುತ್ತೆ. ಅದಕ್ಕೋಸ್ಕರ ಆದ್ರೂ ಓದ್ತಾರೆ ಕೆಲವರು. ಈ ತರದೆಲ್ಲ ಏಳು ಬೀಳು ಇದ್ದೇ ಇರುತ್ತಮ್ಮ. ತಲೆಗೆ ಹಾಕೊಂಡು ಟೆನ್ಷನ್ ಮಾಡ್ಕೊಂಡು ನೀವು BP ಶುಗರ್ ಮಾಡ್ಕೊಂಡು ಹಾಸ್ಪಿಟಲ್ ಅಲಿಬೇಡಿ. ನಿಮ್ ಮಗನಿಗೆ ಒಂದ್ ಸ್ವಲ್ಪ ನೀವೇ ಕೌನ್ಸಿಲಿಂಗ್ ಕೊಡಿ. ತಾಯಿಗಿಂತ ದೊಡ್ಡ ದೇವರೇ ಇಲ್ಲ, ತಂದೆಗಿಂತ ಮೊದಲನೇ ಗುರು ಯಾರು ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನೀವು ನಿಮ್ಮ ಯಜಮಾನರು ಇಬ್ರು ಕೂತ್ಕೊಂಡು ಅವ್ರಿಗೆ ಸಣ್ಣದಾಗ ಒಂದು ಕೌನ್ಸಿಲಿಂಗ್ ಕೊಡಿ. ಅದು ಪಾಸಿಟಿವ್ ಆಗಿರ್ಲಿ. ಖಂಡಿತವಾಗ್ಲು 9th SSLC ಟಾಪರ್ ಆಗ್ತಾರೆ, ಒಳ್ಳೆ ನ್ಯಾಷನಲ್ ಮೆಡಲ್ ತಗೊಳ್ತಾರೆ. ಒಳ್ಳೇದಾಗ್ಲಿ ತಾಯಿ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಉಮಾದೇವಿ ಅವರೇ. ಎಸ್ ವಿದ್ಯಾಶಂಕರ ಗುರುಗಳೇ, ಈಗಾಗಲೇ ಸಾಕಷ್ಟು ರೀತಿಯಾದಂತಹ ಒಂದು ಸಮಸ್ಯೆಗಳಿರುತ್ತೆ ವಿದ್ಯಾರ್ಥಿಗಳಿಗೆ, ಜೊತೆಗೆ ಪೋಷಕರಿಗೆ ಒಂದು ಹೆಚ್ಚಿನ ಒತ್ತಡ. ಈ ಸರಿ 10th ಇದ್ದಾನಪ್ಪ ಮಗ, ಇಲ್ಲ 2nd PU ಇದ್ದಾನೆ, ಯಾವ ರೀತಿ ಒಂದು ರಿಸಲ್ಟ್ ತಗೊಂತಾನೆ ಅಥವಾ ತಗೊಳ್ಳಲ್ಲ, ಅಥವಾ ಅವ್ರಿಗಿನ್ನ ಅವ್ರ ಮನೆ ಮಕ್ಳಿಗಿನ್ನ ನಮ್ಮ ಮನೆ ಮಕ್ಕಳು ಜೋರ್ ಇರಬೇಕು, ವಿದ್ಯೆಯಲ್ಲಿ ಮುಂದಿರಬೇಕು ಅನ್ನುವಂತಹ ಒಂದು ಕಾಂಪಿಟೇಷನ್ ಇದೆಯಲ್ಲ, ಇದು ಮಕ್ಕಳ ಭವಿಷ್ಯದ ಮೇಲೆ ಎಷ್ಟು ರೀತಿಯಾಗಿ ಯಾವ ರೀತಿಯಾಗಿ ಒಂದು ಪರಿಣಾಮ ಬೀರುತ್ತೆ ಅಂತ ಹಾಗಿದ್ರೆ? ಇದು ಹೆಂಗೆ ಅಂದ್ರೆ ಅವ್ರ ತಲೆ ಮೇಲೆ ಅವ್ರ ಕಲ್ಲೆತ್ತಾಕೊಳ್ಳೋದಲ್ಲದೆ ಮಕ್ಕಳ ತಲೆ ಮೇಲೂ ಕಲ್ಲೆತ್ತಾಗ್ದಂಗಿರುತ್ತೆ. ಇವಾಗ ಅವ್ರು ನಾನು ಆಗ್ಲೇ ಹೇಳಿದಾಗೆ ಕಂಪೇರ್ ಮಾಡಕ್ ಹೋಗ್ಬಾರ್ದು. ಮಕ್ಕಳುಗಳಿಗೆ ನೀವು ಯಾವಾಗ ಆಗತ್ತೆ ಅವ್ರ ಮೇಲೆ ಯಾವಾಗ ಹೊಡೆತ ಬೀಳುತ್ತೆ, ನೀವು ಯಾವಾಗ ಕಂಪೇರ್ ಮಾಡಕ್ ಹೋಗ್ತೀರಿ, ಆ ಮಗು ಚೆನ್ನಾಗಿ ಓದ್ತಿದ್ದೆ ನೀನ್ ಯಾಕೆ ಚೆನ್ನಾಗಿ ಓದ್ತಿಲ್ಲ. ಅವರು ಅದೇ ರೀತಿ ಯಾವ ರೀತಿ ಇನ್ನೊಂದೇನಾಗುತ್ತೆ ಅಂದ್ರೆ ಬಡಮನೆ ಮಕ್ಕಳು ಚೆನ್ನಾಗಿ ಓದ್ತಿರ್ತಾರೆ, ಶ್ರೀಮಂತರ ಮನೆ ಮಕ್ಕಳು ಚೆನ್ನಾಗಿ ಓದ್ತಿರಲ್ಲ. ಯಾಕಂದ್ರೆ ನೀವು ಮಕ್ಕಳಿಗೆ ಕೊಡ್ತಕ್ಕಂಥದ್ದು ಆ ರೀತಿಯ ವ್ಯವಸ್ಥೆಗಳಿರ್ತವೆ. ಯಾರೇ ಆಗ್ಲಿ ಅವರವರ ಕರ್ಮಾನುಸಾರೇಣ ಎಷ್ಟೆಷ್ಟು ವಿದ್ಯಾಪ್ರಾಪ್ತಿ ಇರಬೇಕು ಅಷ್ಟೆಷ್ಟು ವಿದ್ಯಾಪ್ರಾಪ್ತಿ ಇದ್ದೇ ಇರುತ್ತೆ. ಕೆಲವೊಮ್ಮೆ ಗ್ರಹಗಳ ಕಾಂಬಿನೇಷನ್ಸ್ ಬಂದಾಗ ಏನಾಗಿರುತ್ತೆ, ಅವ್ರಿಗೆ ಅಕಾಡೆಮಿಕ್ ಕೋರ್ಸ್ ನಲ್ಲಿ ಅಷ್ಟು ಒಳ್ಳೇದಿರಲ್ಲ.
ಅದು ಬಿಟ್ಟು ಲಲಿತ ಕಲೆಗಳಾಗಿರ್ಬೋದು, ಹಾಡು ಹೇಳೋದು, ಡ್ಯಾನ್ಸ್ ಮಾಡೋದು ಅಥವಾ ಚಿತ್ರ ಬಿಡಿಸೋದು, ಬೇರೆ ಬೇರೆ ಕಲೆಗಳಲ್ಲಿ ಅಥವಾ ಕ್ರೀಡೆಗಳಿರಬಹುದು, ಇಂತಹ ಒಂದು ವಿಚಾರಗಳಲ್ಲಿ ಮುಂದೆ ಬರುವಂಥದ್ದು ಇರುತ್ತವೆ. ಅದನ್ನ ನೀವು ತಿಳ್ಕೊಂಡು ಮಕ್ಕಳಿಗೆ ಫೋರ್ಸ್ಗಳು ಮಾಡ್ದೇನೆ ನೀನು SSLC ನೀನು ಹಿಂಗೆ ಮಾಡ್ಕೊಂಬಿಟ್ರೆ ಹೇಗೆ, ನೀನು ಫೇಲ್ ಆಗೋದ್ರೆ ನಿನಗೆ ಸಿಕ್ಕಲ್ಲ, ನೀನು 92 ತಗೋಬೇಕು, 97 ತಗೋಬೇಕು, 97 ತಗೊಂಡ್ರು ಪಾಸೆ, 35 ತಗೊಂಡ್ರು ಪಾಸೆ. ಅದನ್ನ ಫಸ್ಟ್ ಪೋಷಕರೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇ. ಕೆಲವೊಬ್ರು ಪಾಪ ಇಂಥ ಮೂಮೆಂಟ್ಸ್ಗಳಲ್ಲಿ ರಿಸಲ್ಟ್ ಬಂದಾಗ ಏನಾಗುತ್ತೆ, ಎಷ್ಟೋ ಜನ ವಿದ್ಯಾರ್ಥಿಗಳು ಅಚಾತುರ್ಯಕ್ಕೆ ಹೊರಟೋಗ್ತಾರೆ. ಅಯ್ಯೋ ನಮ್ಮಪ್ಪ ಹೇಳಿದ್ದ 85 ತಗೊಂಡ್ ಬಾ ಅಂತ, ನಾನು ತಗೊಂಡ್ ಬಂದಿದ್ದೀನಿ 84, ಏನ್ ಮಾಡೋದು ಅಂತ ಹೋಗೋದು, ಏನಾದ್ರೂ ಒಂದು ಅಚಾತುರ್ಯ ಮಾಡ್ಕೊಂಡ್ಬಿಡೋದು. ಇಲ್ಲಿ ಜೀವನ ಮುಖ್ಯನೇ ಹೊರತು ನೀವು ಹೋಗ್ತಿರ್ತಕ್ಕಂಥ ಅಕಾಡೆಮಿಕ್ ಕೋರ್ಸ್ ಖಂಡಿತ ಮುಖ್ಯ ಅಲ್ಲ. ಜೀವನ ನಿರ್ಧಾರ ಮಾಡೋದೇ ಬೇರೆ ಇರುತ್ತೆ. ನಮ್ಮ ಪ್ರತಿಯೊಬ್ಬರ ಜೀವನಗಳ ನಿರ್ಧಾರಗಳು ನಮ್ಮ ವಿದ್ಯಾಭ್ಯಾಸದ ಮೇಲೆ ನಿಂತ್ಕೊಂಡಿರಲ್ಲ. ಇಲ್ಲಿ ವಿದ್ಯೆ ಅಂತ ಬಂದ ತಕ್ಷಣ ಪ್ರತಿಯೊಬ್ರು ಅರ್ಥ ಮಾಡ್ಕೋತಿರೋದೇನು ಗೊತ್ತಾ, ಅಕಾಡೆಮಿಕ್ ಕೋರ್ಸ್ ಅಷ್ಟೇ. ಇದು 10th ಆಗ್ಬೇಕು, PU ಆಗ್ಬೇಕು, ಅದಾದ್ಮೇಲೆ ಡಿಗ್ರಿ ಆಗ್ಬೇಕು, ಮತ್ತೊಂದೇನೋ ಆಗ್ಬೇಕು, ಆ ಕೋರ್ಸ್ಗೆ ಹೋಗ್ಬೇಕು, ಈ ಕೋರ್ಸಿಗೆ ಹೋಗ್ಬೇಕು, ಅಷ್ಟು ಮಾತ್ರ ಅನ್ಕೋತಿದ್ದಾರೆ ಹೊರತು ಜೀವನ ಅಂತ ಬಂದಾಗ ಇದು ಯಾವುದು ಅಲ್ಲ. ಇದೆಲ್ಲ ನಶ್ವರ, ಇದೇನೇನು ಅಲ್ಲ ನಮ್ಮ ಜೀವನಕ್ಕೆ. ಎಷ್ಟೋ ಜನ ಡಬಲ್ ಡಿಗ್ರಿ ಮಾಸ್ಟರ್ಸ್ ಮಾಡ್ಕೊಂಡಿರೋರು ಎಲ್ಲರೂ ಸಹ ಕೆಲಸ ಇಲ್ಲದೆ ಬೀದಿ ಅಲಿತಿರೋರ್ನ ನಾನು ನೋಡ್ಕೊಂಡು ಬಂದಿದ್ದೀನಿ. ಏನ್ ಪ್ರಯೋಜನ ವಿದ್ಯೆ ಬಂದು? ಹಾಗಂತ ಓದಬೇಡಿ ಅನ್ನೋದು ನನ್ನ ಮಾತಿನ ಅರ್ಥ ಅಲ್ಲ. ಓದಬೇಕು, ಅವರವರ ಕರ್ಮಾನುಸಾರೇಣ ಅವರವರ ಫಲಗಳು ಹೇಗೆ ಬರುತ್ತೋ ಹಾಗಾಗಿ ಜೀವನ ಮಾಡ್ಕೊಂಡು ಹೋಗ್ಬೇಕು. ಕಂಪೇರ್ ಮಾಡ್ಕೊಂಡು ಮಕ್ಕಳಿಗೆ ಒತ್ತಡ ಹಾಕಿ ನೀವು ಹಾಳಾಗಿ ನಿಮ್ಮ ಪೀಸ್ ಆಫ್ ಮೈಂಡ್ ಕಳ್ಕೊಂಡು ನೀವು ನೆಟ್ಟಿಗೆ ಊಟ ಮಾಡದೆ, ಮಕ್ಳಿಗೂ ನೆಟ್ಟಿಗೆ ಊಟ ಕೊಡದೆ, ಮನೇನೆ ರಣರಂಗ ಮಾಡ್ಕೊಂಡು ಕೂತ್ಕೊಂಡ್ಮೇಲೆ ಇನ್ನೇನು ಪ್ರಯೋಜನ? ಲಕ್ಷ ಸಂಬಳ ತಗೊಂಡ್ ಬಂದ್ರು ಪ್ರಯೋಜನ ಇಲ್ಲ, ಒಂದು ಐಷಾರಾಮಿ ಕಾರ್ನಲ್ಲಿದ್ರು ಪ್ರಯೋಜನ ಇಲ್ಲ, ಸುಖದ ಸುಪ್ಪತ್ತಿಗೆನಲ್ಲಿ ಮಲ್ಕೊಂಡು ನಿದ್ದೆ ಬರದೆ ಒದ್ದಾಡ್ತೀರಾ, ಕೊನೆಗೆ ನೀವು ನಿದ್ದೆ ಬರದೆ ಒದ್ದಾಡೋದು. ನಿಮಗೂ ನಿದ್ದೆ ಇರಲ್ಲ, ಈ ಕಡೆ ನಿಮ್ಮ ಮಕ್ಳಿಗೂ ನಿದ್ದೆ ಇರಲ್ಲ. ನೀವು ಏನೇ ಮಾಡಿ ಮಕ್ಕಳಿಗೆ ನೀವೇನ್ ಮಾಡಬೇಕು, ಪ್ರೆಷರ್ ಕೊಡಕ್ ಹೋಗಬಾರ್ದು ಏನೇ ಕಾರಣಕ್ಕೂ. ಅಲ್ಲಿ ಪ್ರೆಷರ್ಗಿಂತ ಪ್ಯಾಂಪರಿಂಗ್ ಮಾಡ್ಬೇಕು. ನೀವು ನಿನ್ ಕೈನಲ್ಲಿ ಆಗತ್ತೆ, ನೀನ್ ಮಾಡು, ನಿನ್ಗೆ ಯಾಕೆ ಸಾಧ್ಯ ಇಲ್ಲ, ಕೂತ್ಕೊಳ್ಳಿ, ಹೇಳ್ಕೊಡಿ. ಯಾಕಂದ್ರೆ ಎಷ್ಟೋ ಜನ ವಿದ್ಯಾವಂತರು ತಂದೆ ತಾಯಿಂದ್ರು ಕೂತ್ಕೊಂಡು ಹೇಳ್ಕೊಡ್ತಾರೆ. ಅದು ಬಿಟ್ಟು ಇವಾಗ ಟ್ಯೂಷನ್ಸ್ಗಳು ಬಿಡಿ, ಸ್ಕೂಲ್ಗಿಂತ ಟ್ಯೂಷನ್ಸ್ಗಳೇ ಜಾಸ್ತಿ ಆಗಿದೆ, ಟ್ಯುಟೋರಿಯಲ್ಸ್ಗಳೇ ಜಾಸ್ತಿ ಆಗೋಗ್ಬಿಟ್ಟಿದೆ ಇಂಥ ಕಾಲದಲ್ಲಿ. ಹೋಗಿ ಇನ್ನೊಂದೇನಂದ್ರೆ ಮಕ್ಕಳಿಗೆ ಅವ್ರಿಗೆ ಆಟ ಆಡೋಕೆ ಟೈಮ್ ಸಿಗ್ತಾ ಇಲ್ಲ. ಮುಂಚೆ ಏನಾಗ್ತಿತ್ತು ಅಂದ್ರೆ ಹೊರಗಡೆ ಹೋಗ್ತಿದ್ರು, 4 ಜನದ ಜೊತೆ ಬೆರೀತಿದ್ರು, ಅವಾಗ ಏನಾಗ್ತಿತ್ತು, ಮೈಂಡ್ ಫ್ರೆಶ್ ಆಗ್ತಿತ್ತು, ಜೊತೆಗೆ ಬೇಕಾದಂತಹ ಹಾರ್ಮೋನ್ಸ್ಗಳೆಲ್ಲ ಕರೆಕ್ಟಾಗಿ ಉತ್ಪತ್ತಿ ಆಗ್ತಿತ್ತು. ಈಗ ಸ್ಕೂಲ್ ಬಿಟ್ರೆ ಮನೆ, ಮನೆ ಬಿಟ್ರೆ ಟ್ಯೂಷನ್ ಬಿಟ್ರೆ ಮತ್ತೆ ಮನೆ, ಮತ್ತೆ ಅದೇ ಮೊಬೈಲು, ಇನ್ನೇನು ಇಲ್ಲ ಮಕ್ಕಳ ಜೀವನದಲ್ಲಿ. ಅವ್ರಿಗೆ ಆಕ್ಟಿವಿಟೀಸ್ ಇರೋದಿಲ್ಲ. ಯಾಕಂದ್ರೆ ಫಸ್ಟ್ ಮೆದುಳು ಚುರುಕಾಗಿರ್ಬೇಕು ಅಂದ್ರೆ ದೇಹದ ನರನಾಡಿಗಳು ತುಂಬಾನೇ ಆಕ್ಟಿವ್ ಆಗಿರ್ಬೇಕಾಗತ್ತೆ, ಅವು ಚೆನ್ನಾಗಿ ಕೆಲಸ ಮಾಡ್ತಿರ್ಬೇಕಾಗತ್ತೆ. ಯಾಕಂದ್ರೆ ಎಲ್ಲಾ ನರಗಳು ಬಂದು ಮೆದುಳು ಕನೆಕ್ಟ್ ಆಗಿರುತ್ತೆ. ನಿಮ್ಗೆ ಅಲ್ಲೇ ಸರಿಯಾಗಿ ನೆಟ್ಟಿಗೆ ಕೆಲಸ ಮಾಡ್ತಿಲ್ಲ ಅಂದಾಗ ಓದಿರೋದೆಲ್ಲಿಂದ ಬರುತ್ತೆ ತಲೆಗೆ. ಇನ್ನು ಕೆಲವರು ತುಂಬಾ ಪುಸ್ತಕದ ಹುಳು ಅಂದ್ರೆ ಪುಸ್ತಕದ ಹುಳು, ಯಾವಾಗ ನೋಡ್ರು 4 ಹೊತ್ತು ಪುಸ್ತಕ ಹಿಡ್ಕೊಂಡು ಕೂತಿರ್ತಾರೆ. ಅದೇನು ಓದ್ತಿರ್ತಾರೆ ಅವ್ರಿಗೆ ಗೊತ್ತಿರತ್ತಲ್ಲ. ಆದ್ರೆ ಹೊರಗಡೆ ಬಂದಾಗ ಏನೋ ಒಂಥರ ಈ ಅನ್ಯಗ್ರಹ ಜೀವಿ ನೋಡ್ದಂಗೆ ಇರುತ್ತೆ. ಅವ್ರಗಳನ್ನೆಲ್ಲ ನೋಡ್ಬಿಟ್ರೆ ಆ ರೀತಿಯಾಗಿ ಇದ್ಬಿಡ್ತಾರೆ. ಅದೆಲ್ಲ ಏನು ಪ್ರಯೋಜನನೇ ಅಲ್ಲ. ಫಸ್ಟು ನಿಮ್ಮ ಲೈಫಿಗೆ ಏನು ಬೇಕು, ಯಾವ ವಿದ್ಯೆ ಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡ್ಕೋಬೇಕು. ಅದನ್ನ ಮಕ್ಕಳ ಮೇಲೆ ತುಂಬಾನೇ ಪರಿಣಾಮಕಾರಿಯಾಗಿ ಯಾವ ರೀತಿ ಹೇಳ್ಬೇಕು. ಯಾಕಂದ್ರೆ ಎಷ್ಟೊಂದು ಜನ ನೋಡಿ ಮಕ್ಕಳುಗಳು ಅಚಾತುರ್ಯಕ್ಕೆ ಹೊಟ್ಟೋಗ್ತಾರೆ. ಯಾಕಂದ್ರೆ ಕೆಲವೊಂದು ಹೆಸರುಗಳ ಹೇಳಕ್ ನಾನು ಇಷ್ಟಪಡಲ್ಲ, ಯಾಕಂದ್ರೆ ಮಾಧ್ಯಮದಲ್ಲಿ ಅಂತ ಹೆಸರುಗಳನ್ನೆಲ್ಲ ಉಪಯೋಗಿಸೋದು ತಪ್ಪಾಗತ್ತೆ. ಅಚಾತುರ್ಯಗಳು ನೀವೇ ಅರ್ಥ ಮಾಡ್ಕೊಳ್ಳಿ, ಏನೇನ್ ಮಾಡ್ಕೋತಾರೆ ಮಕ್ಕಳು ಅಂತ. ನೀವು ಬುದ್ಧಿವಾದ ಹೇಳಬೇಕಾದ್ರೂ ಅಷ್ಟೇ. ಎಷ್ಟು ಜನ ಮಕ್ಕಳು ಅಪ್ಪ ಅಮ್ಮ ಹೊಡೆದಿದ್ದಾರೆ ಅನ್ನೋ ಕಾರಣಕ್ಕೆ ಅಚಾತುರ್ಯ ಮಾಡ್ಕೊಂಡಿಲ್ಲ. ಅದೆಲ್ಲ ಬೇಕಾಗಿಲ್ಲ. ಯಾಕಂದ್ರೆ ಇವಾಗಿನ ಕಾಲದಲ್ಲಿ ಮುಂಚೆ ಆದ್ರೆ ಬಿಡಿ ಮನೆ ತುಂಬಾ ಮಕ್ಳು ಇರ್ತಿತ್ತು, ಎಷ್ಟು ಜನ ಮಕ್ಕಳು ಅಂತ ಅವ್ರಿಗೆ ಗೊತ್ತಿರ್ತಿರ್ಲಿಲ್ಲ. ಈಗ ಇರೋದೇ 1-2 ಮಗು. ಅಂಥ ಟೈಮಲ್ಲಿ ನಿಮ್ಮ ಮಕ್ಕಳುಗಳ ವೀಕ್ನೆಸ್ ಏನು ಅನ್ನೋದು ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕಾಗತ್ತೆ. ಅವ್ರಿಗೆ ನೀವು ಯಾವ ರೀತಿ ಬುದ್ಧಿವಾದ ಹೇಳಿದರೆ, ಬೈದ್ ಹೇಳಬೇಕೋ ಬಡದ್ ಹೇಳಬೇಕೋ ಕಣ್ಣಲ್ಲಿ ಹೇಳಬೇಕೋ. ಕೆಲವೊಂದು ಮಕ್ಕಳಿಗೆ ಏನ್ ಮಾಡಿದ್ರು ಅಷ್ಟೇ, ಬಡದ್ ಹೇಳಿದ್ರೇನೆ ಕೇಳ್ತಾರೆ, ಅಂದ್ರೆ ಹೊಡೆದಬೇಕು. ಇನ್ನು ಎಷ್ಟೋ ಜನ ಮಕ್ಕಳು ಕಣ್ಸನ್ನೆಲ್ಲ ಅರ್ಥ ಮಾಡ್ಕೊಂಡು ಸುಮ್ಮನಾಗಿ ಹೋಗ್ತಾರೆ. ಅಂಥವ್ರನ್ನೆಲ್ಲ ಮಕ್ಕಳನ್ನ ಹ್ಯಾಂಡಲಿಂಗ್ ಮಾಡೋದು ಫಸ್ಟ್ ನೀವು ಅರ್ಥ ಮಾಡ್ಕೊಂಡು ಅದರ ಅನುಸಾರ ನೀವು ಅವ್ರಿಗೆ ವಿದ್ಯೆಗಳಿಗೆ ಪ್ರಚೋದನೆ ಕೊಡ್ತಾ ಬರಬೇಕು, ಅವರಲ್ಲಿ ಬಯಕೆಗಳನ್ನ ಹುಟ್ಟಿಸಾಕ್ತಾ ಬರಬೇಕು. ಆಗ ನೋಡಿ ಪ್ರತಿಯೊಬ್ರು ಚೆನ್ನಾಗಿರ್ತೀರ. ಅದ ಬಿಟ್ಟು ಸುಮ್ಮನೆ ಮಕ್ಳಿಗೆ ಸಹ ಪ್ರೆಷರೈಸ್ ಮಾಡಿ ನೀವು ಪ್ರೆಷರ್ ತಗೊಂಡು ನೀವು ಪೇಷನ್ಸ್ ಗಳಾಗಿ ಮಕ್ಕಳನ್ನು ಪೇಷನ್ಸ್ ಮಾಡ್ತೀರಾ ಹೊರತು ಇನ್ನೇನು ಉದ್ಧಾರ ಅಂತೂ ಆಗಲ್ಲ. ಓಕೆ, ಎಷ್ಟಕ್ಕೆ ಪ್ರೇಮ ಅಂತ ಅರಸಕೆರೆಯಿಂದ ಕರೆ ಮಾಡಿದ್ದಾರೆ. ಪ್ರೇಮ ಅವರೇ ನಮಸ್ಕಾರ, ಕ್ವೆಶ್ಚನ್ ಏನಿದೆ ಕೇಳಿ. ಹೌದು, ಅವರು SLC ಸಂಕೇತ್ ಅಂತ. ಅವನು ಓದೋದೊಂಚೂರು ಕಮ್ಮಿ, ಹಂಗಾಗಿ ಅವನು ಭವಿಷ್ಯ ಆಗಿದೆ ಅಂತ. ಇಲ್ಲಿ ನೋಡಮ್ಮ, ಫಸ್ಟ್ ಅವನ್ ಮುಂದೆನೆ ನೀನ್ ಓದೋದ್ ಕಮ್ಮಿ ಅಂತ ನೀವೇ ಮಕ್ಕಳನ್ನ ಡಿಸ್ಕರೇಜ್ ಮಾಡ್ತಿದ್ರೆ ಅವ್ನಿಗೆ ಓದಿಲ್ಲಿಂದನಾದ್ರೂ ಬರುತ್ತೆ. ನಾನು ಅವಾಗ್ಲಿಂದನೂ ಅಷ್ಟೇ ಕಾರ್ಯಕ್ರಮದಲ್ಲಿ ಅದನ್ನೇ ಹೇಳ್ಕೊಂಡ್ ಬರ್ತಿದ್ದೀನಿ, ಮಕ್ಕಳಿಗೆ ನೀವು ಡಿಸ್ಕರೇಜ್ ಮಾಡಕ್ ಹೋಗಬೇಡಿ. ಮಕ್ಕಳಿಗೆ ನೀವೇನ್ ಮಾಡ್ಬೇಕು, ನೀವು ಪ್ಯಾಂಪರ್ ಮಾಡ್ಬೇಕು. ಎಲ್ಲಾ ವಿಚಾರದಲ್ಲೂ ಅಲ್ಲ, ಯಾವ ವಿಚಾರದಲ್ಲಿ ಮಾಡ್ಬೇಕೋ ಆ ವಿಚಾರದಲ್ಲಿ ನೀವು ಪ್ಯಾಂಪರ್ ಮಾಡ್ತಾ ಅದನ್ನ ಮಕ್ಕಳಿಗೆ ಫೀಡ್ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ಓದ್ತಾರೆ. ಜೊತೆಗೆ ಮಗುವಿನ ಜಾತಕನು ಸಹ ತೋರಿಸ್ಕೊಳ್ಳಿ. ಒಂದು ಅಕಾಡೆಮಿಕ್ ಕೋರ್ಸ್ ನಲ್ಲಿ ಅವ್ನಿಗೆ ಒಳ್ಳೆ ರೀತಿಯ ಒಂದು ವಿದ್ಯಾಭ್ಯಾಸ ಸಿಕ್ಕಲ್ಲ ಅಂದಾಗ ಪ್ರೆಷರೈಸ್ ಮಾಡಕ್ ಹೋಗ್ಬಿಡಿ. ಅದು ಬಿಟ್ಟು ಬೇರೆ ಯಾವ ಲೈನಿಗೆ ಹೋದ್ರೆ ಅವ್ನು ಉದ್ಧಾರ ಆಗ್ತಾನೆ ಅಂತ ತಿಳ್ಕೊಂಡು ಆ ಲೈನ್ಗಳಿಗೆ ಮಕ್ಕಳನ್ನ ಕಳಿಸ್ತಾ ಬನ್ನಿ, ಖಂಡಿತ ಅನುಕೂಲ ಆಗುತ್ತೆ. SSLC ಫೇಲ್ ಆಗಿದ ತಕ್ಷಣನೇ ನನ್ನ ಮಗನ ಜೀವನ ಮುಗಿದೋಯ್ತು, PU ಫೇಲ್ ಆಗಿದ ತಕ್ಷಣ ಮುಗಿದೋಯ್ತು, ಡಿಗ್ರಿ ಫೇಲ್ ಆಗಿದ ತಕ್ಷಣ ಮುಗಿದೋಯ್ತು, ಅದೆಲ್ಲ ಇಲ್ಲ.
ನಮ್ಮ ಜೀವನನ ನಿರ್ಧಾರ ಮಾಡುವಂತಹ ವಿದ್ಯೆಗಳು ಬೇಕಾದಷ್ಟಿದ್ದಾವೆ ಪ್ರಪಂಚದಲ್ಲಿ. ಆದರೆ ಎಲ್ಲಾ ಕಡೆಗೂ ಗಮನ ಕೊಡಬೇಕು, ಆದರೆ ಎಲ್ಲಾ ಕಡೆಗೂ ಸಹ ನಮ್ಮ ಮಕ್ಕಳನ್ನ ಆ ಮನಸ್ಥಿತಿ ಕರ್ಕೊಂಡು ಹೋಗ್ಬೇಕು. ಅದು ನಿಮ್ಮ ಪೋಷಕರ ಮೇಲೆ ಇರುತ್ತೆ. ಕಂಪೇರ್ ಮಾಡ್ಕೊಳ್ಳೋದು, ಅವ್ನು ಓದ್ತಾ ನೀನ್ ಓದಲ್ಲ ಅನ್ನೋದು ಆಗ್ಲಿಂದ ಹೇಳ್ಕೊಂಡು ಬಂದ್ರೆ ಮತ್ತದೇ ಪ್ರಶ್ನೆಗಳೇ ಬರುತ್ತೆ. ಫಸ್ಟ್ ಇಲ್ಲಿ ಪೋಷಕರ ಪಾತ್ರ ತುಂಬಾ ದೊಡ್ಡ ಮಟ್ಟದ್ದು. ಅದೆಲ್ಲಾ ಪೋಷಕರು ಅರ್ಥ ಮಾಡ್ಕೊಂಡ್ರೆ ಯಾವುದೇ ವಿದ್ಯಾರ್ಥಿಗಳಿಗೂ ಸಹ ಸಮಸ್ಯೆ ಬರಲ್ಲ. ಓಕೆ, ಥ್ಯಾಂಕ್ ಯು ಪ್ರೇಮ ಅವರೇ ಕರೆ ಮಾಡಿದ್ದಕ್ಕೆ. ಹರಿಶಾಸ್ತ್ರಿ ಅವರೇ, ಕಡೆಯದಾಗಿ ಏನ್ ಹೇಳ್ತೀರಿ ವಿದ್ಯಾರ್ಥಿಗಳಿಗೆ ಒಂದು ಸಲಹೆ, ಟಿಪ್ಸ್? ವಿದ್ಯಾರ್ಥಿಗಳಿಗೆ ಹಲವಾರು ಇದೆ, ಇನ್ನೂ ಎಷ್ಟೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ, ಸುಮಾರಿದೆ. ನಮಗೆ ಪ್ರಾಯಶಃ ಸಮಯದ ಅಭಾವ. ಆದ್ರೆ ಒಂದು ವಿಚಾರ ಅಂತ ಹೇಳ್ತೀನಿ, ಇವತ್ತಿನ ದಿನ ಈ ಒಂದು ನ್ಯೂಸ್ ಎಕ್ಸ್ ಚಾನೆಲ್ ಇಂದ ಮಾಡ್ತಾ ಇರ್ತಕ್ಕಂಥ ಈ ಒಂದು ವಿಶೇಷವಾದಂತ ಚರ್ಚಾ ಕಾರ್ಯಕ್ರಮ ಇದೆ, ಅದು ಹಲವಾರು ಜನ ಪ್ರೇಕ್ಷಕರು ನೋಡ್ತಾ ಇರೋಂಥವ್ರಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ನಾನು ನಂಬಿದ್ದೇನೆ. ಯಾಕೆಂತಂದ್ರೆ ಸುಮಾರು ಜನ ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡಿದ್ರೆ. ಆಮೇಲೆ ಕೊನೆಯದಾದ ವಿಚಾರ ಏನಪ್ಪಾ ಅಂತಂದ್ರೆ, ಮಕ್ಕಳಿಗೆ ತುಂಬಾ ಸ್ಟ್ರೆಸ್ ಅನ್ನ ಕೊಡಬೇಡಿ. ಆಮೇಲೆ ಎಷ್ಟೋ ಜನ ನೀವು ನೋಡ್ತೀರಾ 14-15 ವರ್ಷಕ್ಕೆಲ್ಲ BP ಪೇಷಂಟ್ಸ್ ಆಗಿದ್ದಾರೆ, ಶುಗರ್ ಪೇಷಂಟ್ಸ್ ಆಗಿದ್ದಾರೆ, ಹಾರ್ಟ್ ಪ್ರಾಬ್ಲಮ್ ಒಂದು ಜಯದೇವಾಗ ಅಡ್ಮಿಟ್ ಆಗಿ ತಂದೆ ತಾಯಿಗಳು ನನ್ನ ಹತ್ರ ಜ್ಯೋತಿಷ್ಯ ಜಾತಕ ತಗೊಂಡು ಓಡ್ ಬಂದದ್ದು ಕೂಡ ನಾನು ನೋಡಿದ್ದೀನಿ. ಈ ತರದ ಹಲವಾರು ಸಮಸ್ಯೆಗಳು ಎದುರು ನೋಡ್ತಾ ಇದ್ದಾರೆ. ಹಾಗಾಗಿ ಮಕ್ಕಳಿಗೆ ನೀವು ಆದಷ್ಟು ಸುಖವನ್ನ ಜಾಸ್ತಿ ಕೊಡಬೇಡಿ. ವಿದ್ಯೆ ಬಗ್ಗೆ ಸಾಧಕರ ಫೋಟೋವನ್ನು ಇಡಿ, ಒಂದು ಯಾರನ್ನ ಸಾಧನೆ ಮಾಡಿರ್ತಕ್ಕಂಥ ಫೋಟೋವನ್ನ ಅವ್ರಿಗೆ ತೋರಿಸಿ, ಒಂದು ಒಳ್ಳೆ ನವಲ್ಸ್ ಓದಕ್ಕೆ ಹೇಳಿ. ಹಾಗಂತ ಪರೀಕ್ಷೆ ಸಮಯದಲ್ಲಿ ನವಲ್ಸ್ ಓದ್ಕೊಂಡು ಕೂತ್ಕೊಂಡಿದ್ರೆ ಪರೀಕ್ಷೆಯಲ್ಲಿ 0 ಆಗುತ್ತೆ. ಆ ತರದ್ದು ನೀವು ಯೋಚನೆ ಮಾಡಿ, ಪ್ಲಾನ್ ಮಾಡಿ. ನೀವೇ ಮೊದಲನೇ ಗುರು, ನಿಮ್ಮ ಮಕ್ಕಳಿಗೆ ನೀವೇ ಗುರುಗಳು. ಹಾಗಾಗಿ ಎಷ್ಟೇ ವಿದ್ಯಾಭ್ಯಾಸ ಅವರು ಪಾಠಶಾಲೆಯಲ್ಲಿ ಕಲ್ತರು ಕೂಡ ಮನೆಯಲ್ಲಿ ನಿಮ್ಮ ಪ್ರಚೋದನೆ ತುಂಬಾ ಇಂಪಾರ್ಟೆಂಟ್. ಎಲ್ಲ ಪಾಸಿಟಿವ್ ಆಗಿರಲಿ, ಖಂಡಿತವಾಗ್ಲು ಯಶಸ್ಸಿನ ದಾರಿಗೆ ಹೋಗ್ತಾರೆ. ಅವರ ಜೀವನ ಉಜ್ವಲವಾಗಿರುತ್ತೆ, ಅಭಿವೃದ್ಧಿಯ ಒಂದು ಸಂಕೇತ ಅವ್ರಿಗಿರುತ್ತೆ ಅಂತ ಈ ಸಮಯದಲ್ಲಿ ಸ್ಪಷ್ಟವಾಗಿ ನಾನು ಹೇಳ್ಬೋದಮ್ಮ. ವಿದ್ಯಾಶಂಕರ ಗುರುಗಳು ಏನ್ ಹೇಳ್ತೀರಿ? ನೋಡಿ, ಕೊನೆಯದಾಗಿ ಹೇಳೋದು, ಅದು ಪೋಷಕರಾಗಿರಬಹುದು, ವಿದ್ಯಾರ್ಥಿಗಳಾಗಿರಬಹುದು, ಜೊತೆಗೆ ಶಿಕ್ಷಕರಾಗಿರಬಹುದು, ಮಕ್ಕಳುಗಳನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಕಲಿತುಕೊಂಡು ಅದರ ಮುಖಾಂತರವಾಗಿ ಅವ್ರಿಗೆ ಶಿಕ್ಷಣವನ್ನ ಕೊಡ್ತಾ ಬಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸಹ ಸಾಧಕರಾಗೇ ಆಗ್ತಾರೆ. ಕಂಪೇರ್ ಮಾಡ್ಕೊಂಡು ಕೂತ್ಕೊಂಡ್ರೆ ಪ್ರತಿಯೊಬ್ಬ ಒಂದು ಹಿಂದುಳಿದಿರತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಹಿಂದೆನೇ ಇರ್ತಾನೆ, ಖಂಡಿತ ಮುಂದೆ ಬರೋಕ್ಕಾಗಲ್ಲ. ಯಾರೇ ಆಗಿರ್ಲಿ, ಅವ್ರ ಜೀವನಗಳನ್ನ ನಿರ್ಧಾರ ಮಾಡ್ತಕ್ಕಂಥದ್ದು ಪರೀಕ್ಷೆಗಳಲ್ಲ, ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಜೀವನದ ಪರೀಕ್ಷೆಗಳಲ್ಲಿ ನೀವು ಪಾಸ್ ಆಗ್ಬೇಕಾಗತ್ತೆ, ಜೀವನವನ್ನ ಗೆಲ್ಲಬೇಕಾಗತ್ತೆ. ಪರೀಕ್ಷೆ ಇಲ್ಲಿ ನೋಡಿ, ಇವಾಗ ಇನ್ನೇನು SSLC ಎಕ್ಸಾಮ್ ಆಗಲಿ, PU ಎಕ್ಸಾಮ್ಗಳೆಲ್ಲ ಮುಗಿದೋಗುತ್ತೆ, ಜೊತೆಗೆ ರಿಸಲ್ಟ್ಸ್ ಬರುತ್ತೆ. ಅಂತ ಸಂದರ್ಭದಲ್ಲಿ ಫೇಲ್ ಆದ್ರೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇನ್ನೊಂದ್ಸಲ ಕಟ್ಬೋದು, ಪಾಸ್ ಮಾಡ್ಕೋಬಹುದು. ಅದನ್ನ ಬಿಟ್ಬಿಟ್ಟು ಯಾವುದೇ ವಿದ್ಯಾರ್ಥಿಗಳಾಗ್ಲಿ ಪೋಷಕರಾಗ್ಲಿ ಮಕ್ಕಳನ್ನ ಡಿಸ್ಕರೇಜ್ ಮಾಡದೆ, ನೀನ್ ಫೇಲ್ ಆಗೋಗಿದ್ಯಾ ಆತರ ಎಲ್ಲ ಮಾತಾಡದೆ ನೆಕ್ಸ್ಟ್ ಟೈಮ್ ಪಾಸ್ ಮಾಡ್ಕೊಂತ ಒಂದು ಉತ್ತೇಜನಕಾರಿಯಾದಂತಹ ಮಾತುಗಳನ್ನ ಹೇಳಿ ಮಕ್ಕಳಿಗೆ ಆತ್ಮಸ್ಥೈರ್ಯನ ತುಂಬಿ ಖಂಡಿತ ಒಳ್ಳೆದಾಗುತ್ತೆ. ಎಸ್, ಓಕೆ, ಇಬ್ಬರಿಗೂ ಕೂಡ ಸಾಕಷ್ಟು ವಿಚಾರಗಳ ಬಗ್ಗೆ ವಿದ್ಯಾರ್ಥಿಗಳ ಒಂದು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ತಿಳಿಸ್ಕೊಟ್ರೆ ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೋಸ್ಕರ ಅಂತ ಮೀಸಲಿಡಬೇಕಾಗಿರುವಂತಹ ಟೈಮ್ ಆದ್ರೂ ಯಾವುದು, ಜೊತೆಗೆ ವಿದ್ಯಾರ್ಥಿಗಳು ಓದಿನ ಕಡೆ ಹೆಚ್ಚು ಗಮನ ಹರಿಸಬೇಕು ಅಂದ್ರೆ ಏನೆಲ್ಲ ಮಾಡಬೇಕು ಅನ್ನುವಂಥದ್ದನ್ನ ತಿಳ್ಕೊಂಡ್ರಿ ಅಂತ ಭಾವಿಸ್ತಾ ಇವತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ನ್ಯೂಸ್ ಎಕ್ಸ್ ಕನ್ನಡ, ಸುದ್ದಿ ಗದ್ದಲವಲ್ಲ.